ಬೆಳಗಿನ ಸಮಯದಲ್ಲಿ ನಿಮ್ಮ ಜೊತೆಗಿರೋದು ಬಹಳ ಗೌರವಾನ್ವಿತ ಅನಿಸ್ತದೆ. Uh, it's a great honor to be with Pastor Sunil this morning. ಈ ಬೆಳಗಿನ ಸಮಯದಲ್ಲಿ ಪಾಸ್ಟರ್ ಸುನಿಲ್ ಅವ್ರ ಜೊತೆಗಿದ್ದು ನನಗೆ ಹೆಚ್ಚಿನ ಗೌರವ ಅನಿಸ್ತದೆ. I have very, very good memories with Pastor. ಪಾಸ್ಟರ್ ಜೊತೆಗೆ ಇದ್ದಂತ ಸಮಯ ಕಳೆದಂತ ಸೇವೆ ಮಾಡುವಂತ ಒಳ್ಳೆ ಒಳ್ಳೆ ನೆನಪುಗಳು ಇನ್ನೂ ನನ್ನಲ್ಲಿವೆ. I still remember Pastor hosted our meeting around 2000, I think, 1999 when I first came. We had meeting in the Chamber of Commerce. 1999ನೇ ಇಸ್ವಿಯಲ್ಲಿ ಹಾಗೂ 2000ನೇ ಇಸ್ವಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಮೊಟ್ಟ ಮೊದಲೇ ಕೂಟ ಅಲ್ಲಿ ಆರಂಭ ಆಗಿತ್ತು ಅಂತ ನನಗೆ ನೆನೆಸ್ತದೆ. And the pastor invited me to share for the New Year service. ಹೊಸ ವರ್ಷದಲ್ಲಿ ಮಹಾರಾಷ್ಟ್ರ ಮಂಡಲದಲ್ಲಿ ಇದ್ದಾಗ ಅಲ್ಲಿ ಸೇವೆ ಮಾಡಿದ್ರು, ಅಂದ್ರೆ ಹೊಸ ವರ್ಷದ ಸಂದೇಶ ಕೊಡಕ್ಕೆ ಬಂದಿದ್ರು. And I was very nervous at that time. ಆ ಸಮಯದಲ್ಲಿ ಬಹಳ ನಾನು ಆಯಾಸಗೊಂಡಿದ್ದೆ. Pastor, senior pastor, ಅಂದ್ರೆ ಹಿರಿಯ ಸಭಾ ಪಾಲಕರು ಅವ್ರ ಜೊತೆಗೆ ಏನಪ್ಪಾ ಸೇವೆ ಮಾಡೋದು, ವಾಕ್ಯ ಸರ ಸ್ವಲ್ಪ ಮುಜುಗರ ಅನ್ನಿಸ್ತಿತ್ತು. And that was the early days of my ministry. ಅದು ಆ ದಿನಗಳಂದ್ರೆ ನನ್ನ ಸೇವೆ ಆರಂಭ ದಿನಗಳಾಗಿದ್ದು. I came to Karnataka in 97-98. 97-98ನೇ ಇಸ್ವಿಗೆ ಕರ್ನಾಟಕದಲ್ಲಿ ಸೇವೆ ಮಾಡೋದಕ್ಕೆ ಕರ್ನಾಟಕಕ್ಕೆ ನಾನು So we used to go to different places. ಬೇರೆ ಬೇರೆ ಸ್ಥಳಕ್ಕೆ ನಾವು ಸೇವೆಗೆ ಹೋಗ್ತಾ ಇದ್ದೆವು. And Brother James was there to help me in Andhra Pradesh, Karnataka, different places. He connected me in those days. ಆ ದಿನಗಳಲ್ಲಿ ಬ್ರದರ್ ಜೇಮ್ಸ್ ಅವರು ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನನ್ನನ್ನು ಸೇವೆಗೆ ಪರಿಚಯಿಸಿದರು. And that New Year's service was a very memorable service for me. ಅದೊಂದು ನೂತನ ವರ್ಷದ ಆರಾಧನೆ ಸರ್ವಿಸ್ ಅದು ಬಹಳಷ್ಟು ನೆನಪು ತರುವಂತದ್ದು ಆಗಿತ್ತು. Because the whole night I was praying. The previous night and the day I was praying. ಅದೇ ಹಿಂದಿನ ದಿನ, ಅದಕ್ಕಿಂತ ಹಿಂದಿನ ದಿನ ಹಾಗೂ ರಾತ್ರಿ ಎಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. I normally, New Year's service is normally, it's not my cup of tea. I mean, not the usual, service. ಹೊಸ ವರ್ಷದ ಸಂದೇಶ ಕೊಡೋದಾಗ್ಲಿ ಸರ್ವಿಸ್ ಆಗ್ಲಿ ಸಾಧಾರಣವಾಗಿ ನಾನು ಅಷ್ಟು ಸೇವೆ ಮಾಡ್ತಾ ಇರ್ಲಿಲ್ಲ. I was over prepared. ನಾನು ಜಾಸ್ತಿ ಸಿದ್ಧನಾಗ್ಬಿಟ್ಟಿದ್ದೆ. To such an extent ಎಷ್ಟರ ಮಟ್ಟಿಗೆ ಅಂದ್ರೆ, to such an extent the Holy Spirit came to my hotel room and said, "Relax, calm down." ಎಷ್ಟು ಮಟ್ಟಿಗೆ ಸಿದ್ಧತೆ ಆಗಿದ್ದೆ ಅಂದ್ರೆ ನನ್ನ ಕೋಣೆಯಲ್ಲಿದ್ದಂತ ಸ್ಥಳದಲ್ಲಿ ಪರಿಶುದ್ಧಾತ್ಮನ ಬಂದು ಸಾಕು ತಡಿಯೋ, ಬಾಳ ತಯಾರಾಗ್ಬೇಡ, ಸ್ವಲ್ಪ ಸಾಕು ತಡಿಯೋ. You don't have to be afraid of anybody, or just relax. ಹುಬ್ಬಳ್ಳಿಯಲ್ಲಿ ಯಾರಿಗೂ ಹೆದರ್ಬೇಕಾಗಿಲ್ಲ, ಅಷ್ಟು ತಯಾರಿ ಮಾಡ್ಕೊಳ್ಬೇಡ, ಸ್ವಲ್ಪ ವಿಶ್ರಮಿಸಿಕೋ ಅಂತ ಪರಿಶುದ್ಧಾತ್ಮನ ಹೇಳ್ತಾನೆ. And I told him, ಪರಿಶುದ್ಧಾತ್ಮ, Lord, I am not a prophet or pastor, or nobody called me, nobody prophesied that you will be a pastor or a preacher or evangelist or even a prophet, but here they look up to me to speak prophetic word, and I'm so nervous. I've never done this before. ಆಮೇಲೆ ದೇವ್ರಿಗೆ ಹೇಳ್ದೆ, ದೇವ್ರೆ ನಾನು ಪ್ರವಾದಿಯೂ ಅಲ್ಲ, ಸಭಾ ಪಾಲಕನೂ ಅಲ್ಲ, ದೊಡ್ಡ ಸೇವಕನೂ ಅಲ್ಲ, ಯಾರು ನನ್ನನ್ನು ನೀನ್ ಪ್ರವಾದಿ ಆಗುತ್ತಿ, ಸಭಾ ಪಾಲಕನಾಗುತ್ತಿ, ಯಾರು ನನಗೆ ಪ್ರವಾದಿಸಲು ಇಲ್ಲ. ಆದ್ರೆ ಇಲ್ಲಿ ಜನರು ಪ್ರವಾದಾತ್ಮಕ ವಾಕ್ಯವನ್ನು ಎದುರು ನೋಡ್ತಿದ್ದಾರೆ, ನಾನೇನ್ ಮಾಡ್ಲಿ ಅಂತ ಕೇಳಿದೆ. I started my ministry with Sunday school teacher, village ministry, youth ministry, play guitar here and there. I was very happy with that ministry. ನಾನು ಆರಂಭದ ಸೇವೆಯಲ್ಲಿ ಸಂಡೇ ಸ್ಕೂಲ್ ಮಿನಿಸ್ಟ್ರಿ, ಯೂತ್ ಮಿನಿಸ್ಟ್ರಿ, ಹಳ್ಳಿಯಲ್ಲಿ ಹೋಗಿ ಸೇವೆ ಮಾಡೋದು, ಗಿಟಾರ್ ಬರ್ಸ, ಈ ಸಣ್ಣ ಸಣ್ಣ ಈ ಆರಂಭದಲ್ಲಿ ಇದು ಮಾಡೋದಕ್ಕೆ ನನಗೆ ಇಷ್ಟೇ ಸಾಕಪ್ಪ ಅಂತ ಅನ್ನಿಸ್ತು. All of a sudden Holy Spirit said, "Write down these things." ತಕ್ಷಣವೇ ಪರಿಶುದ್ಧಾತ್ಮ ಹೇಳಿದ, ಇವೆಲ್ಲ ನೀನ್ ಬರಿ ಅಂತ ಹೇಳಿದ್ರು. I wrote down some 10 or 15, I don't remember, some points. 10-15 ಅಂಶಗಳನ್ನು, ಅಷ್ಟು ಸರಿಯಾಗಿ ನಿಕಟವಾಗಿ ಗೊತ್ತಿಲ್ಲ, ಅವುಗಳನ್ನು ಪರಿಶುದ್ಧಾತ್ಮನ ಹೇಳಿದ ಹಾಗೆ ನಾನು ಬರ್ದೆ. And I noticed the pattern, the trend was, they will say these things will happen in this year, these things will happen in this year, this is the prophetic word for this year. ಜನರು ಹೇಳ್ತಾ ಇರೋದು, ಈ ವರ್ಷ ಹಿಂಗೆ. Great servants of God do that. Great servants of God, ದೊಡ್ಡ ಸೇವಕರು, ಅವ್ರ ಪ್ರವಾದನಾತ್ಮಕ ಇಂಥ ವರ್ಷ ಇಂಥ ಗಳಿಗೆಯಲ್ಲಿ ಇಂಥ ಆಗ್ತದೆ, ಹೀಗೆ ಆಗ್ತದೆ ಎಂಬ ಪ್ರವಾದನೆಗಳನ್ನು ಅವ್ರು ಮೊದಲು ಬರೀತಾ ಇದ್ದು, ಅದನ್ನ ನಾನು ಗಮನಿಸ್ತಿದ್ದೆ. So
So Holy Spirit said, I am the one who gives them, I will give you also. ಆಮೇಲೆ ಪರಿಶುದ್ಧಾತ್ಮ ಹೇಳಿದ್ರು, ನಾನೇ ಅವ್ರಿಗೆ ಕೊಟ್ಟಿದ್ದು, ನಿನಗೂ No, ಕೊಡ್ತೇನೆ. I don't want that level. Just give me some few points, simple ones. ದೇವ್ರೆ ಅಷ್ಟು ದೊಡ್ಡದೇನ್ ಬೇಡ, ಸಣ್ಣ ಸಣ್ಣ ಅಂಶ ಕೊಡು ಸಾಕು ಅಂತ ಹೇಳಿದೆ. It was very scary. ಅದು ಬಹಳ So ಭಯ there will be an ಪಡುವಂತದ್ದು. earthquake there. ಅಲ್ಲಿ ಭೂಕಂಪ Mexico. ಆಗ್ತದೆ, ಮೆಕ್ಸಿಕೋದಲ್ಲಿ One great servant of God will pass away. ದೊಡ್ಡ in ದೈವ short ಸೇವಕರು ಸತ್ತೋಗ್ತಾರೆ. time. And then, the many points. I got so scared. ಇವುಗಳು ಅಂಶಗಳನ್ನು ಪರಿಶುದ್ಧಾತ್ಮನ ಹೇಳ್ತಿದ್ದಾನೆ, ಜನರಿಗೆ ಪ್ರಕಟ ಮಾಡೋಕೆ ಬರೋಕ್ಕೂ ಹೆದರ್ತಿದ್ದೆ. But I did not notice Pastor took down all those points. ಅದು ನಾನು ಗರ್ಭಿಸಲದ ಭಾಷೆ ಎಲ್ಲ ಅಂಶ ಬರ್ಕೊಂಡಿದ್ದಾರೆ. And he called me and he said, this, you said like this and it happened like this. You said like this, it happened like this, Pastor. I seriously do not know who they are. I don't know how it happened. ಆಮೇಲೆ ಪಾಸ್ಟರ್ ಅಲ್ಲಿ ಬರ್ಕೊಂಡಿದ್ದು, ಇವ್ರು ಹಿಂಗ್ ಮಾಡಿ ಹೇಳಿದ್ದೆ, ಹಿಂಗಾಯ್ತು, ಇದು ಹಿಂಗಾಯ್ತು, ನಿನಗೆ ಪಾಸ್ಟರ್ ಅದು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅದೆಲ್ಲ ಅಂತ ನಾನು ಹೇಳ್ದೆ. Honestly, Pastor, afterwards, I never asked the Holy Spirit to tell me what's going to happen in that year. ಆಮೇಲೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಪಾಸ್ಟರ್, ಆಮೇಲೆ ಪಾಸ್ಟರ್ಗೆ ಪರಿಶುದ್ಧಾತ್ಮನಿಗೆ ಹೇಳಿದೆ, ದೇವ್ರೆ ಈ ವರ್ಷ ಏನಾಗ್ತದೆ, ಮುಂದೇನಾಗ್ತದೆ ಹೇಳು ಅಂತ. ಮತ್ತೆ ನನಗೆ ಕೇಳಿಲ್ಲ. If somebody asks me what is the promised word for this year, I'd say the word of God is a promised word for every year. ಆಮೇಲೆ ಯಾರು ಕೇಳ್ತಾರೆ, ಬ್ರದರ್ ಈ ವರ್ಷಕ್ಕೆ ದೇವ್ರ ಏನ್ ವಾಗ್ದಾನ ಮಾತು ಕೊಡ್ತಿದ್ದಾನೆ ಅಂತೇಳಿ ಯಾರು ಕೇಳಿದ್ರೆ, ದೇವ್ರ ವಾಕ್ಯನೇ ವಾಗ್ದಾನ. Every word is a promise. Every Bible- promise is a promise. ಬೈಬಲ್ ಅಲ್ಲಿ ಅಂತ ಪ್ರತಿಯೊಂದು ವಾಕ್ಯನೇ ಅದೇ ಪ್ರವಾದನೆ ವಾಗ್ದಾನ. God doesn't get up early in the morning and say, oh my God, today is New Year. I need to give them a new word. There's no New Year in heaven. ಅಲ್ಲಿ There's no time in heaven. ಪರಲೋಕದಲ್ಲಿ ಅಯ್ಯೋ ಹೊಸ ವರ್ಷ ಆಯ್ತು, ನನ್ನ ಮಕ್ಕಳಿಗೆ ಹೊಸ ವಾಗ್ದಾನ ಕೊಡ್ಬೇಕು ಅಂತೇಳಿ ಆ ಪರಲೋಕದಲ್ಲಿ ಹೊಸ ವರ್ಷ ಹೊಸ ದಿನ ಅಂತದೇನಿಲ್ಲ. I also got addicted to this daily word in the calendar. ಕೆಲಸ ನಾನು ನಿಮ್ಮ ಹಾಗೆ ದಿನಾಲು ದೈನಂದಿನ ಕ್ಯಾಲೆಂಡರ್ ಅಂತ ದೈನಂದಿನ ವಾಕ್ಯ ಅದಕ್ಕೆ ನಾನು ಹೋಗಿದ್ದೆ. Instead of reading the Bible, I started reading that as astrology. ಬೈಬಲ್ ಓದುವ ಬದಲಾಗಿ ಜನರು ಭವಿಷ್ಯತ್ತು ಕಣಿಯದ ಭವಿಷ್ಯತ್ತು ನೋಡ್ತಾರಲ್ಲ, ಆ ದಿನದ ಭವಿಷ್ಯತ್ತು, ಹಾಗೆ ಕ್ಯಾಲೆಂಡರ್ ಇಂದ ಆ ದಿನ ದೈನಂದಿನ ವಾಕ್ಯ ಓದ್ತಿದ್ದೆ. Today I will be with you. I will go with you. That's a prophet word for today. ಇವತ್ತಿನ ವಾಕ್ಯ In the calendar. ಕ್ಯಾಲೆಂಡರ್, ಇವತ್ತು ನಿಮ್ ಜೊತೆಗಿರ್ತೇನೆ, ನಿನ್ನ ಜೊತೆಗೆ ಹೋಗ್ತೇನೆ ಎಂಬ ಮಾತು. Thank you, Lord, you're with me today. ಆಮೇಲೆ ಆ ದಿವಸ ದೇವರೇ ನಿನಗೆ ಸ್ತೋತ್ರ, ಇವತ್ತು ನನ್ನ ಜೊತೆಗಿದ್ದಿ. I was with you yesterday. You never said thank you. ನಿನ್ನೆ ದಿವಸ ನಾನು ಇದ್ದೆಲ್ಲಪ್ಪ, ನೀನು ಥ್ಯಾಂಕ್ಸ್ ಹೇಳಿಲ್ಲಲ್ಲೋ. Every day I have been with you. ದಿನಾಲು ನಿನ್ನ ಜೊತೆಗಿರ್ತೇನೆ. Why do you need a calendar to remind you? ಇವತ್ತು ಕ್ಯಾಲೆಂಡರ್ ನಿನಗೆ ಯಾಕೆ ನೆನಪು ಕೊಡ್ಬೇಕು? No, anyway, I don't know why I'm going there. ಯಾಕೆ So if you're expecting some prophecy from me, the only prophecy I can give you is Hallelujah. this word of God. Hallelujah. Read it. This word will take you to heaven. My prophecy will not take you to heaven. ಇಲ್ಲಿ ನೋಡ್ರಿ, ಇವತ್ತು ನಾನೇನೋ ನಿಮ್ಗೆ ಪ್ರವಾದನ ವಾಕ್ಯ ಕೊಡ್ತಾರೆ, ನನಗೆ ಪ್ರತ್ಯೇಕ ನನ್ನ ಹೆಸರು ಕೇಳಿ ವಾಕ್ಯ ಕೊಡ್ತಾರೆ ಅಂತ ತಿಳ್ಕೊಬೇಡ್ರಿ. ಇದೇ ಪ್ರವಾದನ ವಾಕ್ಯ. ಈ ಪ್ರವಾದನ ವಾಕ್ಯ ನಿಮ್ಮನ್ನು ತಿಳಿಸಲ್ಲ, ದೇವರ ವಾಕ್ಯವೇ ನಿಮಗೆ ಪ್ರವಾದನ ವಾಕ್ಯ. If you don't hear God's voice through the word of God, you have no right to hear a prophecy from any man of God. ದೇವರ ವಾಕ್ಯದಿಂದ ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ಹೋದ್ರೆ ಯಾವುದೇ ಪ್ರವಾದನೆ ವಾಕ್ಯವನ್ನು ಯಾರಿಂದಲೂ ಕೇಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. By God's grace, I am ದೇವರ also a pastor. ದೇವರ ಕೃಪೆಯಿಂದ ನಾನು ಸಭಾಪಾಲಕನು ಆಗಿದ್ದೇನೆ. But as a pastor, I cannot take anyone to heaven. ಆ ಸಭಾಪಾಲಕನಾಗಿದ್ದು ಯಾರನ್ನು ಪರಲೋಕಕ್ಕೆ ನಾನ್ ತಗೊಂಡೋಗಕ್ ಆಗುದಿಲ್ಲ. Because I didn't die for you. ಯಾಕಂದ್ರೆ ನಿಮಗಾಗಿ ನಾನು ಸಾಯಲಿಲ್ಲ. Are you listening to me? My church board cannot take anyone to heaven. ಕೇಳಿಸ್ತಾ ಇದೆ, ನಮ್ಮ ಸಭೆಯ ಬೋರ್ಡ್ ಅವರು ಸಹ ನಿಮ್ಮನ್ನು ಪರಲೋಕಕ್ಕೆ ಒಯ್ಯೋದಿಲ್ಲ. Miracles don't take you to heaven. ಮಾತ್ಕಾರ್ಯಗಳು ನಿಮ್ಮನ್ನು ಪರಲೋಕಕ್ಕೆ ಒಯ್ಯೋದಿಲ್ಲ. Prophecies don't take you to heaven. ಪ್ರವಾದನೆಗಳು ನಿಮ್ಮನ್ನು ಒಯ್ಯೋದಿಲ್ಲ. Healings don't take you to heaven. ಸ್ವಸ್ಥತೆಗಳು ನಿಮ್ಮನ್ನು ತಕೊಂಡು ಹೋಗೋದಿಲ್ಲ. They are all for our short earthly life. ಇವೆಲ್ಲವೂ ನಮ್ಮ ಭೂಮಿ ಮೇಲಿದ್ದ ನಮ್ಮ ತಾತ್ಕಾಲಿಕ ಕಾಲಕ್ಕೆ ಇರ್ತದೆ. But if you build your life on the eternal word of God, the Rhema, prophetic, strategic, Kairos word of God, that alone qualifies us to go to heaven. ಅದು ನಿಮ್ಮ ದೇವರ ವಾಕ್ಯ, ಕೈರೋಸ್, ಅದು ರೇಮ ವಾಕ್ಯ, ಅದು ಪ್ರಕಟವಾಗಿದ್ದು ಬರೆದಂತ ವಾಕ್ಯ ಪ್ರಕಟವಾಗಿರುವಾಗ ಆ ಪ್ರಕಟನ ವಾಕ್ಯ ರೇಮ ನಿಮ್ಮನ್ನು ಪರಲೋಕಕ್ಕೆ ಒಯ್ಯುತ್ತದೆ. Pastor said this Sunday will be a very special Sunday. ಪಾಸ್ಟರ್ ಹೇಳಿದ್ದು ಈ ಭಾನುವಾರ ವಿಶೇಷ ಭಾನುವಾರ. Because we have a theme for today.
Holy Spirit. ಪರಿಶುದ್ಧಾತ್ಮನ ಎಂಬ ಶೀರ್ಷಿಕೆ ಇವತ್ತಿನಗಾಗಿ ನಮಗಿದೆ. I would say from age 7, I was baptized with the Holy Spirit ನಾನು with the evidence of speaking in tongues. ಪರಿಶುದ್ಧಾತ್ಮನ ದೀಕ್ಷಾಸ್ನಾನ ಹೊಂದಿದ್ದಕ್ಕೆ ಸಾಕ್ಷಿಯಾಗಿ ಅನ್ಯ ಭಾಷೆ ಮಾಡುವುದನ್ನು ನಾನು ಹೊಂದಿಕೊಂಡೆ. I started my healing ministry at the age of 7. ಅಲ್ಲಿ 7 ವರ್ಷ ಇದ್ದಾಗಲೇ ಸ್ವಸ್ಥತೆ ಸೇವೆ ಮಾಡಿದ್ದೆ. ಪರಿಶುದ್ಧಾತ್ಮನು ಅವಾಗಲೇ ಹೊಂದಿಕೊಂಡಿದ್ದೆ. When I was 7, I started blurting out, since prophesied over in the church, and they said small children can prophesy. Shut up and keep quiet. 7 ವರ್ಷ ಇದ್ದಾಗಲೇ ಪ್ರವಾದನೆ ಹೇಳ್ತಿದ್ದೆ. ಸಣ್ಣ ಮಕ್ಕಳು ಪ್ರವಾದಿಸ ಸುಮ್ಮನೆ ಕೂತರು ಅಂತೇಳಿ ನಮ್ಮನ್ನು ಸುಮ್ಮನೆ ಹಾಸ್ಬಿಡ್ತು. But I did not know that there was a call of God that was on me, which made me to prophesy the whole congregation. ಇಡೀ ಜನಸಮೂಹಕ್ಕೆ ಪ್ರವಾದಿಸುವಂತ ಕರೆ ಅಭಿಷೇಕ ನನ್ನ ಮೇಲೆ ಇದ್ದದ್ದನ್ನು ಆವಾಗ ನಾನು ಗಮನಿಸಿದ್ದಿಲ್ಲ. And every day, ದಿನಾಲು I learned ನಾನು ಕಲಿತೆ something new ಏನೇನೋ ಹೊಸದನ್ನು about the Holy Spirit. ಪರಿಶುದ್ಧಾತ್ಮನ ವಿಷಯದಲ್ಲಿ. So I cannot do justice by teaching about the Holy Spirit in 1 hour's time. 1 ತಾಸು ಪರಿಶುದ್ಧಾತ್ಮನ ಕುರಿತು ಬರೇ ಬೋಧನೆ ಮಾಡಿ ಸಮರ್ಥಿಸಿಕೊಳ್ಳೋದಕ್ಕೆ ಆಗುವ ಮನಸ್ಸಿಲ್ಲ. There was a prophetess called Cindy Jacob ಎಂಬುದಾಗಿ ಪ್ರವಾದನೆ ಇದ್ದಾರೆ. When she took me to have dinner with her, ಆಕೆ ಜೊತೆಗೆ ಆಕೆ ನನ್ನನ್ನು ರಾತ್ರಿ ಊಟಕ್ಕೆ ಕರ್ಕೊಂಡು ಹೋದಾಗ she said, Josh Paul, there are 12 books on the inside of you. What are you doing? Why don't you start writing? ಆಕೆ ಹೇಳಿದಳು, ಜಾಶ್ವಪ್ಪ, ನಿನ್ನಲ್ಲಿ ಒಳನೋಟದಲ್ಲಿ 12 ಪುಸ್ತಕಗಳಿವೆ, ಅವುಗಳನ್ನೆಲ್ಲ ನೀನ್ ಯಾಕೆ We ಬರೀಬಾರದು? want voices from Asia to come all over the world. ಅಲ್ಲ, ಇಡೀ ಜಗತ್ತು ಏಷ್ಯಾದಿಂದ ಧ್ವನಿ ಬರ್ಬೇಕಂತ I said, ಕಾಯ್ತಿದ್ದೆ. no, I am not a teacher. I am not an author. ಆಕೆ I ಹೇಳಿದೆ, don't know anything. ಅಲ್ಲ ಇಲ್ಲ ಅಕ್ಕ, ನಾನು ಪತ್ರಕರ್ತನಲ್ಲ, ಕವಿಯೂ ಅಲ್ಲ, ಬರೆಯೋದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳಿದೆ. She said, Holy Spirit knows how to bring those books out of you. ಆಮೇಲೆ ಆಕೆ ಹೇಳಿದ, ಪರಿಶುದ್ಧಾತ್ಮನಿಗೆ ಗೊತ್ತಿದೆ ನಿನ್ನಲ್ಲಿರುವಂತ ಪುಸ್ತಕಗಳನ್ನು ಹೇಗೆ ಮುದ್ರಣ ಮಾಡಿ ಹೊರಗೆ ಬರಬೇಕು. I took the prophecy very light. ಆ ಪ್ರವಾದನೆ ಹಗರಾಗಿ ತಕೊಂಡೆ. There were many accurate prophecies she gave me, will happen, but this one, I just said, no, that's not for me. ಸರಿಯಾದ ಪ್ರವಾದನೆಗಳನ್ನು ಆಕೆ ಹೇಳಿದ್ದನ್ನು ಅದನ್ನ ನನ್ನಲ್ಲಿ ನೆರವೇರ್ತಾ, ಇದು ಮಾತ್ರ ಇದೆ ನನಗೇನಲ್ಲ ಬಿಡು ಅಂತ ನಾನು ಅಭಿಪ್ರಾಯ But ತಗೊಂಡೆ. during COVID, I was locked down in a room, ಆದ್ರೆ ಕೋವಿಡ್ ದಿನಗಳಲ್ಲಿ small ನಾನು room, ಸಣ್ಣ ಕೋಣೆಯಲ್ಲಿ ನಾನು ಇರ್ಬೇಕಾಯ್ತು. and for 5 months, I was stuck in a small room with no help, no communication, nobody visiting me. ಯಾರು ನನ್ನನ್ನು ಭೇಟಿ ಆಗಂಗಿಲ್ಲ, ಯಾರು ಸಂಪರ್ಕ ಇಲ್ಲ. 5 ತಿಂಗಳು ಕೋಣೆಯಲ್ಲಿ ಇರ್ಬೇಕಾಯ್ತು, In a foreign country. ಅದು ಹೊರಗಿನ ದೇಶದಲ್ಲಿ. And the Holy Spirit said, can I have your attention, please? ಪರಿಶುದ್ಧಾತ್ಮ ನನಗೆ ನಿನ್ನ ಲಕ್ಷ್ಯ ನನ್ನ ಕಡೆಗೆ ತಿರುಗಿಸ್ತೀಯ ಅಂತ ಕೇಳಿದ್ರು. Could you write down the book which I told you to write down? ನೀನು ಬರಿ ಅಂತ ಹೇಳಿದ ಪುಸ್ತಕಗಳನ್ನು ಬರೀತೀಯಾ? I was in trouble. So ನಾನು ದೊಡ್ಡ ಸಮಸ್ಯೆ. I bought some notebook, bought someone's computer and started writing down. ಯಾರಾದ್ರೂ ಕಂಪ್ಯೂಟರ್ ತಗೊಂಡು ನೋಟ್ಬುಕ್ ತಗೊಂಡು ಬರೆಯಕ್ಕೆ ಶುರು ಮಾಡಿದೆ. And ಆಮೇಲೆ that's the time ಆ this ಸಮಯದಲ್ಲಿ book was written, your personal guide to the Holy Spirit. ನಿಮ್ಮ ಪರಿಶುದ್ಧಾತ್ಮನ ವೈಯಕ್ತಿಕ ಪರಿಶುದ್ಧಾತ್ಮ ಮಾರ್ಗದರ್ಶನ ಅಂತೇಳಿ ನಾನು ಇಲ್ಲಿ ಬರೆದೆ. I just thought I'll put few of my testimonies. ಇದರಲ್ಲಿ ಕೆಲವು ನನ್ನ ಸಾಕ್ಷಿಗಳನ್ನು ಬರಿಬೇಕಂತ ಅನಿಸ್ತು. But not all, just only few testimonies. ಎಲ್ಲ ಸಾಕ್ಷಿಗಳಲ್ಲ, ಸ್ವಲ್ಪ ಕೆಲವು ಸಾಕ್ಷಿಗಳು ಮಾತ್ರ ಇದರಲ್ಲಿ. But it's more on a teaching about the baptism of the Holy Spirit, the anointing of the Holy Spirit. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ದೀಕ್ಷಾಸ್ನಾನ ಕುರಿತು ಹೆಚ್ಚು ಒತ್ತಿ ಹೇಳಿ ಬರ್ದಿದ್ದಾರೆ. And 110 biblical proof 110 ದೇವರ ವಾಕ್ಯದ ರುಜುವುಗಳು about what are the blessings of praying in the Holy Ghost. ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸುವುದರಿಂದ ಏನು ಲಾಭಗಳು ಪ್ರಯೋಜನಗಳು ಬರ್ತವೆ ಎಂಬ ಅಂಶಗಳು ಇದರಲ್ಲಿ. But unfortunately, it's only in English right now. ಈಗ ಸದ್ಯಕ್ಕೆ ಇಂಗ್ಲಿಷ್ ಮಾತ್ರ ಇದೆ. We have translated it already in Kannada. ಕನ್ನಡದಲ್ಲಿ ಈಗಾಗಲೇ ಭಾಷಾಂತರ ಮಾಡಿದ್ದೇವೆ. I would love to honor Pastor by giving you this book on one personal deal I want to make with him publicly. ಬಹಿರಂಗವಾಗಿ ವೈಯಕ್ತಿಕ ವ್ಯವಹಾರ ಮಾಡಿಕೊಳ್ಬೇಕೆಂಬುದಾಗಿ ನನ್ನ ವೈಯಕ್ತಿಕ ಪುಸ್ತಕವನ್ನು ಪಾಸ್ಟರ್ಗೆ ಕೊಡಬೇಕು. So before we publish this book, I would humbly request Pastor to go through this book and give some corrections, instructions.
ಬಹಿರಂಗವಾಗಿ ವಿತರಣೆ ಮಾಡೋಕೆ ಜನರಿಗೆ ಕೊಡಕ್ಕಿಂತ ಮುಂಚೆ ಇದರಲ್ಲಿ ಏನಾದ್ರು ಲೋಪದೋಷಗಳು ತಪ್ಪುಗಳು ಏನಾದ್ರು ಇದ್ರೆ ಮೊದಲು ಅವರೇ ನೋಡಿ ಇಂಥದ್ದು ಸರಿಪಡಿಸಿದ್ರೆ ಚೆನ್ನಾಗಿರ್ತದೆ. With the translation also, Kannada translation. ಕನ್ನಡದ also. ಭಾಷಾಂತರವಿದೆ, ಅದನ್ನು ಅವರೇ ನೋಡಿದ್ರೆ And ಚೆನ್ನಾಗಿರ್ತದೆ. I would be very, very happy, Pastor, if you could write few words of appreciation or forward for the before the printing of the book. That would be a great honor ಈ for us. ಪುಸ್ತಕ ಮುದ್ರಣ ಆಗತ್ತೆ ಮುನ್ನುಡಿ ಅಂತೇಳಿ ಏನಾದ್ರು ಈ ಪುಸ್ತಕ ಕುರಿತು ನಿಮ್ಮ ಅನಿಸಿಕೆಗಳು ಬರದೆ ಭಾಷೆ ಚೆನ್ನಾಗಿರ್ತದೆ, ಅದ ನಂತರ ಮುದ್ರಣ ಆಗ್ಬೋದು. So I humbly request Pastor to please come forward, and I want to honor him with this book. ಚಪ್ಪಾಳೆ ತಟ್ಟೋಣ. Thank you, Pastor. The other one is the weapons of warfare, teaching on spiritual warfare. ಇನ್ನೊಂದು ಆತ್ಮಿಕ ಹೋರಾಟದ ವಿಷಯದಲ್ಲಿ ಆತ್ಮಿಕ ಆಯುಧಗಳು ಸರ್ವಾಯುಧಗಳು ವಿಷಯದಲ್ಲಿ ಹೇಳಿದೆ. It took me only 4 hours to write the whole book without any reference, without even the Bible. ಅಲ್ಲಿ ಬೈಬಲ್ ನೋಡದೆ ರೆಫರೆನ್ಸ್ ನೋಡದೆ ಆ ಪುಸ್ತಕ ಬರೆಯೋದಕ್ಕೆ ಕೇವಲ 4 ತಾಸು ಹಿಡಿತು ಅಷ್ಟೇ, ಬರ್ಬಿಟ್ಟೆ. But the other one took almost 20 years. ಅದು ಇನ್ನೊಂದು ಮಾತ್ರ 20 ವರ್ಷ ಆಯ್ತು ಬರೆಯೋದಕ್ಕೆ. So I got 2 more books. I'm still in the process about the deliverance ministry. Deliverance, yeah. Whatever that is. Deliverance ministry, yeah. ಡೆವಿಲ್ ಇಸ್ ರನ್ನಿಂಗ್ ಮಿನಿಸ್ಟ್ರಿ. Yeah. ಸೈತಾನನ್ನು ಓಡಿಸುವಂತ ಅಂದ್ರೆ ಅವ್ರು ಹೇಳಿದ್ದು ಬಿಡುಗಡೆ ಸೇವೆ, ಅದು ಸೈತಾನನ್ನು ಓಡುವಂತಹ Yeah, ಸೇವೆ. I put it like this. Devil runs when you know the truth about deliverance. ಬಿಡುಗಡೆ ಸತ್ಯವನ್ನು ನೀವು ಕಂಡುಕೊಳ್ಳುವಾಗ ಸೈತಾನ್ ಓಡಿ ಹೋಗ್ತಾನೆ. Because there's a lot of fake deliverance going on, ಯಾಕಂದ್ರೆ too much of drama, in the Christian world on the name of deliverance. So I thought I'll present the way Jesus did deliverance, and we need to follow him. ಲೋಕದಲ್ಲಿ ಬಹಳಷ್ಟು ಡ್ರಾಮಾ, ಕತೆ, ನಟನೆ, ಬಿಡುಗಡೆ ಮಾಡ್ತಿದ್ದೇವೆ, ಸೈತಾನ್ ಓಡ್ತಿದ್ದಾನೆ ಎಂಬುದಾಗಿ, ಎಲ್ಲ ಓಡಿಸ್ತಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಸಚ್ಚವಾಗಿ ಅದನ್ನು ಜನರಿಗೆ ಗೊತ್ತಾಗಬೇಕೆಂಬುದಾಗಿ Another book is about, ಯೇಸು ಹೇಗೆ ಮಾಡಿದ್ದಾನೋ ಅದರಂತೆ ಮಾಡೋದಕ್ಕೆ. another book is about how every child of God can prophesy. How every child of God can hear the voice of God and be used for a prophetic ministry. ಅದು ಇನ್ನೊಂದು, ಪ್ರತಿಯೊಬ್ಬ ದೈವ ಸೇವಕರ ಮಕ್ಕಳು ಹೇಗೆ ಪ್ರವಾದಿಸಬಹುದು, ದೇವರ ವಾಕ್ಯವನ್ನು ಹೇಗೆ ಕೇಳಿಸಿಕೊಳ್ಳಬಹುದು, ಪ್ರವಾದಿಕ ವಾಕ್ಯವನ್ನು ಹೇಗೆ ಹೊಂದಿಕೊಳ್ಳುವೆಂಬುದು ಇನ್ನೊಂದು ಪುಸ್ತಕ. So this morning I would love to read few scriptures alone. ಈ ಬೆಳಗಿನ ಸಮಯದಲ್ಲಿ ಕೆಲವು ವಾಕ್ಯ ಮಾತ್ರ ಓದಲು ಬಯಸ್ತೇನೆ. This is my passion even from childhood. When I was 7-8 years old, I would gather all the children and we would pray together, and they start being filled in the Holy Spirit. ನಾನು ಚಿಕ್ಕವನಿದ್ದಾಗ 7-8 ವರ್ಷದಲ್ಲಿದ್ದಾಗ ಎಲ್ಲ ಮಕ್ಕಳನ್ನು ಸೇರಿಸಿಕೊಂಡು ಕೂಡಿಸಿ ಪರಿಶುದ್ಧಾತ್ಮನನ್ನು ಹೇಗೆ ತುಂಬಿಸಲ್ಪಡಬೇಕು ಎಂಬುದಕ್ಕೆ ಅದು ಮಾಡುವಂತ ರೂಢಿ ನನಗಿದೆ. Hopefully when I come back again, Pastor, we would definitely do a deeper teaching on understanding the Holy Spirit. ಪರಿಶುದ್ಧಾತ್ಮನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ಆಳವಾಗಿ ಮುಂದಿನ ಸಾರಿ ಬಂದ್ರೆ ಭಾಷೆ ನಾವು ಅದನ್ನು ನಾವು ಮಾಡೋಣ. Today I would be killing some of the sacred cows which you adore so much. ಬಹಳಷ್ಟು ನೀವು You ಇಷ್ಟಪಡ್ತೀರ. don't tell like that. You know the meaning, right? Yes, I know. Don't talk to them. ಮುಂದಿನ ಸಾರಿ ಬರುವಾಗ ಒಳ್ಳೆ ಪಲ್ಯ ಕೊಡ್ತೇನೆ, ನೀವು ಸರಿಯಾಗಿ ಮೃಷ್ಟಾನ್ನ ಭೋಜನ So ತಿನ್ಬೇಕು. today we may just I want you to unlearn certain things that we learn about the Holy Spirit. ಪರಿಶುದ್ಧಾತ್ಮನ ಕುರಿತು ಕಲಿಯದೇ ಇರುವಂತ 7 ವಿಷಯಗಳನ್ನು ಇವತ್ತು ನಾವು ಕಲಿಯಲಿಕ್ಕಿದೆ. For me, nobody can teach better than about the Holy Spirit than our dear pastor. He would have done a very good teaching to you over a period of many years. ಅನೇಕ ವರ್ಷಗಳ ಹಿಂದೆ ನನ್ನಗಿಂತ ಉತ್ತಮವಾಗಿ ಪಾಸ್ಟರ್ ಹಾಗೂ ಪರಿಶುದ್ಧಾತ್ಮ ನಿಮಗೆ ಹೆಚ್ಚಾಗಿ ಸರಿಯಾಗಿ ಕಲಿಸಬಲ್ಲ. But I just want to just give few points, and then we would definitely would love to minister to you. ಆದ್ರೆ ಸ್ವಲ್ಪ ಅಂಶಗಳನ್ನು ನನಗೆ ಕೊಟ್ಟು ನಂತರ ಸೇವೆಗೆ ನಾವು ಮುಂದೆ ಹೋಗೋಣ. Many people think that the Holy Spirit came on the day of Pentecost. ಅನೇಕರು ನೆನೆಸ್ತಾರೆ ಪಂಚಾಶತ್ತಮ ದಿನದಂದೇ ಪರಿಶುದ್ಧಾತ್ಮನು ಬಂದನು. No, it was even before that when Jesus rose again. If you look in John 20th chapter, he said, "Receive the Holy Spirit," and he breathed on them. That's the time actually the person of the Holy Spirit was released to the disciples. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ಪುನರುತ್ಥಾನ ಎದ್ದ ನಂತರ ಯೋಹಾನ 20ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅವರಿಗೆ
ಪರಿಶುದ್ಧಾತ್ಮವನ್ನು ಊದಿದನು ಅಂದ್ರೆ ಆಗ ಅವರು ಪರಿಶುದ್ಧಾತ್ಮನು ಹೊಂದಿಕೊಂಡರು. ಪಂಚಾಶತ್ತಮ ದಿನದಂದೇ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಪರಿಶುದ್ಧಾತ್ಮನು ಬಂದಿದ್ದನು. Now let's look at that verse. ಆ ವಾಕ್ಯ ನೋಡೋಣ. 20th chapter of the Gospel of John, ಯೋಹಾನ 21st ಸುವಾರ್ತೆ verse. 20ನೇ ಅಧ್ಯಾಯ 21st verse. 21ನೇ ವಚನದಲ್ಲಿ Jesus suddenly appeared. I think it's 20, right? Yeah, a little earlier. But it starts from 19. 19ನೇ ವಚನದಿಂದ The disciples gathered together that evening, and they locked the doors in the place where they met. ಅವರು ಕೂಡಿರುವಂತ ಸ್ಥಳದಲ್ಲಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದರು. Suddenly, Jesus appeared among them, though the door was locked. ಅಲ್ಲಿ ಬಾಗಿಲು ಮುಚ್ಚಿದ್ರು ಸಹ ತಕ್ಷಣವೇ ಯೇಸು ಅವರ ಎದುರಿಗೆ ಕಾಣಿಸಿಕೊಂಡು ಪಕ್ಕನೆ And ಕಾಣಿಸಿಕೊಂಡು he said, "Peace be unto you." ಅದು ನಿಮಗೆ ಸಮಾಧಾನವಾಗಿರಲಿ. Showed them his wounds on his side. They were overjoyed to see Jesus with their own eyes. ಅಲ್ಲಿ ಪಕ್ಕದಲ್ಲಿರುವಂತ ಆತನಿಗೆ ಪಕ್ಕೆಯಲ್ಲಿರುವಂತ ಗಾಯವನ್ನು ತೋರಿಸಿದ ಯೇಸುವನ್ನು ನೋಡೋದಕ್ಕೆ ಅವರು ಬಹಳ ಸಂತೋಷ ಪಟ್ಟರು. Again he repeated verse 21, "Peace be unto you." ಅಲ್ಲಿ ಮತ್ತೆ 21ನೇ ವಚನದಲ್ಲಿ ಹೇಳಿದ ಹಾಗೆ ನಿಮಗೆ ಸಮಾಧಾನವಾಗಲಿ ಎಂದು ಯೇಸು This is ಹೇಳಿದರು. Jesus speaking to his disciples. ಯೇಸು ತನ್ನ ಶಿಷ್ಯರೊಟ್ಟಿಗೆ ಮಾತಾಡ್ತಿದ್ದಾನೆ. Just as the Father has sent me, I am now sending you. ತಂದೆಯು ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. So that was commissioning. That ಅದು- was, yeah. ಅದು ಯೇಸು ಕೊಡುವಂತ ಆಜ್ಞೆಯಾಗಿತ್ತು. And commissioning means he commissioned the disciples, means he handed over the responsibility. ಯೇಸು ತನ್ನಲ್ಲಿರುವಂತ ಜವಾಬ್ದಾರಿ ಅಧಿಕಾರವನ್ನು ಶಿಷ್ಯರಿಗೆ ಕೊಟ್ಟದ್ದನ್ನು ನಾವು ಕಾಣ್ತೇವೆ. So he commissioned them, ordained them as disciples. This time, ಶಿಷ್ಯರಂಗವಾಗಿ ಆತನ ಅಧಿಕೃತವಾಗಿ ಆತನಿಗೆ ಹೇಳಿದ್ದು. in Mark 3 we see he called them. ಮಾರ್ಕನ್ನು ಬರೆಸುವಂತ 3ನೇ ಅಧ್ಯಾಯದಲ್ಲಿ ಅವರನ್ನು ಕರೆದನು. Then later on we see in John 15 he chose them. He ಅಲ್ಲಿ said, ಯೋಹಾನ "You have not chosen me, I have chosen you." ಯೋಹಾನ 15ನೇ ವಾಕ್ಯದಲ್ಲಿ ಹೇಳಿದ ಹಾಗೆ ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. Revelation 1:1 we see he said, "Not to the called, not to the chosen, but to those who are faithful." ಪ್ರಕಟಣೆ 1:1 ಹೇಳ್ತಾನೆ, ಕರೆಯಲ್ಪಟ್ಟವರಿಗೆಲ್ಲ ಆದ ನಂಬಿಗಸ್ತರಾಗಿದ್ದವರಿಗೆ ಅಂತ ಹೇಳ್ತಾನೆ. And then Jesus, taking a deep breath, ಯೇಸು ಆಳವಾಗಿ ಉಸಿರು ತಕೊಂಡು he blew on them and ಅವರ said, ಮೇಲೆ- "Receive the Holy Spirit." ಅವರ ಮೇಲೆ ಊದಿ ಪರಿಶುದ್ಧಾತ್ಮನ ಹೊಂದಿಕೊಳ್ಳ್ರಿ ಅಂತ ಹೇಳಿದ. Accept the breath of heaven. ಅಲ್ಲಿ ಪರಲೋಕದ ಉಸಿರನ್ನು ಹೊಂದಿಕೊಳ್ಳ್ರಿ. And then he said, "I send you to preach forgiveness of sin." ಆಮೇಲೆ ಪಾಪ ಕ್ಷಮಾಪಣೆಯನ್ನು ಸಾರಲು ನಿಮ್ಮನ್ನು ಕಳಿಸುತ್ತೇನೆ. So very, very clearly, that's the time the Holy Spirit was given to the disciples. ನಿಜವಾಗಿ ಆಗಲೇ ಪರಿಶುದ್ಧಾತ್ಮನಿಗೆ ಶಿಷ್ಯರಿಗೆ ಪರಿಶುದ್ಧಾತ್ಮನನ್ನು ಕೊಡಲ್ಪಟ್ಟಿತು. In the Old Testament, the Holy Spirit will only rest upon few people. The Holy Spirit will come upon them and they will prophesy, and then he will go back. ಹಳೆ ಒಡಂಬಡಿಕೆ ಕಾಲದಲ್ಲಿ ಜನರ ಮೇಲೆ ಪ್ರತ್ಯೇಕ ಗಳಿಗೆ ಸಮಯದಲ್ಲಿ ಪರಿಶುದ್ಧಾತ್ಮನು ಬರ್ತಾ ಇದ್ದ. ಅವರು ಪ್ರವಾದಿಸಬೇಕಾದಂತ ಕಾರ್ಯಗಳು ಮಾಡಬೇಕಾದ ಕಾರ್ಯಗಳು ಮುಗಿದ ಮೇಲೆ ಪರಿಶುದ್ಧಾತ್ಮ ಪುನಃ ಹೋಗ್ಬಿಡ್ತಿದ್ದ. But in Jordan, when Jesus took baptism, the Holy Spirit came in a bodily form, looks like a dove. He's not the dove. He looked like a dove and came upon the shoulder of Jesus. ಅದು ಯೇಸು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ಯೋರ್ದನ್ ಹೊಳೆಯಲ್ಲಿ ಹಾಗೆ ಪರಿಶುದ್ಧಾತ್ಮನು ಪಾರಿವಾಳ ರೂಪದಲ್ಲಿ ಇಳಿದು ಬಂದು ಯೇಸುವಿನ ಭುಜದ ಮೇಲೆ ಇಳಿದನು. If you look at some of these ancient paintings, it looks like an old man with a long white beard will be sitting on the throne. ಇಲ್ಲಿ ಏಷ್ಯಾ ಭಾಗದ ಚಿತ್ರಣಗಳಲ್ಲಿ ಅವರು ಚಿತ್ರಿಸಿದ ಚಿತ್ರ ನೋಡಿದ್ರೆ ಸಿಂಹಾಸ ಮೇಲೆ ಒಬ್ಬರು ಅಜ್ಜ ಕೂತಿರ್ತಾರೆ, ಬೆಳೆ ಕೂದಲ ಉದ್ದನಾದ ಗಡ್ಡ ಇರ್ತದೆ, ಹಾಗೆ ಬಿಡಿಸಿರ್ತಾರೆ. There are no old people in heaven. ಪರಲೋಕದಲ್ಲಿ ಮುದುಕರು ವೃದ್ಧರು ಇಲ್ಲ. So, and let me not go there. ಅಷ್ಟೇ There's one person, ಸದ್ಯಕ್ಕೆ ಬೇಡ. there's one thin person sitting with marks here, with a heart that is with thorns. ಆಮೇಲೆ ಇನ್ನೊಂದು ಚಿತ್ರ ಬರ್ತಾರೆ. ಬಡಕ ವ್ಯಕ್ತಿ, ಈ ಕೂದಲಲ್ಲಿ ಗಾಯ ಇರ್ತದೆ, ಇಲ್ಲಿ ಗಾಯ, ಇಲ್ಲಿ And then one bird will be flying around above the head. One bird will be flying around. ಆಮೇಲೆ ಅವ್ರ ತಲೆ ಮೇಲೆ ಒಂದು ರಿಂಗ್ ಇರ್ತದೆ, ಅದ್ಮೇಲೆ ಅದ್ರ ಮೇಲೆ ಒಂದು ಹಕ್ಕಿ ತಿರುಗುತ್ತಿರ್ತದೆ. Okay, yeah. Say they think that is the Holy Spirit. ಅವರು ಹೇಳೋ ಕಾರಣ ಆ ಪಕ್ಷಿ ಪರಿಶುದ್ಧಾತ್ಮನ ಸೂಚಿಸ್ತದೆ. So we have to remove all the misconception in our mind that the Holy Spirit is a bird.
ಅದು ಜನರು ತೋರಿಸುವಂತ ಚಿತ್ರಣ ಅದು ತಪ್ಪಭಿಪ್ರಾಯ. ಪರಿಶುದ್ಧಾತ್ಮನಂದ್ರೆ ಪಾರಿವಾಳ ಎಂಬುದನ್ನು ತೆಗೆದುಬಿಡೋಣ. Some people say, wow, I feel the Holy Spirit. Say, where? You see the goosebumps? Yeah. ನೋಡ್ರಿ ಹೇಳ್ತಾರೆ ಪರಿಶುದ್ಧಾತ್ಮನ ನನಗೇನು ಅನಿಸ್ತದೆ ನೋಡಿ, ಎಲ್ಲಪ್ಪ ಇಲ್ಲ ಇದು ನೋಡ್ರಿ ಅಂತ ಹೇಳ್ತಾರೆ. And they feel some kind of electricity, or they fall down and they get up and they say they already have the Holy Spirit. ಆಮೇಲೆ ಇನ್ನು ಕೇಳ್ತಾರೆ ಜಿಮ್ ಅನ್ಸಗಂತು, ಎಲೆಕ್ಟ್ರಿಕ್ ಶಾಕ್ ಅನ್ಸ್ತು, ಬಿದ್ರೆ ಎದ್ದೆ. ಆಮೇಲೆ ಹೇಳ್ತಾರೆ ಪರಿಶುದ್ಧಾತ್ಮ ಹೊಂದ್ಕೊಂಡೆ ಅಂತ ಹೇಳ್ಬಿಡ್ತಾರೆ. I mean, there are thousands of wrong conceptions about the Holy Spirit. ಹಾಗೆ ಅಂದ್ರೆ ಪರಿಶುದ್ಧಾತ್ಮನ ಕುರಿತು ಸಾವಿರಾರು ಅನೇಕ ತಪ್ಪಭಿಪ್ರಾಯಗಳು ಇವೆ. When the Holy Spirit came upon Jesus, he did not jump in the river Jordan. ಯೇಸು ಸಮಯದಲ್ಲಿ ಪರಿಶುದ್ಧಾತ್ಮ ಬಂದಾಗ ಯೇಸು ಯೋರ್ದನ್ ಹೊಳೆಯಲ್ಲಿ ನಿಂತಾಗ ಅವನು ಜಿಗಿಲಿಲ್ಲ. Acts 2nd chapter, it says, while they were sitting in a room like this, ಕೋಣೆಯಲ್ಲಿ ಹೀಗೆ ನೀವು ಕೂತಿದ್ದ ಹಾಗೆ ಕೂತಾಗ Holy Spirit, like a form of a fire, came upon everyone. ಪರಿಶುದ್ಧಾತ್ಮನು ಬೆಂಕಿಯ ರೂಪದಲ್ಲಿ ಎಲ್ಲರ ಮೇಲೆ ಇಳಿದು ಬಂದ. He did not come only on Peter, and Peter distributed to everyone. ಪೇತ್ರನ ಮೇಲೆ ಬಂದು ಪೇತ್ರನ ಎಲ್ಲರೂ ತಗೊಂಡು ಪರಿಶುದ್ಧಾತ್ಮ ನೀವೆಲ್ಲ ತಗೊಂಡು ವಿತರಿಸಿ ಕೊಡ್ಲಿಲ್ಲ. If somebody says, give me $50, I will give you the Holy Spirit, don't believe them. ಯಾರಾದ್ರೂ $50 ಕೊಡಪ್ಪ ನೀನು ಪರಿಶುದ್ಧಾತ್ಮ ಕೊಡ್ತೇನೆ ಅಂತ ನಂಬಬೇಡ್ರಿ. $50 for prophecy, $50 whatever. 50 rupees, you just say 50 rupees. $50 ಪ್ರವಾದಿಸೋದಕ್ಕೆ, $50 ಸ್ವಸ್ಥಪಡಿಸೋಕೆ ನಂಬಕ್ ಹೋಗ್ಬೇಡ್ರಿ. No, that was the Old Testament where God used the prophets to prophesy. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನು ಪ್ರವಾದಿಸುವುದಕ್ಕೆ ಉಪಯೋಗ ಮಾಡಿತ್ತು. In New Testament, John 10:27 clearly says, what does it say? ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 10:27 ವಾಕ್ಯ ಹೀಗೆ ಹೇಳ್ತದೆ. ಏನ್ ಹೇಳ್ತದೆ? It doesn't say my sheep will hear a prophet's voice. ಅಲ್ಲಿ ನನ್ನ ಕುರಿಗಳು ಪ್ರವಾದಿಯ ಶಬ್ದ ಕೇಳಿಸ್ಕೊಳ್ತಾವಂತೆ ಬರ್ದಿಲ್ಲ. No, it says my sheep will hear my voice. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತವೆ. Can we all say that? ನಾವೆಲ್ಲ ಹೇಳೋಣ, so that you remember that. ಅಂದ್ರೆ ಈ ವಾಕ್ಯ ನಿಮ್ಗೆ ನೆನಪಿರ್ಲಿ. My sheep shall hear my voice. Shall hear my voice. In Kannada, please. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳಿಸ್ಕೊಳ್ತವೆ. So if the great shepherd has redeemed you, ದೊಡ್ಡ ಕುರುಬನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, as a sheep rescued, ನೀವು ಕುರಿಗಳನ್ನಾಗಿ ನಿಮ್ಮನ್ನು ಕಾಪಾಡಿ. when does that happen? At the time of salvation. ಅದು ಯಾವಾಗ ಆಯ್ತು? ರಕ್ಷಣೆ ದಿನದಲ್ಲಿ ಆಯ್ತು. After getting saved, you don't remain a sheep. ನೀವು say amen after every service. ಆಮೇಲೆ ನೀವು ರಕ್ಷಣೆ ಆದ್ಮೇಲೆ ಪ್ರತಿಯೊಂದು ಹೇಳಿಕೆ ಅಂತೇಳಿ ಅಳ್ದಲ್ಲ, ಅದಕ್ಕಲ್ಲ. Yeah. Tell your neighbor you are not a sheep. ಅವ್ರಿಗೆ ಪಕ್ಕದಲ್ಲಿ ನೀವು ಕುರಿ ಅಲ್ಲ ಸರ್, you are a child of God. ನೀವು ದೇವರ ಮಕ್ಕಳು. You don't remain a sheep. ನೀವು ಕುರಿಯಾಗೇ ಇರೋದಿಲ್ಲ. That's only a analogy or allegory or like metaphor. ಅದು ಹೇಳಿಕೆ ಅಂತ ಹೇಳಿಕೆ ಅಷ್ಟೇ. Like to rescue, ಕಾಪಾಡುವುದಕ್ಕೆ. But till today, after 40 years, they still think I am a sheep. ಇನ್ನು 40 ರಕ್ಷಣೆವಾಗಿ 40 ವರ್ಷ ಆದ್ರೂ ನಾನು ಕುರಿ ಮರಿ ಅಲ್ಲೇ ಇದೆ. No, God never called you to remain a sheep. You move, graduate from one level to another level. ಇಲ್ಲ, ನೀವು ಕುರಿ ಆಗೋದಕ್ಕೆ ದೇವರು ನಿಮ್ಮನ್ನು ಕರೆದಿಲ್ಲ. ಕುರಿ ಅಂತ ನಿಮ್ಮನ್ನು ಕಾಪಾಡಿದಾತನು ನೀವು ಹಂತವಾಗಿ ಬೆಳೆಯುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. If anyone is in Christ, is a new creation. ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದಾರೆ ಅವನು ನೂತನ ಸೃಷ್ಟಿ ಆದನು. So you in one John's Gospel of John, first chapter 12 says, as many that received him, he gave them the power and the authority to be called a child of God. ನಮ್ಮ ಬಗ್ಗೆ ಹೇಳಿದ್ದು ಯೋಹಾನ 1:12 ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದ್ರೆ ಆತನ ಹೆಸರನ್ನು ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. So you are a son, you are a daughter, you are not a sheep. Come out of the sheep mentality. ಅದನ್ನ ನೀವು ಕುರಿಗಳಲ್ಲ, ಕುರಿಗಳ ಮನೋಭಾವನೆಯಿಂದ ಹೊರಗೆ ಬಂದ್ರಿ. ನೀವು ದೇವರ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆಗಿದ್ದೀರಿ. So let me fast forward. ಈಗ ಮುಂದೆ ಹೋಗೋಣ. If you come with me to the book of Romans, ರೋಮನ್ಸ್ ಪತ್ರಿಕೆಯಿಂದ ನಿಮ್ಮ ಬೈಬಲ್. Because when you fall in love with Jesus, you go straight to Romans. ಯಾಕಂದ್ರೆ ಯಾರು ಪ್ರೀತಿಯಲ್ಲಿ ಯಾವುದೋ ವಿಷಯದಲ್ಲಿ ಪ್ರೀತಿಯಲ್ಲಿ ಬಿದ್ದು ಬಿಡ್ತೀರಿ. Jesus emphasizes so much ಯೇಸು ಇಷ್ಟು ಒತ್ತಿಯಾಗಿ ಹೇಳ್ತಾನೆ about intimacy with God, love relationship with Jesus. ಯೇಸುವಿಗೆ ಆತ್ಮೀಯ ಸಂಬಂಧ, ಬಾಂಧವ್ಯ ಅಂತ ಹೇಳ್ತಾನೆ. If you turn with me to let me see. Go to
14th chapter, ರೋಮಾಪುರದವರಿಗೆ 14ನೇ ಅಧ್ಯಾಯದಲ್ಲಿ 17th. 17ನೇ ವಚನ. Okay. Yeah. Okay. The kingdom of God is not a matter of rules about food. I'm reading from the Passion Translation. It's little different. But okay. ದೇವರಾಜ್ಯವು ತಿನ್ನುವುದು ಕುಡಿಯುವುದು ಅಲ್ಲ, ಆದರೆ Okay. Okay. But it is in the realm of the Holy Spirit. ಆದ್ರೆ ಇದು ಪರಿಶುದ್ಧಾತ್ಮನ ಲೋಕದಲ್ಲಿ ಇದೆ. So ಆದ್ರಿಂದ how do we enter into the kingdom of God? ದೇವರಾಜ್ಯದಲ್ಲಿ ಹೇಗೆ ಪ್ರವೇಶಿಸೋದು? We enter into the kingdom of God by the Holy Spirit. ಪರಿಶುದ್ಧಾತ್ಮನ ಮೂಲಕ ನಾವು ದೇವರಾಜ್ಯದಲ್ಲಿ ಪ್ರವೇಶ ಮಾಡ್ತೇವೆ. And then ಆಮೇಲೆ when we are born of the Spirit, ಅವ್ರ ಆತ್ಮನಿಂದ ಹುಟ್ಟಿದಾಗ in John 3, Jesus says, he who, receives the Spirit, like John 3rd chapter, let's look at ಯೋಹಾನ ಬರೆದ ಮೂರನೇ Sorry, I'm not used to giving a lot of scriptures, but today I want to give you the scriptures. ಈ ವಾಕ್ಯವನ್ನು ನಾನು ನಿಮಗೆ ಕೊಡ್ತೇನೆ. 3rd chapter, he ಮೂರನೇ talks ಅಧ್ಯಾಯ, to Nicodemus. ನಿಕೋಡೆಮಸ್ ಸಂಗಡ But ಮಾತಾಡ್ತಿರುವಾಗ he says two things. ಆತನು ಎರಡನ್ನು ಹೇಳ್ತಾನೆ. Before a person can see kingdom realm, they must first experience rebirth. ಆತ ದೇವರ ಹೊಸ ರಾಜ್ಯವನ್ನು ನೋಡೋಕ್ಕಿಂತ ಮುಂಚೆ ಅವನ ಆತ್ಮನಲ್ಲಿ ಹುಟ್ಟಬೇಕು, ಪುನಃ ಹುಟ್ಟಬೇಕು. And then ಆಮೇಲೆ he says in verse 5, 5ನೇ ವಚನ ಹೇಳ್ತಾನೆ, I speak an eternal truth. ನಾನು ನಿತ್ಯ ಸತ್ಯ ಹೇಳ್ತೇನೆ. Unless you are born of the water, that is the word of God. ಅಂದ್ರೆ ನೀವು ನೀರಿನಿಂದ ಹುಟ್ಟದವರಂದ್ರೆ ದೇವರ ವಾಕ್ಯದಿಂದ My ನೀವು ಹುಟ್ಟದವರು. translation says, unless you are born of the spirit wind of the spirit. ಆತ್ಮನ ಗಾಳಿಯಲ್ಲಿ ನೀವು ಹುಟ್ಟದೆ ಹೋದ್ರೆ ಅಂತ ಬೇರೆ ಭಾಷೆಯಲ್ಲಿ You ಹೇಳ್ತಾರೆ. cannot enter God's kingdom realm. ದೇವರ ರಾಜ್ಯ ಲೋಕದಲ್ಲಿ ನೀವು ಪ್ರವೇಶಿಸಲಾರಿ. So let me connect this slowly. ಇದಕ್ಕೆ ಅಂಟಿಸ್ತೇನೆ ನಿಧಾನವಾಗಿ. The kingdom realm is entered only through the rebirth, born again experience. ಪರಲೋಕ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಒಂದೇ ಒಂದು ಮಾರ್ಗ, ಆತ್ಮನಲ್ಲಿ ಹುಟ್ಟಿದರೆ. And the rebirth experience is only possible when you receive the Holy Spirit. ಪರಿಶುದ್ಧಾತ್ಮನು ಅಂದ್ರೆ ನೀವು ದೇವರಲ್ಲಿ ಹುಟ್ಟಬೇಕಾದ್ರೆ ಒಂದೇ ಒಂದು ಸಾಧ್ಯ, ಯಾವಾಗಂದ್ರೆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಬರುವಾಗ. Okay, now coming back to Romans 14:17. ಈಗ ಮತ್ತೆ ರೋಮಪುರದವರಿಗೆ 14:17ಕ್ಕೆ ನಾನು ಬರ್ತೇನೆ. Now skip the word food, drink and all that. ಅದೇ ಊಟ, ನೀರು ಅದರ ಪಕ್ಕದಲ್ಲಿ ಇಟ್ಟು. I don't want to remind you about food and drink now. ಊಟ, ಅನ್ನಪಾನ ಅದ್ರ ಬಗ್ಗೆ ನಿಮಗೆ ನಾನು ಈಗ ನೆನಪು ಮಾಡೋದಿಲ್ಲ. But the point is, if you have the Holy Spirit, you will not even think about the food and drink. ಆದ್ರೆ ಈಗ ಅಂಶ ಏನಂದ್ರೆ ನಿಮ್ಮಲ್ಲಿ ಪರಿಶುದ್ಧಾತ್ಮ ಇದ್ರೆ ಊಟ ನೀರು ಬಗ್ಗೆ ನೀವು ಚಿಂತೆ ಮಾಡೋದಿಲ್ಲ. Moses was on the mountain 40 days, 40 nights. He never was hungry nor thirsty. ಮೋಶೆ 40 ದಿನ ಹಗಲು ರಾತ್ರಿ ಬೆಟ್ಟದ ಮೇಲೆ ಇದ್ದಾಗ ಎಂದು ಊಟ ನೀರು ನೆನಪು ಬರಲಿಲ್ಲ, ಅವನಿಗೆ ಹಸಿವೆ So ಆಗಲಿಲ್ಲ. when you get into the realm of the Spirit, all the physical things will get arrested. ನೀವು ಪರಲೋಕದ ಪರಿಶುದ್ಧಾತ್ಮನ ಲೋಕದಲ್ಲಿ ನೀವು ಪ್ರವೇಶ ಮಾಡುವಾಗ ಈ ಭೌತಿಕ ವಿಷಯದಲ್ಲಿ ನಿಮಗೆ ಯಾವ ಚಿಂತೆ ಮಾಡುದಿಲ್ಲ. Not just arrested, you will get satisfied. You'll be full already in the physical also. ಅಂದ್ರೆ ನೀವು ಆತ್ಮನಲ್ಲಿ ಇರುವಾಗ ಭೌತಿಕದಲ್ಲಿ ಸಹ ನೀವು ಏನು ತಿಳಿದಿದ್ರು ನೀವು ಸಂತೃಪ್ತಿ ಉಳ್ಳವರಾಗೆ ತುಂಬಿದವರಾಗಿ ಇರ್ತೀರಿ. Now let me read this verse. For the kingdom of God is in the realm of the Holy Spirit. ಪರಲೋಕ ರಾಜ್ಯವು ಪರಿಶುದ್ಧಾತ್ಮನ ಲೋಕದಲ್ಲಿ ಇದೆ ಎಂಬುದೇ. So ಆದ್ರಿಂದ kingdom of God is all about the Holy Spirit. ದೇವರಾಜ್ಯ ಅಂದ್ರೆ ಪರಿಶುದ್ಧಾತ್ಮನೇ ಸ್ವತಃ ಆಗಿದ್ದಾನೆ. Very simple. And Jesus never spoke about anything else. He spoke more about the kingdom. ಅದು ಬಹಳ ಸರಳ. ದೇವರು ಯೇಸು ಹೆಚ್ಚಾಗಿ ಮಾತಾಡಿದ್ದನ್ನು ಪರಲೋಕ ರಾಜ್ಯದ ಬಗ್ಗೆ ಹೆಚ್ಚು ಮಾತಾಡಿದ್ದಾನೆ, ಬೇರೆ So please listen to this very carefully. I know some of you have already entered into the kingdom realm because I see your eyes are closed. ಈಗ ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಕೇಳ್ಕೊಳ್ರಿ, ಯಾಕಂದ್ರೆ ಈಗಾಗಲೇ ನಿಮ್ಮ ಕಣ್ಣು ಮುಚ್ಚುತ್ತಾ ಇದೆ. ಕೆಲವರು ಈಗ ಪರಲೋಕಕ್ಕೆ ಹೋಗೇ ಬಿಟ್ಟಿರಿ. Some of them tell me, "No, I'm meditating on the word." ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಬ್ರದರ್ ನಾವು ಕಣ್ಣು ಮುಚ್ಚಿದ್ದೇವೆ, ಅದೇ ಧ್ಯಾನ ಮಾಡಕತ್ತೀರಿ. You can do that after you go home, but please listen to the word of God. ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಮನೆಗೆ ಹೋಗಿ ಮಾಡ್ರಿ. ಇವಾಗ ಸದ್ಯಕ್ಕೆ ಕಣ್ಣು ತೆರೆದು ನೋಡ್ರಿ ಅಷ್ಟೇ ಸಾಕು. Because the same God ಯಾಕಂದ್ರೆ ಅದೇ ದೇವರು who's going to watch you when you come in front and you're crying and begging. ಅದೇ ಈ ಕಣ್ಣು ಮುಚ್ಕೊಂಡಿದ್ದು ಧ್ಯಾನ ಮಾಡ್ತಿರಲ್ಲ, ಅದೇ ದೇವರು ಇಲ್ಲಿ ಬಂದು ನೀವು ಅಯ್ಯೋ ದೇವರಿಂದ ಕಣ್ಣೀರು ಸುರಿಸಲ್ಲ, ಅದೇ ನೋಡ್ತಾನೆ. And you think you can get God's attention and get a miracle
or a healing or a prophecy, ಆಮೇಲೆ when you're standing in front with tears, ಆಮೇಲೆ ಕಣ್ಣೀರು ಸುರಿಸಿ ದುಃಖ ಪಟ್ಟಿದ್ರೆ ದೇವರ ಲಕ್ಷಣ ನಮ್ ಕಡೆ ನೋಡ್ತಾನೆ, ನಮಗೆ ಬೇಕಾದನ್ನು ಕೊಡ್ತಾನೆ ಅಂತ ನೀವು ನೆನೆಸಿ ಬಂದಿರ್ತೀರಿ. but then he was watching you during the message. ಆಮೇಲೆ ಈಗ ಕಣ್ಣು ಸುರಿಸಿ ಕಣ್ಣು ಇರ್ತಿರ್ತಿಲ್ಲ, ಸಂದೇಶ ಕೊಡುವಾಗ ನೀವು ಮಕ್ಕೊಂಡಿದ್ದಲ್ಲ ಅಂತ ಅದನ್ನು ನೋಡ್ತಾನೆ. The same eagerness you have during altar call should be the same eagerness to listen to the word of God. I'm sorry about that. ಪ್ರಾರ್ಥನೆ ಮಾಡಿಸೋದಕ್ಕೆ, ಸ್ವಸ್ಥತೆಗೆ, ಆಶೀರ್ವಾದಕ್ಕೆ ಮುಂದೆ ಬನ್ರಿ ಎಂಬುದಾಗಿ ಓಡಾಡಿ ಬರ್ತೇವೆ. ಅದೇ ಕುತೂಹಲ, ಅದೇ ಆಸಕ್ತಿ ಕುಂತು ವಾಕ್ಯ ಕೇಳುವಾಗನೂ ಇರ್ಬೇಕು. I'll never forget what Pastor Sunil said about me 25 years back. 25 ವರ್ಷದಿಂದ ಪಾಸ್ಟರ್ ಸುನಿಲ್ ನನ್ನ ಬಗ್ಗೆ ಹೇಳಿದ್ರೆ ನಾನು ಮರೆಯೋದಿಲ್ಲ. When Joshua Paul is very serious, take it as a joke. ಅಲ್ಲಿ ಪಾಸ್ಟರ್ ಜೋಸೆಫ್ ಪಾಲ್ ಅವರು ಸೀರಿಯಸ್ ಇದ್ದಾಗ ಅದನ್ನು ತಮಾಷೆಯಿಂದ ತಕೊಳ್ರಿ ಅಂತ But ಹೇಳಿ. when he's joking, better take it serious. ಅವ್ರ ತಮಾಷೆ ಮಾಡುವಾಗ ಅದು ಗಂಭೀರತೆ ತಕೊಳ್ರಿ. He'll be seriously joking and jokingly serious. ಅಲ್ಲಿ ತಮಾಷೆ ಮಾಡ್ತಾ ಇದ್ರು, ಗಂಭೀರವಾಗಿ ತಮಾಷೆ ಇದ್ರು ಸಹ, So I speak little sharp in a very gentle way. ಆದ್ರೆ ಅದು ಸ್ವಲ್ಪ ಕಠೋರವಾಗಿ ಮಾತಾಡಿ ಸೌಮ್ಯವಾಗಿ ಚುಚ್ಚಿಬಿಡ್ತಾನೆ. Wake up your neighbor and say, the kingdom of God is here. ಹೇಳ್ರಿ, ದೇವರಾಜ ಇಲ್ಲೈತೆ ಅಂತ ಹೇಳ್ರಿ. Come on, tap somebody and say, ಯಾರಾದ್ರೂ ನಿದ್ದೆ ಮಾಡ್ತಾರೆ ತಟ್ಟಿ ಹೇಳ್ರಿ. no, even if they are not sleeping physically, ಅವ್ರು ಭೌತಿಕವಾಗಿ ನಿದ್ರೆ ಮಾಡಿಲ್ಲ ಅಂದ್ರು they may be spiritually sleeping. ಅವ್ರು Wake up. ಆತ್ಮಿಕವಾಗಿ ಮಲಗಿರ್ಬೋದು. ತಟ್ರಿ ಎಬ್ಬಿಸ್ರಿ. Kingdom of God is not somewhere over in heaven. ದೇವರಾಜ ಎಲ್ಲೋ ಒಂದು ಕಡೆ ಪರಲೋಕದಲ್ಲಿ ದೂರ ಇಲ್ಲಪ್ಪ. You don't have to die and go to heaven. ನೀವು ಪರಲೋಕ ಹೋಗೋದು ಇಲ್ಲೇ ಸತ್ತು ಅಲ್ಲಿ ಹೋಗ್ಬೇಕಾಗಿಲ್ಲ. You can enjoy heaven on earth. ಇಲ್ಲಿ ಜೀವಂತವಾಗಿದೆ ಪರಲೋಕ ನೀವು Amen. ಅನುಭವಿಸಬಹುದು. You ಆಮೇಲೆ can enjoy the best on earth. ಅಲ್ಲಿ ಉತ್ತಮವಾದದ್ದನ್ನು ಭೂಮಿ ಮೇಲೆ ಅನುಭವಿಸಬಹುದು. Some people tell me, I don't want to eat high cholesterol. When I go to heaven, I will eat everything. ಆಮೇಲೆ ಕೆಲವರು ಹೇಳ್ತಾರೆ ಬಹಳಷ್ಟು ಕೊಬ್ಬುವಂತದ್ದು ಎಣ್ಣೆ ಪದಾರ್ಥ ಮನುಷ್ಯರು ತುಪ್ಪ ತಿನ್ನೋದಿಲ್ರಿ, ಅಲ್ಲಿ ಹೋದ್ಮೇಲೆ ಅಲ್ಲಿ ತಿಂತೇನೆ. Don't worry, if you have the fire of the Holy Spirit, all your cholesterol will get burned. ದೇವರಿಗೆ ಸ್ತೋತ್ರ. ನೀವು ಚಿಂತೆ ಮಾಡ್ಬಿಡ್ರಿ, ನಿಮ್ಮಲ್ಲಿ ಬಹಳಷ್ಟು ಕೊಬ್ಬಿದ್ರು ಪರಿಶುದ್ಧಾತ್ಮನ ಬೆಂಕಿ ನಿಮ್ಮೊಳಗೆ ಬಂದ್ರೆ ಸಾಕು, ಆ ಕೊಬ್ಬೆಲ್ಲ ಕರಗೋಗ್ತದೆ. I mean, you can enjoy when the Holy Spirit is with you, you can live in divine health. ಅಷ್ಟೇ ಅಲ್ಲದೆ ಪರಿಶುದ್ಧಾತ್ಮನ ನಿಮ್ಮ ಒಳಗೆ ನಿಮ್ಮ ಜೊತೆಗೆ ಇರುವಾಗ ದೈವಿಕ ಪೂರ್ಣ ಆರೋಗ್ಯದಿಂದ ನೀವಿರ್ಬೋದು. I repeat, you will not need healing, you can live in health. ನಾನು ಮತ್ತೆ ಹೇಳ್ತೇನೆ, ನಿಮಗೆ ಸ್ವಸ್ಥತೆ ಬೇಕಾಗಿಲ್ಲ, ನೀವು ಆರೋಗ್ಯದಲ್ಲೇ ಇರ್ತೀರಿ. When you are in the kingdom realm, ದೇವರ ರಾಜ್ಯ ನೀವು ಲೋಕದಲ್ಲಿ when you ಇರುವಾಗ, are in the Holy Spirit, ಪರಿಶುದ್ಧಾತ್ಮ ನೀವು ಇರುವಾಗ you don't get better, you don't recover from sickness. ನೀವು ರೋಗದಿಂದ ಸ್ವಸ್ಥತೆ ಆಗುವುದಲ್ಲ. It's not we try to become better or healed. ಅಂದ್ರೆ ಬಹಳಷ್ಟು ಸುಧಾರಿಸಿಕೊಳ್ಳೋದಕ್ಕೆ We, ಆರೋಗ್ಯವಾಗುವಂತ ಪ್ರಯತ್ನ we ಮಾಡೋದಿಲ್ಲ. keep the sickness away. ನಾವು ರೋಗವನ್ನೇ ದೂರ ಇಟ್ಟಿರ್ತೇವೆ. So we don't try to get better, we keep the sickness away. ನಾವು ಆರೋಗ್ಯ ಸುಧಾರಿಸಿಕೊಳ್ಳುವುದಿಲ್ಲ, ಆ ರೋಗವನ್ನೇ ಹೊರಗೆ So ಹಾಕಿರ್ತೇವೆ. the kingdom of God is the realm of the Holy Spirit. ಆದ್ರೆ ದೇವರ ರಾಜ್ಯವು ಪರಿಶುದ್ಧಾತ್ಮನ ಲೋಕ ಆಗಿದೆ. So it says in my scripture, ನನ್ನ ವಾಕ್ಯದಲ್ಲಿ ಈಗ ಹೇಳ್ತದೆ, when you walk in this kingdom realities, that pleases God. ಆ ದೇವರ ರಾಜ್ಯ ನಿಜಾಂಶದಲ್ಲೇ ನೀವು ಪ್ರವೇಶಿಸುವಾಗ ಆ ಪ್ರವೇಶಿಸುವಿಕೆ ದೇವರನ್ನು ಮೆಚ್ಚಿಸ್ತದೆ. Let me quote one more scripture and then ಇನ್ನೊಂದು ವಾಕ್ಯ ಹೇಳ್ತೇನೆ. second chapter. Let's go to second chapter. Acts second chapter. ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ I just told you on the day of Pentecost, ಈಗಾಗಲೇ ಹೇಳಿದ್ದೇನೆ, ಪಂಚಾಶತ್ತಮ ದಿನದಂದು they were all gathered in one place, ಅವರೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿ ಬಂದ್ರು, in one accord, in one mind. ಒಮ್ಮನಸ್ಸಾಗಿ ಐಕ್ಯದಿಂದ ಬಂದಿದ್ರು. Suddenly it says. ಅಲ್ಲಿ ತಕ್ಷಣ ಪಕ್ಕನೆ ಅಂತ ವಾಕ್ಯ I mean, ಹೇಳ್ತದೆ. when you say suddenly, it didn't happen because they were in the car or they were eating. Suddenly it happened. No, they were prepared. ಅವ್ರು ಕಾರಲ್ಲಿದ್ರು, ಎಲ್ಲ ಕೂಟದಲ್ಲಿ ಇದ್ರು, ಅದು ಪಕ್ಕನೆ ಇಲ್ಲ, ಅವರು ಸಿದ್ಧರಾಗ್ತಾ ಇದ್ರು. They were prepared. Jesus himself, ಯೇಸುವೆ ಹೇಳಿದ್ದು, oh my goodness, Jesus himself took 40 days, 50 days to explain to them about the kingdom of God. ದೇವರ ರಾಜ್ಯದ ಬಗ್ಗೆ ಅವ್ರಿಗೆ ಹೇಳೋದಕ್ಕೆ 40 ದಿನ ಅವ್ರಿಗೆ ತಿಳಿಸಬೇಕಾಯಿತು. Let's look at that. Acts first chapter. ಆಕೆ ನೋಡೋಣ, ಅಪೊಸ್ತಲಕೃತ್ಯ 1ನೇ ಅಧ್ಯಾಯ The second verse. 2ನೇ ವಚನ. After Jesus ascended, ಯೇಸು before he ascended, verse 2. ಯೇಸು ಸ್ವರ್ಗಾರೋಹಣ ಹೋಗಿಂತ ಮುಂಚೆ He gave 2ನೇ ವಚನ ನೋಡೋಣ. instructions. ಅವರಿಗೆ ಸಲಹೆಗಳನ್ನು ಕೊಟ್ಟು, He appeared to them many times. ಅನೇಕ ಸಾರಿ ಅವರು ಎಲ್ಲರಿಗೂ ಕಾಣಿಸಿಕೊಂಡು For 40-day period, says that 40-day period. 40 ದಿನಗಳವರೆಗೂ. I'm surprised when I read this. ಇದನ್ನು ಓದಿದಾಗ ನನಗೆ ಆಶ್ಚರ್ಯ ಆಯ್ತು. He comes into a locked room, but still they didn't believe him. ಅವರು ಬಾಗಿಲು ಹಾಕಿದ್ದ ಕೀಲಿ ಬಾಗಿಲು ಚೆಲುಕಾಕೊಂಡು ಸಹ ಒಳಗೆ ಬಂದಿದ್ದಾನೆ, Now, ಅವ್ರನ್ನ ಇನ್ನೂ ನಂಬ್ತಾ It ಇಲ್ಲ. says Jesus proved to them with many convincing signs
that he had been resurrected. ಅವರು ಪುನರುತ್ಥಾನ ಯೇಸು ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ಅವರು ಮನವೊಲಿಸುವುದಕ್ಕೆ ತಿಳಿಸುವುದಕ್ಕೆ ವಿವರಿಸುವುದಕ್ಕೆ ಬಹಳ ಸಮಯ ಆಯ್ತು. Here we have a person who was crucified right before their eyes. ಇಲ್ಲಿ ಅವರೇ ಕ್ರೂಜೆಗೆ ಹಾಕಲ್ಪಟ್ಟಂತ ಅವ್ರ ಕಣ್ಣು ಮುಂದೆ ಹಾಕಲ್ಪಟ್ಟಂತ ವ್ಯಕ್ತಿ ಎದುರಿಗೆ ಇದ್ರು, Died, buried, ಅವ್ರು ಯೇಸು ಮರಣ ಹೊಂದಿ ಹೊಣಲ್ಪಟ್ಟು and ಪುನರುತ್ಥಾನ ಎದ್ದು ಬಂದು he rose again. ಅದು And ಪುನರುತ್ಥಾನ he's telling them, look at me, touch ನನ್ನ and ನೋಡ್ರಿ, see, ನಾನು I'm alive. ನಾನು ಜೀವನವಾಗಿ ನನ್ನ ಗಾಯ ನೋಡ್ರಿ ಅಂತ ಹೇಳ್ತಿದ್ದೆ. The very disciples of Jesus did not believe him. ಯೇಸು ಜೊತೆಗೆ ಇರುವಂತ ಶಿಷ್ಯರೇ ಯೇಸುವನ್ನು ನಂಬಲಿಲ್ಲ. 40 days he tried to convince them. 40 ದಿನ ಅವರಿಗೆ ಮನವರಿಕೆ ಮಾಡ್ಬೇಕಾಯ್ತು. Gave up. I can't convince these people. ಈಗ ಇವ್ರನ್ನ Tough ಕನ್ವಿನ್ಸ್ nuts to ಮಾಡಕ crack. ಬಹಳ ಕಷ್ಟಪಡ. I'm thinking, God, how There- much more to be tough for us? ದೇರೆ ನಾನು ಹೇಳ್ತಿದ್ದೇನೆ, ದೇರೆ ಅವ್ರಿಗೆ ಅಷ್ಟು ಕಷ್ಟ ಆದ್ರೆ ನಮಗೆ ಎಷ್ಟು ಕಷ್ಟ ಆಗ್ಬೋದು. My favorite verse is Matthew 28. He says, Jesus looked at them. They were- ನನ್ನ ಇಷ್ಟಪಡುವಂತ ವಾಕ್ಯ ಮತ್ತ 28 ಯೇಸು ಅವರನ್ನು ನೋಡಿ, I'm sorry, I have to use that verse. ಆ ವಾಕ್ಯ ನಾನು Disclaimer. ಉಪಯೋಗಿಸಬೇಕು. Let's rush through. Yeah. ಸ್ವಲ್ಪ ಬೇಗ 29. This is an eye opener for you. ಇದು ಕಣ್ಣು ತೆರೆಯುವಂತ ವಾಕ್ಯ. If you are in the spirit realm. ನೀವು Disclaimer. ಆತ್ಮನಲ್ಲಿ ಇದ್ದೀರಿ ಈ If ಸಾರಿ. you understand things in the spirit, you will understand what I am saying. ನೀವು ಆತ್ಮನ ವಿಷಯಗಳನ್ನ ನೀವು ಅರ್ಥ ಮಾಡಿಕೊಳ್ಳೋದಾದ್ರೆ ನಾನು ಹೇಳುವಂತ ವಿಷಯಗಳನ್ನ ಅರ್ಥ Because ಮಾಡಿಕೊಳ್ಳಿ. these truths are only understood spiritually, ಯಾಕಂದ್ರೆ ಈ ಸತ್ಯಗಳು ಆತ್ಮಿಕವೇ ಇದ್ದಾಗ ಮಾತ್ರ ಅರ್ಥ ಆಗ್ತದೆ. not with psychology or mental assent or head knowledge. ಯಾವ್ದೋ ತಲೆಯ ಬುದ್ಧಿ ವಿವೇಕೋ ತಿಳುವಳಿಕೆಯೋ ಜ್ಞಾನವೋ ಅವುಗಳಲ್ಲ. Theological knowledge cannot help you understand God. ತತ್ವದ ಜ್ಞಾನಗಳು ಅವ್ರ ದೇವರನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. We have to be spiritual people to understand spiritual truth. ಆತ್ಮಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆತ್ಮಿಕ ಜನರು ನಾವಾಗಿರ್ಬೇಕು. That's in 1 Corinthians 2nd chapter. ಅದೇ ಮೊದಲೇ ಕೊರತೆ ಒಂದನೇ ಕೊರತೆ Let's skip ಅಧ್ಯಾಯ. that. Now here he says, ಈಗ ಇಲ್ಲಿ ಹೇಳ್ತದೆ 28:17. Can you believe? 28:17 Jesus- ನಂಬ್ತೀರಾ? ಯೇಸು Jesus is giving his great commission. ಯೇಸು ಅವರಿಗೆ ದೊಡ್ಡ ಅಧಿಕಾರಿಗಳ ಆಜ್ಞೆ The ಕೊಡ್ತಿದ್ದಾರೆ. last words ಕಡೆ he ವಚನ, spoke to them before being ascended to heaven. ಆತನ ಪರಲೋಕ ಏರೋಣಕ್ಕಿಂತ ಮುಂಚೆ ಈ ಅಧಿಕೃತವಾದ ಅಧಿಕಾರವನ್ನು ಕೊಟ್ಟದ್ದು. Most important command. ಅದೇ ಪ್ರಾಮುಖ್ಯವಾದಂತ ಆಜ್ಞೆ. But read the previous verse before that. ಅದಕ್ಕಿಂತ ಹಿಂದಿನ ವಚನ ನೋಡೋಣ. See the ambience. ಅಲ್ಲಿ ನೋಡ್ರಿ, ಅಲ್ಲಿ Before Jesus could take off in the ambulance. Yes. The moment they saw him, they worshipped him. But some of them doubted. ಅಲ್ಲಿ ಯೇಸು ಅವರಿಗೆ ಕಾಣಿಸಿಕೊಂಡಾಗ ಕೆಲವರು ಅವರ ಯೇಸುವಿನ ಸಂದೇಹ ಪಟ್ಟರು. Is it there in your Bible? ನಿಮ್ಮ ಬೈಬಲ್ ಅಲ್ಲಿ ಇದೆಯೋ? What does it say in Kannada? ಕನ್ನಡದಲ್ಲಿ ಏನಿದೆ? Can you read? ಓಕೆ, Yeah, the disciples. ಅಲ್ಲಿ ಶಿಷ್ಯರೇ ಸಂದೇಹ ಪಟ್ಟರು. Say the 11 disciples are the ones who went on the mountain. ಅಲ್ಲಿ ಆತನನ್ನು ಕಂಡು ಆತನ ಅಡ್ಡ ಬಿದ್ದರು. ಆದರೆ His own ಕೆಲವರು disciples. ಆತನ ಸಂದೇಶ Out of the 11. ಅಲ್ಲಿ 11ರಲ್ಲಿ But Atre. it says Jesus undeterred. That is, Message translation says Jesus didn't give up so easily. Undeterred. ಅವ್ರ ಕಡೆಗೆ ತಿರುಗಿ He ಹೇಳಿದ್ದು, went ahead and gave them the command. ಅವರಿಗೆ ಪರಲೋಕಕ್ಕೆ ಹೇಳುವಾಗ ಅಪ್ಪಣೆ ಕೊಟ್ಟು Now, I'm so glad we are recording this message. ಇಲ್ಲಿ ಈ ಸಂದೇಶ ರೆಕಾರ್ಡ್ ಸಂತೋಷ ಅನಿಸ್ತದೆ. So I'm glad you're recording this. ರೆಕಾರ್ಡ್ ಮಾಡ್ತಿದ್ದಾರೆ. So you can hear it again and again when you get into the realm of the Spirit. ಪರಿಶುದ್ಧಾತ್ಮ ಲೋಕದಲ್ಲಿ ಪ್ರವೇಶ ಮಾಡುವಾಗ ಮೇಲೆ ಈ ವಾಕ್ಯವನ್ನು What ಕೇಳಿಸಿಕೊಳ್ಳಬಹುದು. I am doing is similar, like before Jesus could release the Holy Spirit, he gave them a lot of teaching, but nothing entered their head. ಅಲ್ಲದ ಅವರು ಸ್ವರ್ಗವನ್ನು ಹೋಗಿದ್ದ ಮುಂಚೆ ಯೇಸು ಪರಿಶುದ್ಧಾತ್ಮರಿಗೆ ಪ್ರಕಟ ಮಾಡಿದ್ರು, ಅವರು ಏನು ಅರ್ಥ ಆಗಲಿಲ್ಲ. Why? ಯಾಕೆ? It takes only the Holy Spirit to open their understanding. ಅವರ ತಿಳುವಳಿಕೆಯನ್ನು ಪರಿಶುದ್ಧಾತ್ಮನು ತೆರೆದಾಗ ಮಾತ್ರ ಹಾಗೆ ಆಯಿತು. Even Jesus had to depend on the Holy Spirit. ಯೇಸು ಸಹ ಪರಿಶುದ್ಧಾತ್ಮನೇ ಆಧಾರ ಮಾಡಿಕೊಳ್ಬೇಕಾಯ್ತು. So look at that. Even after resurrection, they are doubting him. ಅಲ್ಲಿ ನೋಡ್ರಿ, ಯೇಸು ಸ್ವಾಮಿ ಪುನರುತ್ಥಾನಗೊಂಡರೂ ಸಹ ಇನ್ನೂ ಸಂದೇಹ ಪಡ್ತಿದ್ದಾರೆ. 40 days he sat with them and said, touch my hand, touch my feet, and 40 ದಿನ ಯೇಸು ಅವ್ರ ಜೊತೆ ಕೈಯನ್ನು ಮುಟ್ಟು, ಪಕ್ಕೆಯನ್ನು windows ಮುಟ್ಟು, ಗಾಯವನ್ನು were ಮುಟ್ಟು. closed, doors were closed. He just walked in through the door, through the wall. He walked in through the wall. ಆ ಕಿಟಕಿ ತೆಗಿ, ಬಾಗ್ಲ ತೆಗಿವ ಏನ್ ಇಲ್ಲ, ಬಾಟ ತೆಗಿಲ್ಲ. ಅವ್ರು ಬಾಗಲ ಮುಚ್ಕೊಂಡು ಒಳಗ್ ಕುಂತಾಗನೆ ಆತನು ಪ್ರತ್ಯಕ್ಷನಾದನು. Miracles don't open your eyes. The Holy Spirit can. ಮಾತ್ಕಾರಿಗಳು ನಿಮ್ಮ ಕಣ್ಣನ್ನು ತೆರೆಯೋದಿಲ್ಲ, ಪರಿಶುದ್ಧಾತ್ಮ ನಿಮ್ಮ ಕಣ್ಣನ್ನು ತೆರೀತಾನೆ. We can teach and teach and teach. ನಾವು ಬೋಧನೆ ಮಾಡಬಹುದು, But if ಕಲಿಸಬಹುದು. you don't understand,
ನೀವು ಅರ್ಥ ಮಾಡ್ಕೊಳ್ದೆ ಹೋದ್ರೆ, without the help of the Holy Spirit, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಹೋದ್ರೆ, you are not in the Spirit, ನೀವು ಆತ್ಮನಲ್ಲಿ ಇಲ್ಲದೆ ಹೋದ್ರೆ, all that we teach goes above your head. ಎಲ್ಲಾ ಬೋಧನೆಗಳು ನಿಮ್ಮ ತಲೆ ದಾಟಿ ಹೊರಗೆ ಹೋಗ್ತವೆ. Once Regina was saying that, I think if you don't understand what I'm saying, you can stand up and receive. ಆಮೇಲೆ ನೀವು ನಾ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳ ಆಗ್ಲಿಲ್ಲ ಅಂದ್ರೆ ನೀವು ಎಲ್ಲಿ ನಿಂತ್ಕೊಳ್ರಿ, ಸ್ವೀಕಾರ ಮಾಡ್ರಿ ಅಂತ ಹೇಳ್ತಿದ್ವಿ. No, she said, ಹೇಳ್ತು, stand up. ನಿಂತ್ಕೊಳ್ರಿ. If it is going over your head, ನಿಮ್ my ತಲೆನ- teaching is going over your head. ನೀವು ಕುಂತಾಗ ಬೋಧನೆ ತಲೆ ಏನು ಅರ್ಥ ಆಗ್ಲಿಲ್ಲ, ಒಳಗೋಗ್ಲಿಲ್ಲ, ಹೊರಗೆ ಹೋಗ್ತಾ ಇದ್ರೆ, Stand up and receive. ಒಂದ್ ಎದ್ ನಿಂತ್ಕೊಳ್ರಿ, ಹೊಂದ್ಕೊಳ್ರಿ. So everybody stood up actually. ಎಲ್ಲರೂ ಎತ್ಕೊಂಡು ನಿಂತ್ಬಿಟ್ಬಿಟ್ರು. So I wouldn't say that today. Okay? ಇವತ್ತು ಇಲ್ಲಿ ಈಗ ನಿಮ್ಗೆ ಹೇಳೋದಿಲ್ಲ, I don't want to embarrass you. ಎಲ್ಲ ನಿಮ್ಮನ್ನ ಬೆತ್ತರ್ಪಡಿಸೋದಿಲ್ಲ, So I want you. ಪಡಿಸೋದಿಲ್ಲ. I want you to understand. ನಾನು ಇವರು ಇಲ್ಲಿ ಅರ್ಥ ಮಾಡಿ, Even a small child, ಸಣ್ಣ ಮಗನು ಸಹ, ಮಕ್ಕಳು, small child ಸಣ್ಣ ಮಕ್ಕಳು doesn't have to grow up to understand the Holy Spirit. ಪರಿಶುದ್ಧಾತ್ಮನು ಅರ್ಥ ಮಾಡಿಕೊಳ್ಳೋ ಮುದುಕರ ಬೇಕಾಗಿಲ್ಲ. When they are born, they have the capacity to understand the Holy Spirit. ಅವರು ಹುಟ್ಟಿದಾಗಲೇ ಪರಿಶುದ್ಧಾತ್ಮನ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಅವರಲ್ಲಿ ಇರ್ತದೆ. I was in one service dinner in somewhere North India. ನಾರ್ತ್ ಇಂಡಿಯಾದಲ್ಲಿ ನಾನು ಒಂದು ಸರ್ವಿಸ್ ಅಲ್ಲಿ ಇದೆ. 5,000, 7,000 people were gathered. 5,000 ಜನರು ಇದ್ರು. It was a huge crusade in Meghalaya. ಮೇಘಾಲಯದಲ್ಲಿ ದೊಡ್ಡ ಕ್ರೂಸೈಡ್ ಇತ್ತು. One little girl, ಒಂದು ಸಣ್ಣ ಹುಡುಗಿ, you know, the Northeast people, they're not too, no offense, they're not too tall. I mean, not too. ಅಲ್ಲಿ ನಾಗಾಲ್ಯಾಂಡಲ್ಲಿ We don't know whether they're sitting or standing. But this little girl, ಅವ್ರು ಕುಂತಾರೋ ನಿಂತಾರೋ ಅನ್ಸಲ್ಲ, ಇಷ್ಟು ಗಿಡಗಿರ್ತಾರೆ. very small, cute little girl. ಬಹಳ ಚಂದ ಹುಡುಗಿ ಈಗ ಬಂದ್ಲು. I think 5 years or 6 years something. 5-6 ವರ್ಷ ಇರ್ಬೋದು. With small eyes, I don't know whether she was open or closed. ಅವರ ಕಣ್ಣು ಮುಚ್ಚಿದಾಳೋ ತೆರೆದಾಳೋ ಗೊತ್ತಿಲ್ಲ, ಸಣ್ಣ ಸಣ್ಣ ಕಣ್ಣು. With a small frock she was wearing. ಸಣ್ಣ ಫ್ರಾಕ್ ಹಾಕೊಂಡು ಕೂದಲಲ್ಲಿ ಬಿಟ್ಕೊಂಡು ಬಂದ್ಲು. And she came right in the middle, like 7,000 people are there. 7,000 She ಜನ came right in the middle. 7,000 ಜನ ಕೂತಿದ್ದಾರೆ. ಆಕೆ ನಡುವೆ ನೇರವಾಗಿ ಬಂದ್ಲು. I was thinking the ushers will make her sit down somewhere. ಆಮೇಲೆ ಅಷ್ಟೇ ಸ್ವಯಂ ಸೇವಕರು ಆಕೆ ಎಲ್ಲಿ ಕೂರುವಂತೆ ಮಾಡ್ತಾರೆ ಅಂತ I said, ನೆನೆಸಿದೆ. it's okay. Why don't you sit down? Little girl, sit down. ಎಲ್ಲ ಸಣ್ಣ ಹುಡುಗಿ ಕೂಡಮ್ಮ ಅಂತ ಹೇಳ್ತಿದ್ರು. Listen to me. This is very important. ಅಲ್ಲಿ ಕೇಳಿಸ್ಕೊಡ್ರಿ, ಬಹಳ ಪ್ರಾಮುಖ್ಯ. This little girl, ಈ ಸಣ್ಣ ಹುಡುಗಿ, I never forget that. ಅದನ್ನ ನನ್ನ ಮೇಲೆ In ಮರೆಯೋದಿಲ್ಲ, my whole life. ನನ್ನ ಇಡೀ ಜೀವಮಾನದಲ್ಲಿ ಮರೆಯೋದಿಲ್ಲ. She just came in the middle, ಅಲ್ಲಿ ಮಧ್ಯದಲ್ಲಿ ಬಂದ್ಲು. and I thought she'll go away somewhere. ಇಲ್ಲೇ ಓದ್ಕೊ ಕೂಡ್ತಾಳೆ ಅಂತ ತಿಳ್ಕೊಂಡಿದ್ದೆ. She came right on the stage, pastor. ಅಲ್ಲಿ ಸ್ಟೇಜ್ ಮೇಲೆ ಬಂದ್ಬಿಟ್ಲು ಅವಳು. And she put her head down. ಅಲ್ಲಿ ತಲೆ Her hair was all over. ಅಲ್ಲಿ ಕೂದಲೆಲ್ಲ ಕೆಳಗಿಟ್ಟು She said like this. ಅಲ್ಲಿ ಹಿಂಗ್ ಕರ್ಲಿ, You, ನೀನು Joshua Paul, Paul, give me the mic. ಮೈಕ್ ಕೊಡು. I said, what? ಯಾಕೆ? ಏನ್? I just started to preach. ನಾನ್ ಪ್ರೀಚ್ ಈಗ ಶುರು ಮಾಡಿದ್ದೇನಮ್ಮ. Give me the mic. ಮೈಕ್ ಕೊಡು. I'm wondering why the ushers are not stopping. I said, ಏನ್ Pastors are sitting ಮಾತಾಡ್ತಾವ? on the stage. Well, 50 pastors are sitting on the stage. ಸ್ಟೇಜ್ ಮೇಲೆ 50 ಪಾಸ್ಟರ್, ದೊಡ್ಡ ಪಾಸ್ಟರ್ ಕೂತಿದ್ದಾರೆ. Pastor, Dr. John Williams was on the stage. ಡಾಕ್ಟರ್ ಜಾನ್ ನೆಲ್ಲಿಮ್ ಅವರು ಕೂತಿದ್ದಾರೆ. All big preachers were all there. ದೊಡ್ಡ Big, ಪ್ರಸಂಗವರು yeah, ಕೂತಿದ್ದಾರೆ. apostles, bishops were there. ಬಿಷಪ್ ಎಲ್ಲ ಕೂತಿದ್ದಾರೆ. This girl says, give me the ಈ mic. ಸಣ್ಣ ಹುಡುಗಿ ಮೈಕ್ ಕೊಡು ಅಂತ I ಕೇಳ್ತಾಳೆ. told the translator, ಟ್ರಾನ್ಸ್ಲೇಟರ್ ಹೇಳಿದೆ, please tell her to go ಆಕೆಗೆ sit down. ಅಲ್ಲಿ ಹೋಗಿ ಕೂತ್ಕೋತಿ ಹೇಳು ಅಂತ ಟ್ರಾನ್ಸ್ಲೇಟರ್ ಹೇಳಿದೆ. No. ಅವ್ರಿಗೆ ಇಲ್ಲ. What's wrong with you? Tell her I am preaching. ಟ್ರಾನ್ಸ್ಲೇಟರ್ ನೀ ಏನಾಯ್ತು, ನಾ ಹೇಳಿದ್ರೆ ನಿನಗೆ ಹೇಳ್ತಾರೆ, ನಾ ಪ್ರಾಚೀನ ಮಾಡ್ತೇನೆ ಹೇಳಿ. You give her the mic. ನೀವು ಟ್ರಾನ್ಸ್ಲೇಷನ್ ಹೇಳ್ದ, ನೀವು ಮೈಕ್ ಕೊಡ್ರಿ ಸಾಹೇಬ್ರ ಅಂತ. He said, give the mic to her. ಅವ ಹೇಳ್ತಾನೆ, ಆಕೆ ಮೈಕ್ ಕೊಡ್ರಿ So what ಅಂತ. about my message? ಈಗ ನನ್ನ ಸಂದೇಶ ಏನು ತಯಾರಾಗಿ You ಬಂದಿದ್ದಾನೆ. can close your Bible. ನಾ ಬೈಬಲ್ He closed his Bible. I closed my Bible. ನಾನು ಬೈಬಲ್ ಮುಚ್ಚಿ, ಇವ್ರು ಬೈಬಲ್ ಮುಚ್ಚಿದ್ರು. I said, what's wrong with you people? ಈ ನಿಮ್ ಏನಾಯ್ತು? I'm about to preach. ನಾನೀಗ ಪ್ರಸಂಗ ಮಾಡ್ಬೇಕು, I haven't even started. ನಾನು ಇನ್ನು ಚಾಲು ಮಾಡ್ಲಿಲ್ಲ. Just now the worship got over. ಈಗಾಗಲೇ ಅದು ಆರಾಧನೆ ಮುಗೀತು. Who is this little girl ಈ ಹುಡುಗಿ ಯಾರು? running the show here? ಇಲ್ಲಿ ರನ್ನಿಂಗ್ ಶೋ ಮಾಡ್ತಿದ್ದಾಳೆ. Running the show here. It's okay. Running show. Huh? ಶೋ ರನ್ ಮಾಡ್ತಿದ್ದಾಳೆ. I'm glad I could understand little Kannada after 25 years of being in Karnataka. Otherwise, I would have just believed everything that you said. Man, what's going on with you? Are you running faster than me? No worries. No, you're preaching, you're my side preaching. Thank you. Yeah, I know. Everybody's hearing two messages. Praise God. But because of your message, they're still sleeping. My message doesn't put them to sleep. Mine is not good enough. Yours is better than mine. Yours is better than mine. ನಮ್ದು ನಿಮ್ಗಿಂತ ಚಲೋ ಇದೆ. Yeah. You know. Okay. So I gave the mic. ಅವ್ರಿಗೆ ಮೈಕ್ ಕೊಟ್ಟೆ.
because I had to obey the organizers. ಆರ್ಗನೈಸರ್ ಟ್ರಾನ್ಸ್ಲೇಟರ್ ಹೇಳಿದಾರೆ ಕೊಡ್ಲೇಬೇಕು. He said, ಅವ್ರಿಗೆ ಹೇಳಿದ್ದು, "You, Joshua Paul, ಜಾಷುವ ನೀನು your work is finished. ನಿನ್ನ ಕೆಲಸ ಮುಗೀತು. I only brought you." She spoke in English. ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾಳೆ. And I said, wow, where did she learn such ಈ amazing English? ಇಂಥ ಚಲೋ ಇಂಗ್ಲಿಷ್ ಈಕೆಯಲ್ಲಿ ಕಲ್ತಾಳೆ. Pastor said she never went to school. ಅಲ್ಲಿಗೆ ಪಾಸ್ಟರ್ ಹೇಳಿದೆ, ಯಾವ ಸ್ಕೂಲ್ ಹೋಗಿಲ್ಲ. She never went to school. She's only 4 or 5 years old. 4-5 ವರ್ಷ ಹುಡುಗಿ ಕಾಲೇಜ್ ಸ್ಕೂಲ್ಗೆ ಏನು ಹೋಗ್ತಾ ಇದ್ದಾಳೆ. How come she speaks such good English? ಇಷ್ಟು ಒಳ್ಳೆ ಇಂಗ್ಲಿಷ್ ಮಾತಾಡ್ತಿದ್ದಾಳಲ್ಲ. You, ನೀನು Joshua Paul, ಜಾಷುವ ಪೌಲ್, tonight ಇವತ್ತು ರಾತ್ರಿ you will see my power. ನನ್ನ ಶಕ್ತಿ ನೀನು ಕಾಣುವೆ. You don't have to teach. ನೀನು You ಬೋಧಿಸಬೇಕಾಗಿಲ್ಲ, don't have to preach. ನೀನು ಪ್ರಸಂಗ You ಮಾಡ್ಬೇಕಾಗಿಲ್ಲ. just stand and see what I'm going to do. ನೀನು ನಿಂತು ನೋಡು, ನಾನು ಮಾಡುವುದನ್ನು ಕಾಣು. Looking at her, what is she ಆಕೆಗೆ going to do? ಈಗೇನ್ ಮಾಡ್ತಾಳೆ ಅಂತ ನಾನು ನೋಡಿ. And the moment she said that, ಆಕೆ ಹೇಳಿದ ತಕ್ಷಣನೇ I saw the young boys who were sitting there on the tree trunk, tree branches, ಅಲ್ಲಿ ಗಿಡದ ಟೊಂಗೆ ಇತ್ತು. ಆ ಹುಡುಗರು sitting on the car, sitting on the bike, sitting on the compound ದೂರ wall. ದೂರ ಕಾರ್ ಮೇಲೆ ಕೂತಿದ್ದಾರೆ, ಕಂಪೌಂಡ್ ಗೋಡೆ ಮೇಲೆ ಕೂತಿದ್ದಾರೆ, ಕೆಲವು ಗಿಡದ ಮೇಲೆ ಕೂತಿದ್ದಾರೆ. She said, watch what I'm going to do. ಈಗ ನೋಡು ನಾನೇನ್ ಮಾಡ್ತೇನೆ. The moment she pointed her finger, ಆಕೆ ಬೆರಳು ಈ ಕಡೆ ಚಾಚಿ the power of God hit those children who were sitting on the tree. They fell down from the tree. ಅಲ್ಲಿ ಗಿಡದ ಮೇಲೆ ಕೂತ ಮರದ ಮೇಲೆ ಕೂತ ಹುಡುಗರಿಗೆ ಪರಿಶುದ್ಧಾತ್ಮ ಬಡಿದು ಅವ್ರು ಕೆಳಗೆ ಬಿದ್ರು. The fellows were in the compound wall. They were shaking and they were falling. ಕಂಪೌಂಡ್ ಗೋಡೆ ಮೇಲೆ ಕೂತವರೆಲ್ಲರೂ ಅವ್ರಿಗೆ ಬಡಲ್ಪಟ್ಟು ನಡುಗ್ತಾ ಇದ್ರು. And the whole place was like people were screaming. ಅಲ್ಲಿ ಇಡೀ ಜನರೆಲ್ಲ ಚೀರ್ತಾ ಇದ್ರು. And out of nowhere, people were coming with huge rifles in their hand. ಇಲ್ಲಿ Rifles. ಜನರು ದೊಡ್ಡ ಬಂದೂಕುಗಳು ಹಿಡ್ಕೊಂಡು ಬರ್ತಿದ್ದಾರೆ. Rifles, knives, ನೈವ್, ಕತ್ತಿ, ಚೂರಿ, chain. ಹಿಡ್ಕೊಂಡು ಬರ್ತಿದ್ದಾರೆ. And then some of them came with, so many other stuff. ಬೇರೆ They were bringing all. ಆಯುಧಗಳು ತಗೊಂಡ್ I thought ಬರ್ತಿದ್ದಾರೆ. they're going to attack me. ಅಯ್ಯೋ ನನಗೇನು ಹೊಡ್ಯಾಕ್ ಬರ್ತಾರೆ. They came and dropped over there and said, the Holy Spirit is here. We surrender our lives. ಆಮೇಲೆ We are ready to go to jail. ಆಯುಧಗಳನ್ನಲ್ಲಿ ಚೆಲ್ಲಿ ಪರಿಶುದ್ಧಾತ್ಮನಿಲ್ಲಿದ್ದಾನೆ, ನಾವು ಜೈಲಿಗೆ ಹೋಗಿ ತಯಾರಾದ ಕೈಯನ್ನೆತ್ತಿದ್ದಾರೆ. Terrorists. ಅಲ್ಲಿ They ಭಯೋತ್ಪಾದಕರು came with they dropped it, the drugs, cigarette, ಗನ್ನ, alcohol bottles, ಸಿರೆ ಬಾಟ್ಲ್ ಎಲ್ಲ ತಂದ everything they were dropping over there. ಎಲ್ಲ ವೇದಿಕೆ ಮೇಲೆಲ್ಲ ಚೆಲ್ಲಿ ಬಿಟ್ಟು And ನಿಂತಿದ್ದಾರೆ. those boys who had fallen over there on the motorbikes, they came. ಅಲ್ಲಿ ಬೈಕ್ ಮೇಲೆ ಕುಂತವ್ರು, ಗೋಡೆ ಮೇಲೆ ಕುಂತವ್ರು, ಬಿದ್ದವರು ಎಲ್ಲ ಓಡಿ ಇಲ್ಲಿ ಬಂದ್ರು. I was wondering what's happening. ನನಗೇನಾದ್ರು ಏನಾಗ್ತಿದೆ ಅಂತ. This girl says, ಈ ಹುಡುಗಿ ಹೇಳಿದ್ರು, my job is finished. ಈಗ ನನ್ನ ಕೆಲಸ ಮುಗಿತು. She gave the mic ಮೈಕ್ ಕೊಟ್ಲು, and she walked away. ಅಲ್ಲಿ ನಡು ಹೋಗ್ಲು. I said, no, come back here. ಇಲ್ಲ ಬಾ ಹುಡುಗ, ಬಾ ಬಾ ಬಾ. You started this. ಇದು ನೀನೇ ಶುರು ಮಾಡಿದ್ವಿ, You're not going anywhere. ನೀನ್ ಎಲ್ಲಿ ಹೋಗ್ಬೇಡ. No, we had Satish with us at that time. He had come with me. ಅಲ್ಲಿ ಸತೀಶ್ ಅವ್ರನ್ನ ಜೊತೆ ಬಂದಿ. He told Satish, carry this girl on your shoulder. ಅಲ್ಲಿ ಸತೀಶ್ ಹೇಳಿದೆ, ಈ ಹುಡುಗಿನ ನಿನ್ನ ಹೆಗಲ ಮೇಲೆ He carried her on his shoulder. ಹಾಕಿದ ತನ್ನ ಜಡೆ Like ಮೇಲೆ this? ಭುಜ ಮೇಲೆ ಎತ್ಕೊಂಡು. Because these people were all so tall and they were standing. I said, I give my life to Jesus. They were all standing. ಆಮೇಲೆ ಎತ್ತರ ಜನರು ಇದ್ದಾರೆ, ಮುಂದೆ ನಿಂತಿದ್ದಾರೆ, ನನ್ನ He said, ಜೀವನ ಯೇಸು ಕೊಡ್ತಾನೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈಗ ಕಾಣ್ತಾ ಇಲ್ಲ. I said, let her go and touch them and pray for them. ಆಕೆ ಹೋಗಿ ಎಲ್ಲರಿಗೂ ಮುಟ್ಟಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ. And half of the stage they disappeared because they are all kneeling here. ಅಲ್ಲ ಇಲ್ಲಿ People on the stage. ಇಲ್ಲಿ ಸ್ಟೇಜ್ ಮೇಲೆ ಇದ್ದವ್ರು ಎಲ್ಲರ ಕೆಲ ಅವ್ರ ಮಾಯ ಅವ್ರ ಕೆಳಗೆ ಬಂದ್ರು. And she goes and touches them and said, Papa, and boom, they ಆಮೇಲೆ go flying on the chair. ಆಕೆ ಹುಡುಗ ಪಾಪ ಅಂತ ಹೇಳಿ ಅವ್ರು ಮುಟ್ಟುವಾಗಲ್ಲ ಅವ್ರು ಹಿಂದೆ ಬೀಳ್ಬಿಡ್ತಿದ್ರು. And the fire of God fell. ದೇವರ ಬೆಂಕಿಯಲ್ಲೇ ಬಂತು. The meeting which started by 5 o'clock in the evening, ಸಾಯಂಕಾಲ ಕೂಟ 5 ಗಂಟೆಗೆ we could not finish by morning 5 o'clock. People were coming from all ಬೆಳಿಗ್ಗೆ 5 ಗಂಟೆ. directions. Come on, somebody. ಬೆಳಿಗ್ಗೆ 5 ಗಂಟೆವರೆಗೂ ಮುಗಿದ, ಯಾಕಂದ್ರೆ ಎಲ್ಲಾ ದಿಕ್ಕಿನಿಂದ ಜನರು ಬರ್ತಾನೆ ಇದ್ರು. In fact, the organizers were so offended. They said, we didn't like the way the Holy Spirit moved. ಆಮೇಲೆ ಅವರು ಆರ್ಗನೈಸ್ ಮಾಡಿದ ಸಂಘಟಕರು ಪರಿಶುದ್ಧಾತ್ಮನ ಚಲಿಸುವ ರೀತಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಬೇಡಪ್ಪ. The children cannot do this. We invited you. Why did you do this? ಅವ್ರು ಹೇಳಿದ್ರು ಮಕ್ಕಳಿಗೆ ಇದೆಲ್ಲ ಮಾಡಬೇಕು, ನೀವು ಕರೆದ್ವಿ, ನೀವ್ಯಾಕ್ ಮಾಡಬಾರ್ದ್ರಿ, ಅವ್ರಿಗೆ ಯಾಕೆ ಕೊಟ್ರಿ ಅಂತ. Supposed to be 5-day meeting. The same day they packed my suitcase and put me in the lorry and sent me back. 5 ದಿನ ಅದು ಕೂಟ ಇತ್ತು, ಒಂದೇ ದಿವಸಕ್ಕೆ ಮುಗಿಸಿ ನೀವು ಹೋಗ್ಬೇಡಪ್ಪ ಅಂತ ಕಳಿಸ್ಬಿಟ್ರು. We went with one-way ticket with faith. ಅಲ್ಲಿ ನಾವು ಒನ್ ವೇ ಟಿಕೆಟ್ ತಗೊಂಡು ನಂಬಿಕೆಯಿಂದ ಒನ್ ವೇ ಟಿಕೆಟ್ ತಗೊಂಡು ಹೋಗಿದ್ವಿ. Traveled in the train in the toilet seat. ಅಲ್ಲಿ ಟ್ರೈನ್ ಅಲ್ಲಿ ಶೌಚಾಲಯ ಕಡೆ ಕೂತ್ಕೋಬಹುದು. So much difficulty we reached that place. ಬಹಳ ಕಷ್ಟಪಟ್ಟು ಅಲ್ಲಿ ಸ್ಥಳಕ್ಕೆ ಹೋಗಿದ್ದೇವೆ. And when we came back, we had to hitchhike lorries and come back to Calcutta, but get some money from somebody whom we know.
ಅಲ್ಲೇ came back home. ತಿರುಗಿ ಬರ್ಬೇಕಾದಂತ ಆ ಟ್ರಕ್ಕೋ ಈ ಲಾರಿನೋ ಹಿಡ್ಕೊಂಡು ಕಷ್ಟಪಟ್ಟು ತಿರುಗಿ But ಬರ್ಬೇಕಾಯ್ತು. people started calling and saying, "You do not know what happened the following days." ಆಮೇಲೆ The whole hundreds of villages caught the fire of the Holy Spirit, and the revival is still spreading. After 25 years, I still hear the testimonies of that. ನಾವಿಲ್ಲಿ ಮುಟ್ಟಿದ ಮೇಲೆ ಅಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತಲ ಜನರು ಫೋನ್ ಮಾಡಿ ನೀವು ಹೋದ ಮೇಲೆ ಮರ್ದಿವ್ಸ ಏನಾಯ್ತು ಗೊತ್ತಾ, ಎಲ್ಲಾ ಹಳ್ಳಿ ಸುತ್ತಮುತ್ತಲಲ್ಲಿ ಪರಿಶುದ್ಧಾತ್ಮ ಬಡಿತಿದ್ದಾನೆ ಅದು ಜನರು ಉದ್ದೇಶ ಮಾಡ್ತಿದ್ದೆ. ಈಗಲೂ 25 ವರ್ಷ ಆದ್ರೂ ಪರಿಶುದ್ಧಾತ್ಮನ ಕಾರ್ಯ ನಿಲ್ಲಲಿಲ್ಲ, ಈಗಲೂ ಮಾಡ್ತಿದ್ದಾರೆ. What do I understand from that? ಈಗ ಎಲ್ಲೋ ಒಂದು ಅರ್ಥ ಮಾಡ್ಕೊಳ್ತೇನೆ ಅಂದ್ರೆ, It's one thing to talk about the Holy Spirit. ಪರಿಶುದ್ಧಾತ್ಮನು ಮಾತಾಡುದು ಒಂದು ಆದ್ರೆ, It's another thing ಇನ್ನೊಂದು seeing Him in action, allowing Him to come when we are prepared. ನಾವು ಸಿದ್ಧಗೊಂಡಾಗ ಆತನು ಬಂದು ಕಾಣಿಸಿಕೊಳ್ಳುವುದನ್ನೇ ನೋಡುವುದೇ ಶ್ರೇಷ್ಠ. Even Jesus had to take 50 days to prepare their mind. ಯೇಸು ಅವರಿಗೆ ಮನಸ್ಸನ್ನು ಸಿದ್ಧಪಡಿಸೋದಕ್ಕೆ 40 ದಿನ ಆಯ್ತು. How can we expect people to prepare in 50 minutes? ಅಲ್ಲಿ 40-50 ನಿಮಿಷದಲ್ಲಿ ಜನರ ತಯಾರು ಮಾಡೋದಕ್ಕೆ No, we have to go. We need. Jesus said, "Unless you humble like a little child, ಯೇಸು you ಹೇಳಿದ cannot enter into the realm of the Spirit." ಅದು ಯೇಸು ಹೇಳಿದ್ದು, ಚಿಕ್ಕ ಮಗುವನಂತೆ ಆಗದೆ ಹೋದ್ರೆ ಪರಿಶುದ್ಧಾತ್ಮನ ಲೋಕದಲ್ಲಿ ವಲಯದಲ್ಲಿ ನಾವು ಹೋಗಲು ಸಾಧ್ಯ ಇಲ್ಲ. 55 years of walking with the Holy Spirit, I have one sentence to say. ಪರಿಶುದ್ಧಾತ್ಮನ ಸಂಗಡ 55 ವರ್ಷ ನಡೆದಿದ್ದು ಒಂದೇ ಒಂದು ನಾನು ಹೇಳಲು ಬಯಸ್ತೇನೆ. You cannot understand Him in the head. ನಿಮ್ಮ ತಲೆಯಲ್ಲಿ ಬುದ್ಧಿಯಲ್ಲಿ ಆತನನ್ನು ಅರ್ಥ ಮಾಡಿಕೊಳ್ಳಲಾರಿರಿ. You can keep your eyes open like this, like an owl. You cannot catch anything. ನೀವು ಕಣ್ಣು ಹಿಂಗ್ ತರಿದ್ರು ಸಹಿತ ನೀವು ಹೊಂದ್ಕೊಳಕ್ ಆಗುದಿಲ್ಲ. But ಆದ್ರೆ for a split second, ಅಲ್ಲಿ you ಕ್ಷಣಾರ್ಧದಲ್ಲಿ shut down your head ನಿಮ್ಮ ತಲೆ ಬುದ್ಧಿಯನ್ನು ಬಂದ್ and ಮಾಡ್ರಿ. say, "Lord, I cannot understand you with my head, ಬೇರೆ ನನ್ನ ಬುದ್ಧಿಯಲ್ಲಿ ಅರ್ಥ with my ಮಾಡಿಕೊಳ್ಳಲಾರೆ. theology, with my ತತ್ವಗಳನ್ನು Bible scriptures, ಬೈಬಲ್ ವಾಕ್ಯದಿಂದ ಅರ್ಥ with my ಮಾಡಿಕೊಳ್ಳ notes, ನನ್ನ ನೋಟ್ಸ್ ಇಂದ that I open my heart." ಅದ ನನ್ನ ಹೃದಯ ತೆರಿತೇನೆ. You can understand God only in your heart. ನಿಮ್ಮ ಹೃದಯದಲ್ಲಿ ಮಾತ್ರ ದೇವರನ್ನು ಅರ್ಥ ಮಾಡಿಕೊಳ್ಳಬಲ್ಲಿರಿ. our mind ಮನಸ್ಸು is finite, ಅದು ಫೈನೈಟ್, limited. ಅದು ಸೀಮಿತ, It has short capacity. ಅದು ಸ್ವಲ್ಪ ಮಿತಿ ಇದೆ. It can get short circuited very fast. ಶಾರ್ಟ್ ಬಹಳ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. Can get electrified, horrified, whatever. ವಿದ್ಯುತ್ ಶಕ್ತಿ Yeah. ಏನೋ ಕರೆಂಟ್ So, ಏನೋ ಆಗ್ತದೆ. But ಆದ್ರೆ your heart, ಅದು ಹೃದಯ, you can have eternity in your heart. ನೀವು ನಿತ್ಯತ್ವ ನಿಮ್ಮ ಹೃದಯದಲ್ಲಿ ಇರ್ಬೋದು. So we need to understand God in the heart. ನಮ್ಮ ಹೃದಯದಲ್ಲಿ ದೇವರನ್ನ ಅರ್ಥ Our ಮಾಡಿ. heart has no capacity. ನಮ್ಮ ಹೃದಯಕ್ಕೆ ಯಾವ ಮಿತಿ ಇಲ್ಲ. We can, if God wants to talk to you, He will not talk to your head. Please, ದೇವರು ನಿಮ್ಮ sorry. ಸಂಗಡ ದೇವ್ರು ನಿಮ್ಮ ಸಂಗಡ ಮಾತಾಡ್ಬೇಕಂದ್ರೆ ನಿಮ್ಮ ತಲೆಯಲ್ಲಿ ಮಾತಾಡುದಿಲ್ಲ, He only talks to your heart. ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ. Sometimes you can understand here, most of the times you cannot. ಕೆಲವೊಂದು ಸಾರಿ ನೀವು ತಲೆಯಲ್ಲಿ ಬುದ್ಧಿಯಲ್ಲಿ ಅರ್ಥ ಮಾಡಿಕೊಳ್ಬಹುದು, ಹೆಚ್ಚು ಅರ್ಥ ಆಗುದಿಲ್ಲ. You cannot put the Holy Spirit in a box. ಪರಿಶುದ್ಧ ನೀವು ಡಬ್ಬಿಯಲ್ಲಿ ಇಡಕ್ ಆಗುದಿಲ್ಲ. You cannot tell Him 11 to 12 Holy Spirit we want you to move. No. 12 ಪರಿಶುದ್ಧಾತ್ಮನ ಚಲಿಸಬೇಕು, ಹಾಗೆ ಮಿತಿ ಇಡಕ್ ಆಗುದಿಲ್ಲ. Listen to me. You don't give time to God. God gives time for you to live. ನೋಡಿ ಕೇಳಿಸ್ಕೊಡ್ರಿ, ದೇವರಿಗೆ ನೀವು ಟೈಮ್ ಕೊಡ್ಬೇಡ್ರಿ, ದೇವ್ರು ನಿಮಗೆ ಟೈಮ್ ಕೊಡ್ಲಿ. You cannot say Sunday is a holiday anyway. It's a holiday. I can come to church. You bless me on Monday. You cannot dictate terms to God. ಸಂಡೇ ಭಾನುವಾರ ಇದೆ, ನಾನು ಚರ್ಚಿಗೆ ಬರ್ತೇನೆ, ಬೇರೆ ನಿನ್ನ ನನ್ನ ಆಶೀರ್ವಾದ ಮಾಡು ಅಂತೇಳಿ ದೇವರಿಗೆ ನೀವು ಒತ್ತಿ ಹೇಳಕ್ ಆಗುದಿಲ್ಲ. Many people think they can, they do service or favor to God. We don't do favor to God. We need favor from God. ಅನೇಕ ದೇವರಿಗೆ ಏನೋ ಉಪಕಾರ ಮಾಡ್ತಿದ್ದೇನೆ, ನೀವು ಉಪಕಾರ ಮಾಡೋದಲ್ಲ ಸರ್, ದೇವರು ನಿಮಗೆ ಉಪಕಾರ ಮಾಡ್ಬೇಕು. You need to taste and see the love of God. ದೇವರ ಪ್ರೀತಿಯನ್ನು ನೀವು ರುಚಿ ನೋಡ್ಬೇಕು. Very simple. ಬಹಳ ಸರಳ. You open your heart and say, "Lord, I want to be filled with your love." ನಿಮ್ಮ ಹೃದಯ ದೇವರೇ ನಿನ್ನ ಪ್ರೀತಿಯಿಂದ ನಾನು ತುಂಬಲ್ಪಡ್ಬೇಕು. Romans 5:5 says the Holy Spirit is shed abroad in the heart. ರೋಮಪುರದ 5:5 ಹೇಳ್ತದೆ, ಪರಿಶುದ್ಧಾತ್ಮನ ಹೃದಯದಲ್ಲಿ The ನೆಲೆಯಾಗಿರ್ತಾನೆ. love of God fills your heart through the Holy Spirit. ಪರಿಶುದ್ಧಾತ್ಮನ ಮೂಲಕ ದೇವರ ಪ್ರೀತಿ ನಿಮ್ಮ ಹೃದಯವನ್ನು ತುಂಬುತ್ತದೆ. Jesus says, "If you love me, obey my teachings." ಯೇಸು ಹೇಳಿದ್ದು, ನೀನು ನನ್ನ ಪ್ರೀತಿಸಾದ್ರೆ ನನ್ನ ಬೋಧನೆ ವಿಧೇಯರಾಗ್ತೀರಿ. Brian Simmons, the one who translated this Bible, ಅಲ್ಲಿ ಬ್ರಾನ್ ಸಿಮನ್ ಅವರು ಬೈಬಲ್ ಟ್ರಾನ್ಸ್ಲೇಟ್ ಮಾಡಿದವರು, he used one beautiful verse for the word Holy Spirit. ಪರಿಶುದ್ಧಾತ್ಮನಿಗೆ ಒಂದು ಒಳ್ಳೆ ಸುಂದರವಾದ ಪದ ಉಪಯೋಗ ಮಾಡ್ತಾರೆ. Paracletos. ಪ್ಯಾರಿಕ್ಟೋಸ್. Paracletos. Paracletos. ಪ್ಯಾರಾಕ್ಲಿಟೋಸ್. Parak means ಪ್ಯಾರಾಕ್ಲೆ ಅಂದ್ರೆ finish. ಮುಗಿದ, ಸಮಾಪ್ತಿ. Lito, ಲಿಟೋ ಅಂದ್ರೆ curse. ಶಾಪ.
Jesus ಯೇಸು finished every curse on the cross. ಯೇಸು ಕ್ರೂಜೆ ಮೇಲೆ ಎಲ್ಲ ಪಾಪಗಳನ್ನು ಮುಗಿಸಿದನು. Are you listening to me? ಕೇಳಿಸ್ಕೊಳ್ತಿದ್ದೀರಿ? He became a curse on the cross so that you can cross from the curse. ಅಲ್ಲಿ ಆತನು ಕ್ರೂಜೆ ಮೇಲೆ ಹೋಗಿದ್ದ, ಆತನು ಶಾಪವನ್ನು ದಾಟಿ ಆತನು ಬಂದನು. Good job. Hey, very good. Nice job. Anyway, so Jesus ಯೇಸು became a curse on the cross. ಕ್ರೂಜೆ ಮೇಲೆ ಶಾಪವಾದನು. You don't have to wait for some curse breaking and something. ಯಾವುದೋ ಶಾಪ ಮುರಿಯುವುದಕ್ಕೆ ಯಾರೋ ಬರ್ಬೇಕು ಮತ್ತೆ ಕಾಯ್ಬೇಕಾಗಿಲ್ಲ. Jesus said it is finished. ಯೇಸು ಹೇಳಿದ ಮುಗಿಯಿತು, ಸಮಾಪ್ತಿ. You just have to get rid of your old mind. ಇದು ನಿಮ್ಮ Crucify ಹಳೆಯ your old self. ಅಲ್ಲಿ ಪೂರ್ವ ಸ್ಥಿತಿ, ಪೂರ್ವ ಮನಸ್ಸಿಂದ ನೀವು ಹೊರಗೆ ಬರಬೇಕು. Amen. ಆಮೇಲೆ Just believe in the finished work on the cross. ದೇವರು ಸಮಾಪ್ತಿ ಮಾಡಿದ ಕ್ರಿಯೆ ಕ್ರೂಜೆ ಮೇಲೆ ಮಾಡಿದ್ದನ್ನು ನಂಬಬೇಕು. And you believe that your old self is buried, crucified with Jesus. ನಿಮ್ಮ ಪೂರ್ವ ಸ್ಥಿತಿ ಹೂಡಲ್ಪಟ್ಟಿದೆ. Crucified, ಕ್ರೂಜೆ ಹಾಕಲ್ಪಟ್ಟ ಯೇಸು buried. ಅಲ್ಲಿ ಹೂಡಲ್ಪಟ್ಟನು. And the life you now live ಈಗ ನೀವು ಜೀವಿಸುವ is the ಜೀವ faith of the Son of God. ಕುಮಾರನ ಮೇಲೆ ನಂಬಿಕೆಯಿಂದಲೇ. Yeah, Galatians 2:20. Oh, you know the scripture, amazing. Everybody needs to clap hands for us. ಪಾಸು ವಾಕ್ಯಗಳನ್ನೇ ಭಯಪಟ್ಟು ಹೇಳ್ತಿದ್ದಾರೆ. Good. So listen to this very carefully. ಇದು ನೋಡಿ ಬಹಳ ಲಕ್ಷ್ಯ ಇಟ್ಟಿಗೆ ಹೋದ್ರಿ. You can go to YouTube and see all the recipes of chicken biryani, butter masala, everything. No, The dear. stomach will not get filled. ನೋಡ್ರಿ, ನೀವು ಮಾಂಸ ಸಾರೇ ಮಾಡ್ಬೇಕು ರೆಸಿಪಿ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತೀರಿ. ಆದ್ರೂ ನೀವು ಇಷ್ಟು ಮೃಷ್ಟಾನ್ನ ತುಪ್ಪದ ಊಟ ಮಾಡಿದ್ರು ನೀವು ಹೊಟ್ಟೆ ತೃಪ್ತಿ ಆಗೋದಿಲ್ಲ. Forget about it. ಅದು ಮರ್ತು ಬಿಡ್ರಿ, ಸತ್ಯಕ್ಕೆ Even you follow the recipes in the YouTube, it doesn't taste like the way they said it. ಅಲ್ಲಿ ಅವ್ರು ಹೇಳುವಂತಾರೆ, ನೀವು ರೆಸಿಪಿ ಯೂಟ್ಯೂಬ್ ಅಲ್ಲಿ ನೋಡಿದ್ರು ಅವರು ಎಷ್ಟು ಚೆನ್ನಾಗಿ ರುಚಿ ಅಂತ ಹೇಳಿದ್ರು ಅದು ನಿಮ್ಗೆ ಆಗುದಿಲ್ಲ. You cannot learn cooking just by following some recipes on YouTube. It takes a lifelong learning. ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾರೋ ಅಡಿಗೆ ಮಾಡಿದ್ದಾರೆ, ಅವರು ಈಗೆಲ್ಲ ಮಸಾಲೆ ಹಾಕಿದ್ದಾರೆ ಅಂತೇಳಿ ನೀವು ಅದನ್ನಂತೆ ಮಾಡಿ ರುಚಿಯಾಗಿದ್ದಕ್ಕಾಗುದಿಲ್ಲ. ಜೀವನ ಪರ್ಯಂತ When I ಕಲಿಯಬೇಕಾದ್ರೆ. came to Dharwad, ನಾನ್ ಧಾರವಾಡಕ್ಕೆ ಬಂದಾಗ this James took me to one house and to one family, ಈ ಜೇಮ್ಸ್ ಅವರು ಒಂದು ಮನೆ ಕರ್ಕೊಂಡು ಹೋದ್ರು. and they gave me a very nice biryani. ಅವರು ಒಳ್ಳೆ ಬಿರಿಯಾನಿ ಕೊಟ್ರು. And I said, wow, ಅದೇ ವಾವ್, who made this biryani? ಈ ಬಿರಿಯಾನಿ ಯಾರು ಮಾಡಿದ್ರು? Said, this girl made the biryani. ಇವನೇ ಹುಡುಗಿ ಮಾಡಿದ್ರು ನೋಡ್ರಿ ಅಂತ ಹೇಳಿದ್ರು. Not only I love the biryani, I love the biryani maker. ಆಮೇಲೆ ಬಿರಿಯಾನಿ ಪ್ರೀತಿ ಮಾಡಿ ಬಿರಿಯಾನಿ ಮಾಡಿದವರನ್ನೇ ಪ್ರೀತಿ So ಮಾಡ್ಬಿಟ್ಟು. the only way to reach someone's heart is through the stomach. ಯಾಕಂದ್ರೆ ಒಂದೇ ಒಂದು I know you don't like it. I know what you're going through. It's okay. Yeah? The only one way to reach a man's heart is through the good food. Yeah, you agree or disagree? Agree to disagree. Okay, let me translate. ಒಬ್ಬ ಮನುಷ್ಯನ ಹೃದಯ ಸಂತೃಪ್ತಿ ಆಗ್ಬೇಕಾದ್ರೆ ಅದು ಹೊಟ್ಟೆಯಿಂದ ಮಾತ್ರ ಸಾಧ್ಯ. I was in one place in Russia, Pastor. ರಷ್ಯಾದಲ್ಲಿ ಒಂದು ಸ್ಥಳದಲ್ಲಿದ್ದೆ. Those Russians are the most serious people, you know, very serious. ಬಹಳಷ್ಟು ಗಂಭೀರ. They don't smile, they don't laugh. ಅವ್ರ ನಗೋದಿಲ್ಲ, Nothing. ಮಕ್ಕಳು ಏನಿಲ್ಲ. But the bishop told me ಅದು ಬಿಷಪ್ ಹೇಳಿದ್ದು, these elderly intercessors are almost 70-80-year-old. 70 ವರ್ಷದಿದ್ದವರು Prayer warriors. ಪ್ರೇಯರ್ ವಾರಿಯರ್ಸ್, ಇವರು 80 years. 80 ವರ್ಷ ವೃದ್ಧರು. And they're waiting for the baptism of the Holy Spirit. ಈ ಪರಾರ್ಥ ಪ್ರಾರ್ಥನೆ ಮಾಡಿ ಇಂಟರ್ಸೆಷನ್ ಇದ್ದಾರೆ, ಪರಿಶುದ್ಧಾತ್ಮ ದೀಕ್ಷೆ ಕಾಯ್ತಿದ್ದಾರೆ. How are they doing intercession? ಅವ್ರು ಇಂಟರ್ಸೆಷನ್ ಹೆಂಗ್ ಮಾಡ್ತಾರೆ ಅಂತ ಕೇಳಿದೆ. But they pray, really pray. ನಿಜವಾಗ್ಲೂ ಪ್ರೇಯರ್ ಮಾಡ್ತಿದ್ದಾರೆ ಗೊತ್ತಾ? They're always in prayer room. ಅವ್ರು Always ಯಾವಾಗ್ಲೂ ಪ್ರಾರ್ಥನೆ ಕೋಣೆಯಲ್ಲಿ ಇರ್ತಾರೆ. But they were not baptized in the Holy Spirit. ಆದ್ರೆ ಪರಿಶುದ್ಧಾತ್ಮನ ದೀಕ್ಷೆ ಸ್ನಾನ And ಆಗ್ಲಿಲ್ಲ. the bishop said, can you pray for them to get filled with the Holy Spirit? ಆಮೇಲೆ ಬಿಷಪ್ ಹೇಳಿದ್ರು, ಅವ್ರು ಪರಿಶುದ್ಧಾತ್ಮ ತುಂಬಲ್ಪಡುವಿಕೆ ಪ್ರಾರ್ಥಿಸ್ತೀಯ ಅಂತ I ಕೇಳಿ. said, no way. ಇಲ್ಲ How many people have prayed for them? ಎಷ್ಟಿಗಾಗಿ ಪ್ರಾರ್ಥನೆ Oh, ಮಾಡಿ. we lost count. More than 200 pastors have laid hands and prayed for them. They never received. ಅಲ್ಲಿ 200 ಪ್ರಾರ್ಥನೆ ಮಾಡಿ ಜನರು ಮಾಡಿದ್ದಾರೆ, ಎಂದು ಒಂದು ಹೊಂದಿಕೊಂಡಿಲ್ಲ ಅಂತ ಹೇಳಿದ್ರು. 200 pastors 200 ಪಾಸ್ಟರ್ಗಳು prayed for them. They never ಅವ್ರಿಗಾಗಿ baptized the Holy Spirit. ಅವ್ರಿಗಾಗಿ ಪ್ರಾರ್ಥನೆ ಮಾಡಿದ್ರು ಹೊಂದಿಕೊಂಡಿಲ್ಲ. And I said, what way you think I can pray for them? ಈಗ ಏನ್ ತಿಳ್ಕೊಳ್ತೀನಿ, ನಾ ಪ್ರೇಯರ್ ಮಾಡಿದ್ರೆ ಆಗ್ತದ ಅಂತ The ಕೇಳಿದೆ. bishop said, it's not about they receiving the Holy Spirit. I Andre- can add your name also there. You tried and you failed. ಅವ್ರು 200 ಪ್ರೇಯರ್ ಮಾಡಿದಾರೆ, ಅದರಲ್ಲಿ ನಿಮ್ಮ ಹೆಸರು ಸೇರಿಸ್ತಾನೆ. ಅವ್ರು One more failure. ಇನ್ನೊಬ್ಬ ಸೋಲುಗಾರರು. I said, I'm not even trying to pray for them.
ನಾನು ಅವ್ರಿಗಾಗಿ ಪ್ರಾರ್ಥಿಸೋದಕ್ಕೂ ಪ್ರಯತ್ನ ಮಾಡಿ. Why? ಯಾಕೆ? I don't want to attempt and fail. I will accept defeat before getting into war. ನಾನು ಪ್ರಯತ್ನ ಮಾಡಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ಪ್ರಯತ್ನಕ್ಕಿಂತ ಸೋಲು ಒಪ್ಕೊಂಡ್ಬಿಡ್ತಾನೆ, ಹೇಳ್ಬಿಡ್ತಾನೆ. The bishop said, we have locked the door, you are not going out. ಅಲ್ಲಿ ಬಿಷಪ್ ಹೇಳಿದ್ರೆ ಬಾಕ್ಲ ಹಾಕ್ಬಿಡ್ತೇನೆ, ನೀನು You ಬಿಡಂಗಿಲ್ಲ. know it's not going to happen. ಅವ್ರಿಗೆ ಗೊತ್ತಿದ್ದು ಆಗೋದಿಲ್ಲ ಅಂತ ಹೇಳಿ. The people also know they are not going to speak. ಅಲ್ಲಿ ಜನರು ಅವ್ರಿಗೆ ಗೊತ್ತಿದೆ, ಅವ್ರು ಅನ್ಯ ಭಾಷೆ But they ಮಾತಾಡೋದಿಲ್ಲ. just want to, ಸುಮ್ನೆ ಅವ್ರನ್ನ list ತೃಪ್ತಿ to add a name in the list. ಅಲ್ಲಿ ಈ ಹೆಸರಲ್ಲಿ ಅವ್ರ ಹೆಸರು ಸೇರಿಸ್ಬೇಕಂತ ಮನ್ಸು ಅಷ್ಟೇ. You know what I did? ಅದ್ ಏನ್ ಮಾಡಿದೆ ಗೊತ್ತಾ? I told them, ಅವ್ರಿಗೆ ಹೇಳಿದೆ, I'm not going to do that. ನಿಮ್ಗೆ ನಾನು ಅದನ್ನ ಮಾಡೋದಿಲ್ಲ. I follow Anthony's style. Anthony style ಎಲ್ಲ. So somebody brought a demon possessed person. He said, lock the door. And repeat that fellow. He was acting like demon possessed. ಆಮೇಲೆ ಯಾರೋ ದೆವ್ವ ಪೀಡಿತವಿದ್ದಾರಂತೆ, ಈ ಬಾಕ್ಲ ಹಾಕಂತೇಳಿ ಅವ ದೆವ್ವ ಹಿಡಿದವ್ರಿಗತ್ತೆ ನಾಟಕ ಮಾಡ್ತಿದ್ದ. I tried the same method in Russia. ಅಲ್ಲಿ ಮತ್ತೆ ಅದೇ ಮೆಥಡ್ ರಷ್ಯಾದಲ್ಲಿ ಮಾಡಿದೆ. Not to cast out demons, ದೆವ್ವಗಳು ಓಡಿಸೋದಕ್ಕಲ್ಲ, but to get them filled in the Holy ಅವ್ರ Spirit. ಪರಿಶುದ್ಧಾತ್ಮನ ತುಂಬಿಸಲ್ಪಡೋದಕ್ಕೆ. I took a big stick in my hand. ಅಲ್ಲಿ ದೊಡ್ಡ ಕಟ್ಟಿಗೆ ತಗೊಂಡು I said, 1, 2, 3, I'm going to count. ಅಲ್ಲಿ 1, 2, 3 ಎನಿಸ್ತೇನೆ. Smith Wigglesworth punched the people and they got healed. ಅಲ್ಲಿ ಸ್ಪೀಕ್ ಹೊಟ್ಟೆ ಹೊಡೆದ್ಕೊಳ್ಳಿ ಅವ್ರಿಗೆ ಗುಣ ಆಗ್ತಿತ್ತು. I am going to beat you to such an extent that you cry out and speak in tongues. ನೀವು 10 ಅನ್ಯ ಭಾಷೆ ಮಾತಾಡ್ಬೇಕಂತ ಅಷ್ಟು ಮಟ್ಟಿಗೆ ಈ ಬಡಗಿ ತಗೊಂಡು ಹೊಡಿತೀರ. By the time I said 1, 2, 3, all this mother started speaking in tongues. Chanda Rabba, Chanda Rabba. 1, 2, 3 ಅಂತ 7 ಒಳಗೆ ಅಮ್ಮಾಯಿಗಳು ಎಲ್ಲರೂ ಶಬರಾಧಾರ ಅವಕಾಶ ಅಂತಾರೆ ಅಂತೇಳಿ ಅನ್ಯ ಭಾಷೆ ಮಾತಾಡೋದು ಶುರು I ಮಾಡಿ. looked at the bishop. ಬಿಷಪ್ ಅವ್ರು ನೋಡಿದೆ. What do you say for this? ಇದಕ್ಕೇನೈತಿ? His jaw dropped and he said, I can't believe this. ಅವನ ದಾಡಿ ಗಡ್ಡ The truth is- ನಂಬಕ್ಕಾಗೋದಿಲ್ಲ. The truth is, ಸತ್ಯ ಏನಂದ್ರೆ 80 years they had the Holy Spirit in them. 80 ವರ್ಷ ಆದ್ರೂ ಪರಿಶುದ್ಧಾತ್ಮನ ಹೊರಗಡೆ They ಇದ್ದಾನೆ. were stubborn, they kept their mouth closed. ಅವ್ರ ಬಾಯಿ ಮುಚ್ಕೊಂಡಿದ್ರು. Bible says, open your mouth, I will fill it. ಬೈಬಲ್ ಹೇಳ್ತಾರೆ, ನಿನ್ನ ಬಾಯಿನ ಅಗಲವಾಗಿದ್ದರೆ ನಾನು ತುಂಬಿಸುವೆನು. Amen? ಆಮೆನ್. Open your mouth. ನಿಮ್ ಬಾಯಿ ತೆರೆ. If you keep your mouth closed and hold like this and wait for somebody to, ಬಾಯಿ ಮುಚ್ಕೊಂಡು ಹಿಂಗ್ ಮುಚ್ಕೊಂಡಿದ್ರೆ the Bible says, ಬೈಬಲ್ ಹೇಳ್ತದೆ, they began to speak. ಅವರು ಅನ್ಯ ಭಾಷೆ Nobody laid ಆರಂಭಿಸಿದರು. hands on them. ಯಾರು ಅವ್ರ ಮೇಲೆ ಕೈ ಇಟ್ಟಿಲ್ಲ. So I want you to know, ಅದು ನಿಮ್ಗೆ ಗೊತ್ತಿರ್ಬೇಕು. one last scripture for the day. ಇವತ್ತಿಗೆ ಒಂದು ಕಡೆಯ ವಚನ. Many people think ಅನೇಕರು ನೆನೆಸ್ತಾರೆ, this is very important. ಇದು Very, ಬಹಳ- very important. ಬಹಳ ಪ್ರಾಮುಖ್ಯ. Tap your neighbor and say very important. ಪಕ್ಕದವ್ರಿಗೆ ಹೇಳಿ, ಬಹಳ Come on, tap your neighbor and say very ಮೇಡಮ್ ಬಹಳ ಇಂಪಾರ್ಟೆಂಟ್ ರೀ. ಹೇಳಿ. Even a small child ಮಕ್ಕಳು ಸಣ್ಣ ಮಕ್ಕಳಿಗೂ ಸಹ can get into the realm of the Spirit. ಪರಿಶುದ್ಧಾತ್ಮ ಲೋಕದಲ್ಲಿ Even a ಪ್ರವೇಶಿಸಬಹುದು. small child can be moved in signs and wonders. ಚಿಕ್ಕ ಮಕ್ಕಳು ಸಹ ಅದ್ಭುತ ಕಾರ್ಯ ಸೂಚಕ ಕಾರ್ಯಗಳು You don't ಪ್ರವೇಶಿಸಬಹುದು. have to be an astrophysics scientist or big ಇದರೇನು ದೊಡ್ಡ ವಿಜ್ಞಾನಿಗಳು ತತ್ವಜ್ಞಾನಿಗಳು ಇರಬೇಕಾಗಿಲ್ಲ. humble heart, ದೀನ ಹೃದಯ ಸಾಕು. receptive heart. ಅಲ್ಲಿ ಸ್ವೀಕಾರ I ಮಾಡುವ humble myself, Lord. ನನ್ನ ಹಾಗೆ ದೇವರೇ, ನಾನು ತಗ್ಗಿಸ್ಕೊಳ್ತೇನೆ. Teach me, Lord. ನನಗೆ ಕಲಿಸು. The best prayer I can teach you today. ಇವತ್ತು ಒಳ್ಳೆ ಪ್ರಾರ್ಥನೆ ಕಲಿಸ್ತೇನೆ. Help me, Holy Spirit. ಪರಿಶುದ್ಧಾತ್ಮನೇ ಸಹಾಯ ಮಾಡು. Help me, Jesus. ಸಹಾಯ ಮಾಡು ಯೇಸು. That's the most powerful prayer ever you can pray. ಇದು ಯಾವುದೇ ಬಲವಾದ ಪ್ರಾರ್ಥನೆಗಿಂತ ಈ ಸರಳ ಪ್ರಾರ್ಥನೆ And ಅದು ಸಾಕು. he loves it. ಆತನ ಪ್ರೀತಿಸ್ತಾನೆ. In man's extremity is God's opportunity. ಮನುಷ್ಯನ ವಿಷಯದಲ್ಲಿ ದೇವರ ಅವಕಾಶ. Wait. Man's extremity in the end. ಮನುಷ್ಯನ When man gives up, ಮನುಷ್ಯನು ಸೋತಾಗ ಅದರ ಎಲ್ಲ ಕಳ್ಕೊಂಡಾಗ God comes in. ದೇವರು ಪ್ರವೇಶ ಮಾಡ್ತಾನೆ. Right? Very ಹೌದಾ? simple. When you give up, When you give up, ನೀವು ಕೊಟ್ಕೊ God comes in. ದೇವರು ಅದನ್ನು ವಹಿಸ್ಕೊಳ್ತಾನೆ. There was one lady who had a 4th stage cancer. 4ನೇ ಹಂತದಲ್ಲಿರುತ್ತ ಒಬ್ಬ ಮಹಿಳೆ ಕ್ಯಾನ್ಸರ್ And she was sitting at the back. ಅಲ್ಲಿ ಹಿಂದೆ ಕೂತಿದ್ಲು. And I said this word. ಈ ವಾಕ್ಯ ಹೇಳ್ತೆ, In your extremities, God's opportunity. ನಿಮ್ಮ ಆಗ ಅಂತಿಮ ಕಾಲದಲ್ಲಿ ದೇವರ ಅವಕಾಶ. And then ಅವ್ರು ಹೇಳಿದ್ದು, I said this word. ಈ ವಾಕ್ಯ ಹೇಳ್ತೆ, When you are down, ನೀವು ಕೆಳಗಿದ್ದಾಗ wait. We finish. Let me finish. Yeah. You have to catch a flight or something? No. I have to Hungry? catch your word. No, catching my word. Okay. Listen. When you are down to nothing, God is up to something. When you are down to nothing, when you go down to the point of nothingness, empty. ನೀನು ಖಾಲಿಯಾಗಿ ಕೆಳಮಟ್ಟಕ್ಕೆ ಬಿದ್ದಿರುವಾಗ That's the time. ದೇವರು ನಿನ್ನನ್ನು ಮೇಲಕ್ಕೆತ್ತುತ್ತಾನೆ. God is up to something. ದೇವರು ಆಗಲೇ ಅಲ್ಲಿಗೆ ನಿನ್ನ ಬಳಿಗೆ So ಬರ್ತಾನೆ. the doctor said she will not live more than 3 months. ಡಾಕ್ಟರ್ ಹೇಳಿದ್ರು 3 ತಿಂಗಳಿಗಿಂತ ಜಾಸ್ತಿ ಅವಳು And she ಜೀವಿಸ್ತಾಳೆ. said, God, ದೇವರೇ ಆಕೆ ಹೇಳಿದ್ದು, physically there's no healing.
ಸ್ವಸ್ಥ ಭೌತಿಕವಾಗಿ ಶರೀರದಲ್ಲಿ I am ಸ್ವಸ್ಥತೆ ಇಲ್ಲ. near the door of death. ನಾನು ಮರಣದ ಬಾಗಿಲ ಹತ್ರ ಇದ್ದಾನೆ. But I did not come to this place for this pastor to pray for me. ಬೇರೆ ಸುಮ್ಮನೆ ಬರ್ಲಿಲ್ಲ, ಈ ಪಾಸ್ಟರ್ಗೆ ಪ್ರಾರ್ಥನೆ ಮಾಡಿಸ್ಬೇಕಂತ ಈಗ ಬಂದೆ. ಬಂದಿಲ್ಲ. Hello. Hello. Where is the monitor? Okay. Yeah, it's here. Listen carefully. Yeah. Alexa gets coffee. What was he saying? I did pray. Come to pray. I didn't come to get prayer from this man of God. ನಾನು ಈ ಊರಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕೆ ನಾನು ಬರಲಿಲ್ಲ. But I grabbed that word. ಆ ವಾಕ್ಯವನ್ನು ತಂದೆ. That word that he said, I grabbed. ಅವರು ಹೇಳಿದ ವಾಕ್ಯ ನಾನು ತಕೊಳ್ತೇನೆ. You are not finished with me. ನನ್ನ ಕಾರ್ಯ ನೀನು ಮುಗಿಸಿಲ್ಲ. 3 months I'm going to die. 3 ತಿಂಗಳಾದ್ಮೇಲೆ ಸಾಯ್ತೇನೆ. You ಆದ್ರೆ ನೀನು don't want me to die. ನಾನು ಸಾಯುವುದು ನಿನಗೆ You are ಮನಸ್ಸಿಲ್ಲ. up to something. ನೀನು ಏನೋ ಮಾಡ್ಲಿಕ್ಕಿದ್ದೆ. You know what she did? ಆಕೆ ಏನ್ ಮಾಡ್ಲಿಕ್ಕೆ ಗೊತ್ತಾ? She wanted to come straight on the stage and say, I am healed. ಆಕೆ ಸ್ಟೇಜ್ ಮೇಲೆ ನೇರವಾಗಿ ಬಂದು ನಾನು ಗುಣ ಆಯ್ತು ಅಂತ ಹೇಳ್ಬೇಕಿದ್ಲು. But still she had cancer. ಆಕೆ ಇನ್ನೂ ಹೊಟ್ಟೆಲಿ ಕ್ಯಾನ್ಸರ್ She wanted to come and say, ಇದ್ದಾಗಲೇ I know ನನಗೆ ಗೊತ್ತು God is up to something. ದೇವ್ರು ನನಗೆ ಏನೋ ಮಾಡ್ತಾನೆ. When she came up ಆಕೆ ಮೇಲೆ ಬಂದಾಗ and said that, ಅದನ್ನ ಹೇಳಿದಾಗ instantly the ತಕ್ಷಣವೇ cancer disappeared from her body. ಆಕೆ ಹೊಟ್ಟೆಯಿಂದ ಕ್ಯಾನ್ಸರ್ ಮಾಯನಾಗ್ಬಿಟ್ಟು Completely. ಸಂಪೂರ್ಣವಾಗಿ. And then I looked at the crowd. There were 10,000 people over there. ಆಮೇಲೆ 10,000 ಜನರು ಇದ್ದಾರೆ. 80% were Muslims. ಅಲ್ಲಿ 80% ಮುಸಲ್ಮಾನರು. They were all standing in the stage. ಅವರೆಲ್ಲರೂ ಸ್ಟೇಜ್ ಎತ್ತರ And I ನಿಂತಿದ್ದಾರೆ. said, those who have cancer, come up. ಆಮೇಲೆ ಕ್ಯಾನ್ಸರ್ ಇದ್ದವ್ರು ಮುಂದೆ ಬನ್ರಿ ಅಂತ ಕರೆದೆ. And nobody came up. ಯಾರು ಬರ್ಲಿಲ್ಲ. All of a sudden I turned and saw near over the edge, there were some 7 ladies standing there. ಅಲ್ಲಿ ಒಂದು ತುದಿಗೆ ಅಲ್ಲಿ 7 ಸ್ತ್ರೀಯರು ನಿಂತಿದ್ರು. I said, what are you doing there? ನೀವೆಲ್ಲ ಏನ್ ಮಾಡ್ತಿದ್ರಮ್ಮ? Don't come on the stage. Go away. ಅಲ್ಲಿ ವೇದಿಕೆ ಮೇಲೆ ಬರ್ಬೇಡ್ರಿ. ಆ Don't ಕಡೆ come ಹೋಗ್ರಿ. near me. Don't come near me. ನನ್ನ ಹತ್ರ ಬರ್ಬೇಡ್ರಿ. Go down. Go down. Come up here. ಇಲ್ಲಿ ಈ ಕಡೆ ಬನ್ರಿ, ಈ ಕಡೆ ಬನ್ರಿ. Those women are very powerful women. ಅಲ್ಲಿ ಸ್ತ್ರೀಯರು ಬಹಳ ಬಲಿಷ್ಠ. They have cancer. ಅವ್ರಿಗೆ ಕ್ಯಾನ್ಸರ್ ಇತ್ತು. But they said, ಅವ್ರು ಹೇಳಿದ್ರೆ there's no place for us because as men have occupied the stage. ಅಲ್ಲಿ ಗಂಡಸರು ಇದ್ದಾರೆ, ನಾವು ಬರಕ ಸ್ಥಳ ಇಲ್ಲ ಅಂತ If you want to pray for us, you pray. Otherwise, we are going home. ನೀವು ಪ್ರೇಯರ್ ಮಾಡೋಕಿದ್ರೆ ಇಲ್ಲೇ ಇರ್ತೇವೆ, ಪ್ರೇಯರ್ ಮಾಡಿಲ್ಲ ಅಂದ್ರೆ ನಾವು ಮನೆಗೆ ಹೋಗ್ಬಿಡ್ತೇವೆ ಅಂತ ಹೇಳಿದ್ರು. I couldn't believe the way they could speak. ಅವ್ರು ಹೇಳುವಂತ ರೀತಿ ನನಗೆ ಅರ್ಥ God bless the women of faith. ಅಲ್ಲಿ ನಂಬಿಕೆ ಉಳ್ಳ ಸ್ತ್ರೀಯರನ್ನು ಆಶೀರ್ವಾದ And I ಮಾಡ್ತಾರೆ. looked at them. ಅದನ್ನು ನೋಡಿದೆ. And I said, ಅವ್ರು ಹೇಳಿದ್ದು, you came so close. ನೀವು ಇಷ್ಟ ಹತ್ತಿರ ಬಂದ್ರೆ There's a realm of the spirit in this place. ಇಲ್ಲಿ ಸ್ವಲ್ಪ ಪರಿಶುದ್ಧಾತ್ಮ ಲೋಕ ಇದೆ. You cannot come this close and still have cancer in your body. ನೀವು ಈ ಅಷ್ಟು ಹತ್ರ ಬಂದ್ರೂ ನೀವು ಕ್ಯಾನ್ಸರ್ ನಿಮ್ಮಲ್ಲಿ ಇರಬಾರ್ದು. I don't have to lay hands on you. ನಿಮ್ಮ ಮೇಲೆ ನಾನು ಕೈ I ಇಡಬೇಕಾಗಿಲ್ಲ. don't have to touch you. ನಾನು ನಿಮ್ಮನ್ನು I ಮುಟ್ಟಬೇಕಾಗಿಲ್ಲ. don't even have to pray for you. ನಿಮಗಾಗಿ Go ಪ್ರಾರ್ಥಿಸಬೇಕಾಗಿಲ್ಲ. to the room and check your body and come back. ಅಲ್ಲಿ ಕೋಣೆಗೆ ಹೋಗಿ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಂಡು ಬನ್ರಿ ಅಂತ They ಹೇಳಿದೆ. came back running and said, I am here. There's no cancer in the ಅವರು body. ಓಡಿ ಬಂದು It just ಹೇಳ್ತಾರೆ, disappeared from the body. ನಮಗೆ ಗುಣ ಆಯ್ತು, ಕ್ಯಾನ್ಸರ್ ಇಲ್ಲ, ನಮ್ಮಿಂದ ಬಿಟ್ಟು ಹೋಯ್ತು ಅಂತ ಹೇಳಿದ್ರು. Why am I saying? ಯಾಕೆ ಇದು There's no ಹೇಳ್ತಿದ್ದಾರೆ? power in my hands. ನನ್ನ ಕೈಯಲ್ಲಿ Do ಯಾವ you ಬಲ feel ಇಲ್ಲ. anything? Do you feel anything? Nothing, right? No. You're not falling. ನಾನು ಬೀಳ್ತಾ ಇಲ್ಲ. Somebody said, I saw you on the YouTube. You No. took the coat and you waved. Everybody went flying. ಯಾರೊಬ್ರು ಹೇಳಿದ್ರು, ನೀವು ಯೂಟ್ಯೂಬ್ ಅಲ್ಲಿ ಹೇಳ್ತಿದ್ರಿ, ನೀವು You- ಕೋಟ್ ತಗೊಂಡು ಹಿಂಗ್ ಚೆಲ್ಲಿದ್ರಿ, You- ಎಲ್ಲರೂ you went to the wheel- ನಾನು ಹಾರ್ಪಿ ಜಿಗದ್ ಬಿದ್ದೆ. You went and picked the people from the wheelchair. ಅಲ್ಲಿ ವೀಲ್ ಚೇರ್ ಇಂದ ಜನರನ್ನ ಮೇಲೆ ಕೆತ್ತಿದ್ರಿ. One fellow had metal plates, screws, nuts and bolts in his body. ಒಬ್ಬ ಬಂದ ಕೈಗೆ ಕಾಲಿಗೆ ಎಲ್ಲ ನಟ್ಟು ಬೋಲ್ಟು ಎಲ್ಲ ಹಾಕೊಂಡ್ ಬಂದ. Straight from the hospital. ಹಾಸ್ಪಿಟಲ್ ದವಾಖಾನೆಯಿಂದ ಸೀದಾ Doctor said, go home. ಡಾಕ್ಟರ್ ಹೇಳಿದ್ರು, ಮನೆಗೆ ಹೋಗಪ್ಪ. After 6 months, come. 6 ತಿಂಗಳಾದ್ಮೇಲೆ ಬಾ. This fellow came straight to the church. ಜೀವ ಮನೆಗೆ ಹೋಗೋದು ಸೀದಾ ಚರ್ಚ್. And I saw him with all the cast. ಆಮೇಲೆ ಎಲ್ಲ ನಟ್ಟು ಬೋಲ್ಟ್ ಹಾಕೊಂಡು ಇಲ್ಲಿ ಬಂದಿದ್ದ. The cast, you know, the white thing around his ಅದೇ body. ಪ್ಲಾಸ್ಟರ್ ಹಾಕಿರ್ತಾರೆ ಮೆಡಿಕಲ್ Like a who brought a dead body. ಡೆಡ್ ಬಾಡಿ ಹಾಕಿರ್ತಾರೆ, ಹಂಗೆ ಹಿಂಗೆ ಬಂದ. He got up from the, what do you call that? The stretcher. ಆ ಸ್ಟ್ರೆಚರ್ ಇಂದ ಇಳಿದು And ಬಂದ. he started walking there. ಅಲ್ಲಿ ನಡ್ಕೊಳ್ ಬಂದ. Hey, somebody get that fellow out of that place. ಅವನ ಹೊರ ಕಳಿಸು ಅಂತ ಹೇಳಿ Instead of pushing him out, ಅವನನ್ನು ಹೊರ ಕಳಿಸೋ the ಬದಲಾಗಿ fellow started removing everything and came running in the front. ಅವನನ್ನು ಹಾಕಿದಲ್ಲ ಪ್ಲಾಸ್ಟರ್ ಎಲ್ಲ ತೆಗೆದು ಓಡಿ ಸ್ಟೇಜ್ I ಕಡೆ said, ಬರ್ದ. what happened to you? ಏನಾಯ್ತು ಏನಂತ He ಕೇಳಿದೆ. said, there are no pain in my body. ಈಗ ನಂದು ದೇಹದಲ್ಲಿ ಯಾವ ನೋವು ಇಲ್ಲ. I did not know what was this issue. ಅವ್ರ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತಿದ್ದಿಲ್ಲ. So I said, run. ಅವ್ನು ಹೇಳ್ತಾನೆ, ಓಡು ಆ ಕಡೆ ಓಡಿ ಈ ಕಡೆ ಓಡು. If I had known that he had cast in the body, I would not,
metal plates, I would not have told that. ನನಗೆ ಅವನಿಗೆ ಅವನ ನಟ್ಟು ಬೋಲ್ಟು ಅಲ್ಲಿ ಸ್ಟೀಲ್ ಪ್ಲೇಟ್ ಎಲ್ಲ ಹಾಕಿದ್ದಾನೆ ಅಂತ ನನಗೆ ಗೊತ್ತಿದ್ರೆ ಆ ಕಡೆ ಓಡಿ ಈ ಕಡೆ ನಾ ಹೇಳ್ತಾ ಇರ್ಲಿಲ್ಲ. I made him run. ನನಗೆ ಗೊತ್ತಿಲ್ಲ, ನಾನು ಓಡು ಓಡು ಅಂತ ಹೇಳ್ತಿದ್ದೆ. He removed everything. ಅದು ಎಲ್ಲವನ್ನು I ತೆಗೆದಾನ. said, no, I don't believe. Go to the doctor, check up and come. ಆಮೇಲೆ ನನ್ನ ಬದಿಯಲ್ಲಿ ಹೋಗಿ ಡಾಕ್ಟರ್ ಕಡೆ ಹೋಗಿ ಪರೀಕ್ಷೆ I'm ಮಾಡ್ತಾನೆ. talking about the realm of the Holy Spirit. ನಾನು ಪರಿಶುದ್ಧಾತ್ಮ ಲೋಕದಲ್ಲಿ ಇದ್ದು If you could understand who the Holy Spirit is, ಪರಿಶುದ್ಧಾತ್ಮ ಯಾರಂತ ನೀವು ಅರ್ಥ ಮಾಡಿಕೊಂಡ್ರೆ your family will not be the same. ನಿಮ್ಮ ಕುಟುಂಬ ಇದ್ದ Your ಹಾಗೆ city ಇರೋದಿಲ್ಲ. will not be the ನಿಮ್ಮ same. ಪಟ್ಟಣ ಇದ್ದಾಗ Your ಇರೋದಿಲ್ಲ. neighborhood will not be the ನೀವು same. ಇದರಲ್ಲಿ ಯಾವ ಕಡೆ If ಇರೋದಿಲ್ಲ. you can understand 1.00001% of who the Holy Spirit is, this India can be transformed. ಪರಿಶುದ್ಧಾತ್ಮನು ಯಾರು ಎಂಬುದಾಗಿ 0.00001 ಪಾಯಿಂಟ್ ನೀವು ಅರ್ಥ ಮಾಡಿಕೊಂಡ್ರೆ ಇಡೀ ಭಾರತ ದೇಶ ರೂಪಾಂತರಗೊಳ್ಳುತ್ತದೆ. One man ಒಬ್ಬ ಮನುಷ್ಯ with the cast ಅಲ್ಲಿ ಫ್ಲಾಶ್ ಎಲ್ಲ ಹಾಕೊಂಡು believe ನಂಬಿದ that something can happen, ಏನೋ ಆಗ್ತದೆ ಅಂತ ನಂಬಿದ. and he ran. ಆತನು ಓಡಿ ಬಂದ. Sent him back to the same ambulance to the doctor. ಅದೇ ಆಂಬ್ಯುಲೆನ್ಸ್ ಇಂದ ತಿರುಗಿ ಅದೇ ಡಾಕ್ಟರ್ ಅಂತ ಕಳ್ಸಿಕೊಟ್ಟು They took the X-ray. ಅವ್ರು ಎಕ್ಸ್ರೇ ತೆಗೆದ್ರು. Where did you go? Where are the metal plates? ಎಲ್ಲಿ ಮೆಟಲ್ ಪ್ಲೇಟ್ ಅಲ್ಲಿ ಹಾಕಿದ್ ಎಲ್ಲಿದೆ? How did the bone join? ಇಲ್ಲಿ ಎಲುಬಿಗೆ ಕೂಡ್ತು. If you don't believe that, it's on the YouTube, Creative Miracle, Dr. Joshua Paul. No, I'm not the doctor. Jesus is the doctor. Anyway. ಕ್ರಿಯೇಟಿವ್ ಮಿರಕಲ್ ಜಾಶುವಾ ಪೌಲ್ ಅಂತ ನೋಡಿದಾಗ ಯೂಟ್ಯೂಬ್ ಅಲ್ಲಿ ನೀವು ಅದನ್ನ ನೀವು ಕಾಣ್ತೀರಿ. ನೀವು ನಂಬಿಲ್ಲ ಅಂದ್ರೆ ಅಲ್ಲಿ ನೋಡ್ರಿ. This guy told the doctor, ಡಾಕ್ಟರ್ ಹೇಳ್ರಿ, you may be a mechanic, but my God is a manufacturer. ಅಲ್ಲೇ ನೀವು ಮೆಕ್ಯಾನಿಕ್ ಇರ್ಬೋದು, ನೀವು ಉತ್ಪನ್ನ ಮಾಡ್ತಿರ್ಬೋದು, ಆದ್ರೆ ದೇವರೇ ಆತನು ಆತನ ಸೃಷ್ಟಿ ಕರ್ತನು. You try to repair, but God replaced new bones in my hand. ದೇವರು ನೀವು ಅದನ್ನು ಸರಿಪಡಿಸೋದಕ್ಕೆ ನೋಡಿದ್ರಿ, ಆದ್ರೆ ದೇವರು ಅದನ್ನು ತೆಗೆದು ಹೊಸದಾಕಿದಾನೆ. Now I asked the boy, ಈಗ ಆ ಹುಡುಗನು ಕೇಳಿದೆ, how did this happen? ಇದು ಹೆಂಗಾಯ್ತು? I didn't even pray for anyone. ನಿನಗ ಯಾರಿಗೂ ನಾನು ಪ್ರಾರ್ಥಿಸಲಿಲ್ಲಲ್ಲ, We didn't have anything. ಯಾವ ಏನು He said, Pastor, ಪಾಸ್ಟರ್, the moment I got down from the ambulance, ಅಲ್ಲಿ ಆಂಬ್ಯುಲೆನ್ಸ್ ಇಳಿದ I ತಕ್ಷಣನೇ felt the electricity power go through my whole body. ಪರಿಶುದ್ಧಾತ್ಮನ ಶಕ್ತಿ ಕರೆಂಟ್ ಹಾಗೆ I felt vibration in my whole body. ನನ್ನ ಸ್ವಂತ ಶರೀರದಲ್ಲಿ ನಡುಗುವಂತೆ I ಆಯಿತು. felt as if somebody put their hand and removed all the metal plates from my body. ಯಾರೋ ನನ್ನ ಮೇಲೆ ಕೈ ಇಟ್ಟು ನನ್ನ ಮೇಲೆ ಇವೆಲ್ಲ ಸ್ಟೀಲ್ ಪ್ಲೇಟ್ ಅನ್ನು ತೆಗೆಯುವಂತೆ ನನಗೆ ಅನಿಸ್ತು ಅಂತ ಹೇಳಿದ್ರು. 50,000 non-Christians were saved because of that one miracle. ಆ ಒಂದು ಮಾತಾಡಿದ 50,000 ಜನರು ಅದನ್ನು ನೋಡಿ ರಕ್ಷಣೆ ಹೊಂದಿದ್ರು. I mean, it's not because of me. I am not the healer. Jesus is the healer. ಅದು ನನ್ನಿಂದ ಅಲ್ಲ, ನಾನು ಸ್ವಸ್ಥಗಾರನಲ್ಲ. When the Holy Spirit comes, ಪರಿಶುದ್ಧಾತ್ಮನು ಬರುವಾಗ He is a creator. ಆತನು ಸೃಷ್ಟಿಕರ್ತನು. He is not just goosebumps, fire falling down, getting up. No. ಅದೇ ನೀವು ಬೀಳ್ರಿ ಹೇಳ್ರಿ ಅದು ಹಾಗೆ ಮಾಡೋನಲ್ಲ. I've written in my book. ನಾನು ಪುಸ್ತಕದಲ್ಲಿ ಬರ್ತಿದ್ದೇನೆ. When the Holy Spirit comes upon you, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ, when the Holy Spirit comes upon you, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ it doesn't say you should receive tongues. ನೀವು ಅನ್ಯ ಭಾಷೆ ಹೊಂದಿಕೊಳ್ಬೇಕು ಅಂತ ಹೇಳೋದಿಲ್ಲ. Speaking in tongues does not mean that you have the Holy Spirit. ಪರಿಶುದ್ಧಾತ್ಮನು ಅನ್ಯ ಭಾಷೆ ಮಾತಾಡುವುದೇ ನೀವು ಪರಿಶುದ್ಧಾತ್ಮನು ಹೊಂದಿದ್ದೀರಿ ಅಂತ ಅಲ್ಲ. Come with me. I will show you how many witch doctors can speak in tongues. ಅಲ್ಲಿ ನನ್ನ ಜೊತೆಗೆ ಬನ್ರಿ, ಆ ಮಾಟ ಮಂತ್ರಗಾರರು ಎಷ್ಟು ಜನ ಅನ್ಯ ಭಾಷೆ ಮಾತಾಡ್ತಾರೆ ನಾ ಹೇಳಿ. I immediately point out, this is not from the Holy Spirit. ಇದನ್ನ ಚಿಟಿಕೆ ಹೊಡೆದ ಹೇಳ್ತೀವಿ, ಇದು ಪರಿಶುದ್ಧಾತ್ಮನಿಂದ ಅಲ್ಲ. Come out. ಹೊರಗೆ ಬಾ. Like snakes, they come out and they surrender their lives to God. ಸರ್ಪದಂತೆ ಹಿಂಗೆ ಬರ್ತಾರೆ, ಆಮೇಲೆ ಬಿಡುಗಡೆಯಾಗಿ ಯೇಸುವಿಗೆ And I didn't understand that. I thought, Lord, all these people speak in tongues or this is the Holy Spirit. ಆಮೇಲೆ ಹೆಂಗೆ ಇವ್ರು ಪರಿಶುದ್ಧಾತ್ಮನ You want to know the proof? It is in the Bible. ಅಲ್ಲಿ ಅನ್ಯ ಭಾಷೆ ತಿಳ್ಕೊಳ್ಬೇಕಾ? ಬೈಬಲ್ ಅಲ್ಲಿ ಇದೆ. Acts 1:8. When the Holy Spirit comes upon you, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ you should receive power. ಬಲವನ್ನು ಹೊಂದಿಕೊಳ್ತೀರಿ. Today we have tongues but no power. ಅಲ್ಲಿ ಇವತ್ತು ಅನ್ಯ ಭಾಷೆ ಇದೆ, ಫಲ ಇಲ್ಲ. But that doesn't mean you can receive power without praying in the Holy Ghost. ಪರಿಶುದ್ಧಾತ್ಮನ ಪ್ರಾರ್ಥನೆ ಇಲ್ಲದೆ ನೀವು ಬಲವನ್ನು ಹೊಂದಿಕೊಳ್ಳಲಾಗತ್ತಲ್ಲ. ಬೈಬಲ್ ಅಲ್ಲಿ ಇದೆ. Holy Spirit knocked my head. ಪರಿಶುದ್ಧಾತ್ಮನ ತಲೆಯನ್ನು ಬಡಿದು said, ಇದು don't believe everyone who's speaking in tongues. ಅನ್ಯ ಭಾಷೆ ಮಾತಾಡೋರು ಎಲ್ಲರೂ ಪರಿಶುದ್ಧಾತ್ಮನ ಇದ್ದಾನೆ ಅಂತ ನಂಬಬೇಡ. We need to know whether they receive Jesus Christ as the Lord and Savior. ಅವರು ನಮಗೆ ಗೊತ್ತಾಗಬೇಕು ಯೇಸು ಕ್ರಿಸ್ತನ ಅವರ ರಕ್ಷಕನಾಗಿ Whether they are ಇದ್ದಾನೋ born ಇಲ್ಲವೋ of the ಗೊತ್ತಾಗಬೇಕು. Spirit, whether they are born in the Spirit. ಆತ್ಮನಲ್ಲಿ ಅವರು ಹುಟ್ಟಿದ್ದಾರೋ ಇಲ್ಲೋ. Many people think you say this prayer, Jesus come into my heart, in Jesus' name, Amen. ಯೇಸುವಿನ ಹೃದಯದಲ್ಲಿ ಬಾ, ಯೇಸುವಿನ ಕೇಳ್ಕೊಳ್ತೇನೆ, ಆಮೆನ್. Like a mantra, you say you have Jesus. No way. ಮಂತ್ರ ಹಾಗೆ ಹೇಳಿದ್ರೆ ಹೇಗೆ You will come for 100 times
times to altar call as a protocol unless and until there's a transformation within. Are you listening? There has to be a transformation inside, not outside. ನೀವು ಯೇಸುಗಳಿಗೆ ಬಂದು ನೀವು 100 ಸಾರಿಯಲ್ಲಿ ದೇವರೇ ನಾನು ಆಲ್ಟರ್ ಕಾಲ್ ಬರ್ತೇನೆ ಕರೀತೇನೆ ಅಂತ ಹೇಳಿ ನೀವು ಹೇಳಿದ್ರು, ನಿಮ್ಮಲ್ಲಿ ಒಳಗೆ ಪರಿವರ್ತನೆ ಬದಲಾವಣೆ ರೂಪಾಂತರ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. Tongues ಅನ್ಯ ಭಾಷೆ is not the fruit of the Holy Spirit. ಪರಿಶುದ್ಧಾತ್ಮನ ಫಲ ಅಲ್ಲ. Correct. Love. ಚಾರಿತ್ರ್ಯ, How much you ಪ್ರೀತಿ. love one another. ಒಬ್ಬನೊಬ್ಬರು ಎಷ್ಟು When ಪ್ರೀತಿಸ್ತೇವೆ. you're going out, you really shake hands with somebody ಅವ್ರಿಗೆ whom you've ಹೋಗುವಾಗ never met. ನೀ ಅಂದು ಭೇಟಿ never ಆಗೋ know. ಕೈ ಕುಲುಕಿ ಹೇಳ್ತಿರೋ, Do you smile at ಅವರನ್ನು somebody? ನೋಡಿ ಮುಗುಳ್ನಗ್ತಿರೋ, When you go to buy ಏನಾದ್ರು chicken or ಕೊಂಡ್ಕೊಳ್ಳಿಕ್ ಹೋದಾದ್ರೆ before you go to the kitchen, do you smile at your wife? ಅಡಿಗೆ ಮನೆಗೆ ಹೋಗುವಾಗ ಗಂಡ ಹೆಂಡತಿ ನೋಡಿ ನಗ್ತಿರೋ. Where is the fruit? ಅಲ್ಲಿ ಫಲ ಎಲ್ಲಿದೆ? Jesus said you should know the tree not by gift, but by the fruit. ಯೇಸು ಹೇಳಿದ್ದು ಅವರನ್ನು ಅವರ ಫಲಗಳ ವರಗಳಿಂದಲ್ಲ, ಫಲಗಳಿಂದ ಕಂಡುಕೊಳ್ತೀವಿ. Not by the gift. ಅಲ್ಲಿ You may have the ವರಗಳಿಂದ, gift of prophecy, gift of healing, gift of miracles. ಅಲ್ಲಿ ಪ್ರವಾದನ ವಾಕ್ಯ ಇರ್ಬೋದು, ಸ್ವಸ್ಥಪಡಿಸುವ ವಾಕ್ಯ ಇರ್ಬೋದು, But if they don't ಸಾರಿ have ವರಗಳಿರ್ಬೋದು. accompanying fruit, ಅಲ್ಲಿ effect of the Spirit. ಅಲ್ಲಿ ವರಗಳಿಂದಲ್ಲ, ಫಲಗಳಿಂದ, ಪರಿಶುದ್ಧಾತ್ಮನ ಫಲಗಳಿಂದ ಕಾಣಬರ್ತದೆ. Anyone can have the anointing. Even a donkey can prophesy. ಅಭಿಷೇಕ ಎಲ್ಲರ ಕಡೆ ಇತ್ತು, ಕಥೆನೂ ಮಾತಾಡ್ತಾ ಇದ್ದಾರೆ. Are you listening to me? ಕೇಳಿಸ್ಕೊಳ್ತಿದ್ದೀರಿ? But ಆದ್ರೆ everyone do not have the presence, the ಪ್ರತಿಯೊಬ್ಬರಲ್ಲಿ person ಬೇರೆ of the Holy Spirit. ಪರಿಶುದ್ಧಾತ್ಮನ ವ್ಯಕ್ತಿತ್ವ, ಆ ಪ್ರಸನ್ನತೆ ಅವರಲ್ಲಿ ಇರೋದಿಲ್ಲ. How many of you want to know more about the presence of the Holy Spirit? ಎಷ್ಟು Can I see your hand? ಪರಿಶುದ್ಧಾತ್ಮನ ಪ್ರಸನ್ನತೆ ತಿಳ್ಕೊಳ್ಳ Presence, the ಬಯಸ್ತಾರೆ, person of the Holy Spirit. ಪರಿಶುದ್ಧಾತ್ಮನ ವ್ಯಕ್ತಿತ್ವ ತಿಳ್ಕೊಳ್ಳ ಬಯಸ್ತೀರಿ. God sees your hands. ದೇವ್ರು ನಿಮ್ಮ ಕೈಯನ್ನು God ನೋಡ್ತಾನೆ, sees your heart. ದೇವ್ರು ನಿಮ್ಮ ಹೃದಯ And ನೋಡ್ತಿದ್ದಾನೆ, God will fulfill your heart's desire. ದೇವ್ರು ನಿಮ್ಮ ಹೃದಯ ಆಸೆಯನ್ನು ಪೂರೈಸ್ತಾನೆ. Can we stand up to our feet? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣವಾ? I request Joanna to come and help me. Just when we will sing this song, when we worship God for some time, ನಾವು ಸ್ವಲ್ಪ ಹೊತ್ತು only one word, ಒಂದೇ ವಾಕ್ಯ, help me, Holy Spirit. ಪರಿಶುದ್ಧಾತ್ಮನೆ ಸಹಾಯ ಮಾಡು, Help me, Holy Spirit. ಪರಿಶುದ್ಧಾತ್ಮನೆ ಸಹಾಯ If ಮಾಡು. you want to receive the person ಆ ವ್ಯಕ್ತಿಯನ್ನು of the Holy Spirit, ಪರಿಶುದ್ಧಾತ್ಮ, I'm not talking about tongues. ಅನ್ಯ ಭಾಷೆ ಮಾತಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, That is His work. That is His work. ಅದು ಆತನ ಕಾರ್ಯ. And your spirit ನಿಮ್ಮ ಆತ್ಮನು, speaks. Your spirit ನಿಮ್ಮ ಆತ್ಮನಿಗೆ ಏನ್ needs ಬೇಕು? your mouth. ನಿಮಗೆ ಬಾಯಿ ಬೇಕು. It's between you ಅದು ನಿಮ್ಮ and your spirit. ನಿಮ್ಮ ಆತ್ಮನ ನಡುವೆ. Your spirit, ನಿಮ್ಮ ಆತ್ಮನು after being born again, ಕರ್ತನಲ್ಲಿ after receiving Jesus. ಯೇಸುವನ್ನು ಹೊಂದಿಕೊಂಡು ಆದ್ಮೇಲೆ, Now listen to me very ಈಗ carefully. ಲಕ್ಷ ಇಟ್ಟು ಕೇಳಿಸ್ಕೊಳ್ರಿ, You cannot receive Jesus without the Holy Spirit. ಪರಿಶುದ್ಧಾತ್ಮನಿಲ್ಲದೆ ಯೇಸುವನ್ನು ಸ್ವೀಕಾರ ಮಾಡಲಾರಿರಿ. Are you listening to me? ಕೇಳಿಸ್ಕೊಳ್ತಿದ್ದೀರಿ? Holy Spirit is ಪರಿಶುದ್ಧಾತ್ಮ with you ನಿಮ್ಮ ಸಂಗಡಿದಾನೆ, to lead you to Jesus, ಯೇಸುವನ ಕಡೆ ನಡೆಸಲು. but He is not in you. ಆತ ನಿಮ್ಮಲ್ಲಿ ಒಳಗಿಲ್ಲ, That's where we miss. ಅದನ್ನು He is ತಪ್ಪಿಸ್ಕೊಳ್ತಿದ್ದೀರಿ. not on us. ಆತ ನಮ್ಮ He ಮೇಲೆ is ಇಲ್ಲ, with us. ಆತ ನಮ್ಮ ಸಂಗಡ When ಇಲ್ಲ. you pray in tongues, ನೀವು ಅನ್ಯ ಭಾಷೆ ಮಾತಾಡ್ತಿರೋ, He helps you. ಆತ ನಿಮಗೆ ಸಹಾಯ ಮಾಡ್ತಾನೆ, He comes in you. ಆತ ನಿಮ್ಮಲ್ಲಿ ಬರ್ತಾನೆ. But that doesn't mean ಅಂದ್ರೆ ಹಾಗಲ್ಲ, miracles happen, ಚಮತ್ಕಾರ healings ನಡೀತದೆ, happen. ಸ್ವಸ್ಥತೆ You ನಡೀತದೆ. cannot even cast out a mosquito ಅಲ್ಲಿ ಒಂದು ಸೊಳ್ಳೆಯನ್ನು with just ಆಗೋದಿಲ್ಲ, with the prayer language. ಅಲ್ಲಿ ಪ್ರಾರ್ಥನಾ ಭಾಷೆದ ಆಗೋದಿಲ್ಲ ರೀ. There is a frequency as you grow in the Holy Spirit. ನೀವು ಪರಿಶುದ್ಧಾತ್ಮನ ನಡ್ಬೇಕು ನೋಡ್ರಿ, Holy Spirit comes upon. ಪರಿಶುದ್ಧಾತ್ಮ ನಮ್ಮ ಮೇಲೆ ಬರ್ತಾನೆ. Now that's what I felt. ಅದನ್ನೇ ಹೇಳಿದ್ದು. When I go to any city, ಯಾವುದೇ ಪಟ್ಟಣಕ್ಕೆ ಹೋದ್ರೆ people in the parking lot say, I feel the presence of ಅಲ್ಲಿ ಪಾರ್ಕಿಂಗ್ ಅಲ್ಲಿ ದೂರ ಇದ್ದವ್ರು ಹೇಳ್ತಾರೆ, ನಾನು ಪರಿಶುದ್ಧಾತ್ಮ ಪ್ರಸನ್ನತೆ. people who come in the wheelchair get out of the wheelchair in the parking lot. ಅಲ್ಲಿ ಜನರು ವೀಲ್ ಚೇರ್ ಇಂದ ಬಂದವರು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇಳಿದಿರ್ತಾರೆ. People throw away the sticks, the crutches in the parking lot. ಅಲ್ಲಿ ನಡ್ಕೊಂಡು ಹೋಗ್ತಾ ಕಟ್ಟಿಗೆ ನಡೆದ ಕಷ್ಟ ಎಲ್ಲ ಜನರು ಅಲ್ಲಿ ಪಾರ್ಕಿಂಗ್ ಅಲ್ಲಿ I wonder why that happens. ಅಲ್ಲಿ ಯಾಕೆ ಆಗ್ತದೆ ಅಂತ ನಾನು He ಆಶ್ಚರ್ಯ said, ಪಡ್ತೇನೆ. ಅವ್ರು when ಹೇಳಿದ್ರು, my spirit comes upon you. ಅಲ್ಲಿ ಆಗ ಹೇಳ್ತಾರೆ, ನನ್ನ ಆತ್ಮ ನಿಮ್ಮ ಮೇಲೆ It ಬರುವಾಗ. took me to humble myself to listen to that little girl. ಆ ವಾಕ್ಯವನ್ನ ಆ ಸಣ್ಣ ಹುಡುಗಿ ಹೇಳುದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅಲ್ಲಿ ತಗೊಂಡು What the Holy Spirit did through that little girl ಆ ಮಗು ಮೂಲಕವಾಗಿ ಪರಿಶುದ್ಧಾತ್ಮನ ಮಾಡಿದ್ದಾನೆ. opened my eyes. ನನ್ನ ಕಣ್ಣು ತೆರೆಯಿತು. May the Holy Spirit open your eyes. ಪರಿಶುದ್ಧಾತ್ಮ ನಿಮ್ಮ ಕಣ್ಣು ತೆರೆಯಲಿ. So Holy Spirit helps you, comes with you to lead you to Jesus. ಯೇಸುವಿನ ಕಡೆ ನಡೆಸಲು ಪರಿಶುದ್ಧಾತ್ಮನ ಬರ್ತಾನೆ, ನಿಮ್ಮ ಜೊತೆಗೆ ಇದ್ದು And ಸಹಾಯ ಮಾಡ್ತಾನೆ. Jesus baptizes you with the Holy Spirit. ಪರಿಶುದ್ಧಾತ್ಮನಿಂದ ಯೇಸು ನಿಮಗೆ ದೀಕ್ಷಾಸ್ನಾನ ಮಾಡಿಸ್ತಾನೆ. And then the ಆಮೇಲೆ Holy Spirit, as you keep having a
intimacy with the Holy Spirit. Listen to me carefully. Intimacy with the Holy Spirit. ನೀವು ಪರಿಶುದ್ಧಾತ್ಮನಿಗೆ ಬಾಂಧವ್ಯದಲ್ಲಿ ಇರುವಾಗ Daily fellowship, not Sunday fellowship. ಅಲ್ಲಿ ಬರುವ ಅಷ್ಟೇ ಅಲ್ಲ, Holy Spirit doesn't believe in Sunday fellowship alone. ಪರಿಶುದ್ಧಾತ್ಮನು ಸಂಡೇ ಸರ್ವಿಸ್ ಅಲ್ಲಿ ಮಾತ್ರ He ಇರೋದಿಲ್ಲ, believes in daily fellowship. ದಿನಾಲು ಅನ್ಯೋನ್ಯತೆಯಲ್ಲಿ Come ಇರ್ತಾನೆ. on, open your mouth and say daily fellowship, ಡೈಲಿ ಫೆಲೋಶಿಪ್, daily word, ಡೈಲಿ ವರ್ಡ್, daily prayer, ದಿನಾಲು ಪ್ರಾರ್ಥನೆ, ದಿನಾಲು ಅನ್ಯತೆ, daily communion, ದಿನಾಲು ಅನ್ಯೋನ್ಯತೆ, daily worship. ದಿನಾಲು ಆರಾಧನೆ. Are you listening to me? Tell ಕೇಳಿಸ್ಕೊಳ್ತಿದ್ದೀರಾ? your neighbor, daily worship. ಪಕ್ಕದವ್ರಿಗೆ ಹೇಳ್ರಿ, ದಿನಾಲು ಆರಾಧನೆ. You don't need music to worship God. ದೇವ್ರನ್ನ ಆರಾಧನೆ ಮಾಡೋಕೆ ಮ್ಯೂಸಿಕ್ ಬೇಕಾಗಿಲ್ಲ. You can be cutting the vegetables, cutting onion and still hum. Holy Spirit listens to that. ಅಲ್ಲದೆ ಅಡಿಗೆ ಮನೆಯಲ್ಲಿ ಈರುಳ್ಳಿ ಕತ್ತರಿದ ಸೌತೆಕಾಯಿ ಕಟ್ ಮಾಡ್ತಾ ಇದ್ರು, ಆವಾಗ್ಲೂ ದೇವ್ರ ಪ್ರಸನ್ನ. How many of you believe while driving the car you can still sing to Jesus and he listens to you? ಗಾಡಿ ನಡೆಸುವಾಗ್ಲೂ ಸಹ ಯೇಸುವಿನ ಪರಿಶುದ್ಧಾತ್ಮನ ಹೊಂದ್ಕೊಳ್ಬಹುದು ಗೊತ್ತಾ? Who sits right next to you? ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? Jesus sits right next to ಯೇಸು you. ಇದ್ದಾನೆ. But now, ಆದ್ರೆ ಈಗ get off the driver's seat, let Jesus drive your life. ಅಲ್ಲಿ ನೀವು ಡ್ರೈವರ್ ಇಂದ ಸರಿರಿ, ಯೇಸು ಅಲ್ಲಿ ಕೂತ್ಕೊಳ್ಳಿ. Thank you, Holy Spirit. ಪರಿಶುದ್ಧಾತ್ಮನೇ ಧನ್ಯವಾದಗಳು. As we're going to worship this song, ನೀವು ಸಹಿಯದ ಹಾಡನ್ನು ಹಾಡ್ತಿರುವಾಗ ಆರಾಧಿಸುವಾಗ it's okay for you to sit down, ನೀವು stand up, ಕೂತ್ಕೊಳ್ಬಹುದು, however you're comfortable. ನೀವು ಹೇಗೆ ಇರ್ಲಿ. But if you want to come in front, it's okay also. ಅಲ್ಲಿ ನಿಮ್ಮ ಮುಂದೆ ಬರ್ಬೇಕು ಅಂತ ಅನ್ಸಿದ್ರೆ You want to receive the Holy Spirit. ಪರಿಶುದ್ಧಾತ್ಮನ ಹೊಂದಿಕೊಳ್ಬೇಕಂತ I know you all have received Jesus. ನಮ್ಗೆ ಗೊತ್ತಿದೆ, ನೀವೆಲ್ಲ ಯೇಸುವನ್ನು ಸ್ವೀಕಾರ But ಮಾಡಿದ್ದೀರಿ. now, Jesus wants to fill you. ಆದ್ರೆ ಯೇಸು ಪರಿಶುದ್ಧಾತ್ಮನ ನಿಮ್ಮನ್ನು ತುಂಬಿಸಲು So ಬಯಸ್ತಾನೆ. we receive Jesus as a person ವ್ಯಕ್ತಿಯನ್ನಾಗಿ ಯೇಸುವನ್ನು ಸ್ವೀಕಾರ and, ಮಾಡಿಕೊಂಡು and you receive the power. ಬಲವನ್ನು ಹೊಂದಿಕೊಳ್ಳುವಿರಿ. And as you pray with power, ಅಲ್ಲಿ ಬಲದಿಂದ ನೀವು ಪ್ರಾರ್ಥಿಸುವ, as you read the Bible with power, ನೀವು ಬಲವನ್ನು ಹೊಂದಿದವರಾಗಿ ನೀವು Yeah. ಜೊತೆಗೆ ನೀವು ಬೈಬಲ್ it ಓದುವಾಗ will manifest in your business. ನಿಮ್ಮ ವ್ಯಾಪಾರದಲ್ಲಿ ಕೆಲಸದಲ್ಲಿ ಕಾಣ ಬರ್ತದೆ. You will not work for money, money will work for you. ಅಲ್ಲಿ brother. ನೀವು ಕೆಲಸಕ್ಕಾಗಿ ನೀವು ಕಾರ್ಯ ಮಾಡೋದು, ಹಣ ನಿಮಗಾಗಿ ಕಾರ್ಯ ಮಾಡ್ತದೆ. You will not look for business, business will come looking for you. ಬಿಸ್ನೆಸ್ ಗಾಗಿ ನೀವು ಮಾಡ್ಬೇಕಲ್ಲ, ಬಿಸ್ನೆಸ್ ನಿಮಗಾಗಿ ಕಾರ್ಯ ಮಾಡ್ತದೆ. How many of you want money to work for you? ಮತ್ತೆ ಹಣ ನಿಮಗಾಗಿ ಎಷ್ಟು ಜನ ಕೆಲವು ಜನಗಾಗಿ ಖರ್ಚು ಮಾಡೋಕೆ ಎಷ್ಟು Come on, somebody. ಹಣ ನಿಮಗೆ One little girl in Punjab showed her phone, Nokia phone. ಅಲ್ಲಿ ಸಣ್ಣ ಹುಡುಗಿ ಪಂಜಾಬ್ ಸಣ್ಣ ಹುಡುಗಿ ನೋಕಿಯಾ ಫೋನ್ ತೋರಿಸಿ, Pastor, when you said money will work for me, I received 100,000 cash deposit in her bank account, father's bank account, because of the supernatural money transfer in a village. ನೀವು ಹಣಕ್ಕಾಗಿ ಕೆಲಸ ಮಾಡಿದ್ರೆ ಹಣ ನಿಮಗಾಗಿ ಕೆಲಸ ಮಾಡ್ತಾರೆ. ಫಸ್ಟ್ ನೀವು ಹೇಳಿದ್ರಿ, ನನ್ನ ತಂದೆಯಲ್ಲಿ $1,000 ಅಲ್ಲಿ ನನ್ನ ಬ್ಯಾಂಕ್ ಅಲ್ಲಿ ಹಾಕಿದೆ ಅಂತ ಹೇಳಿ ಅವ್ರು ಸಾಕ್ಷಿ ಹೇಳ್ತಾ ಇದ್ರು. If God can do that in another country, ಇನ್ನೊಂದು ದೇಶದಲ್ಲಿ ದೇವ್ರು this ಕಾರ್ಯ can ಮಾಡ್ತಾರೆ. happen in America. ಇದು ಅಮೆರಿಕದಲ್ಲಿ ನಡೀತು. I looked at one man and said, 6 months, if you don't become a millionaire, I'm a false prophet. ಅಲ್ಲಿ ಅವ್ರಿಗೆ 6 ತಿಂಗಳಲ್ಲಿ ನೀವು ಮೇಲೆ ಶ್ರೀಮಂತರಾಗದೆ ಹೋದ್ರೆ ನಾನು ಸುಳ್ಳು ಪ್ರವಾದಿ ತಿಳ್ಕೊಳ್ರಿ ಅಂತ ಹೇಳಿದೆ. 3 months he called me and said, you are a false prophet. ಆಮೇಲೆ 3 ತಿಂಗಳಾದ್ಮೇಲೆ ನೀವು ಸುಳ್ಳು ಪ್ರವಾದಿ ಅಂತ ಹೇಳಿದ್ರು. How dare you? Why do you say that? ಯಾಕೆ ಹೀಗೆ ಹೇಳಿದ್ರಿ ಅಂತ I said, I thank you accepting me as a prophet, whether true or false, doesn't matter. ದೇವರಿಗೆ ಸ್ತೋತ್ರ, ನೀವು ಪ್ರವಾದಿ ಸ್ವೀಕಾರ, ಸುಳ್ಳು ಪ್ರವಾದನೋ ನಿಜ ಪ್ರವಾದನೋ ಅದು ಬೇರೆ ಮಾತು. He said, ಅವ್ರು ಹೇಳಿದ್ರು, I am not a millionaire, I'm a billionaire. In America, he became a billionaire. ಅಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಧಿಪತಿ ಆಗಿದ್ದಾನೆ. 6 months time. ಅಲ್ಲಿ 6 ತಿಂಗಳಲ್ಲಿ He owns jet planes, private jets, ಪ್ರೈವೇಟ್ ಜೆಟ್ ಅಂತ ತಗೊಂಡ್ರು, Helicopters. ಹೆಲಿಕಾಪ್ಟರ್ ತಗೊಂಡ್ರು. I saw all that in my vision and I told him. ಅಲ್ಲಿ ದರ್ಶನದಲ್ಲಿ ನಡೆದ ನಾನು ಹೇಳಿದೆ. He opened his phone and said, see here. ಅವ್ರ ಫೋನ್ ತೆಗೆದು ನೋಡ್ರಿ ತಗೋತ. So why am I saying this? ಯಾಕಿಂದ ಹೇಳ್ತಿದ್ದಾನೆ? Holy Spirit is not to make money. ಪರಿಶುದ್ಧಾತ್ಮನ ಹಣ ಮಾಡುವುದಕ್ಕೆ ಅಲ್ಲ. You cannot use the Holy Spirit for your selfish purposes. ನಿಮ್ಮ ಸ್ವಾರ್ಥಕ್ಕಾಗಿ ಪರಿಶುದ್ಧಾತ್ಮನ ಉಪಯೋಗಿಸ ಮಾಡಲಾರೆ. When you allow the Holy Spirit to flow through you, ನಿಮ್ಮ ಮೂಲಕವಾಗಿ ಪರಿಶುದ್ಧಾತ್ಮನ ಚಲಿಸುವಂತೆ when ಮಾಡಬೇಕು. you allow the Holy Spirit to flow through your hands, ಪರಿಶುದ್ಧಾತ್ಮನ ನಿಮ್ಮ ಕೈ ಮೂಲಕ ಚಲಿಸುವಂತೆ can you lift your ಮಾಡುವಾಗ hands? Everybody can lift your ಎಲ್ಲರೂ hands. ನಿಮ್ಮ Say, ಕೈಗಳನ್ನು Holy ನೋಡಬಹುದು. Spirit, say this ಪರಿಶುದ್ಧಾತ್ಮನೇ, after me. Both your hands, both your hands. ಎಲ್ಲ ಎರಡು ಕೈಯಿಂದ Holy Spirit, ಹೋಲಿ ಸ್ಪಿರಿಟ್ come upon me. ಕಮ್ ಅಪಾನ್ ಮೀ. Kannada, please. ಪರಿಶುದ್ಧಾತ್ಮನೇ ನನ್ನ ಮೇಲೆ ಬಾ. Holy Spirit, come within me. ಹೋಲಿ ಸ್ಪಿರಿಟ್ ಕಮ್ Within me. ಪರಿಶುದ್ಧಾತ್ಮನೇ ನನ್ನೊಳಗೆ ಬಾ. Hello, are you all alive? ಹೇಳ್ತಿದ್ದೀರಿ? Hello, are you still breathing? Say it loudly, please. ಹೇಳ್ತಾ ಇದ್ದಾರೆ ಜೋರಾಗಿ. Holy Spirit, ಹೋಲಿ ಸ್ಪಿರಿಟ್, loudly, loudly. Holy Spirit. ಹೋಲಿ ಸ್ಪಿರಿಟ್. The louder, the more stronger. Yeah? ಎಷ್ಟು ಜೋರು ಅಷ್ಟು ಬಲ. Holy Spirit, ಹೋಲಿ ಸ್ಪಿರಿಟ್ come upon me. ಕಮ್ ಅಪಾನ್ ಮೀ. Put your hand on your own head. Come on. ನಿಮ್ಮ ತಲೆ ಮೇಲೆ Holy ಪರಿಶುದ್ಧಾತ್ಮನೇ Spirit, come upon me. ನನ್ನ ಮೇಲೆ ಬಾ.
Holy Spirit, come within me. ಪರಿಶುದ್ಧಾತ್ಮನೇ ನನ್ನೊಳಗೆ ಬಾ. Holy Spirit, flow through me. ಪರಿಶುದ್ಧಾತ್ಮನೇ ನನ್ನ Flow, ಮೂಲಕ ಚಲಿಸು. flow, ಹರಿ, ಹರಿ, flow ನನ್ನ- through me. ನನ್ನ ಮೂಲಕ Say it ಚಲಿಸು. again, say it again. ಹೇಳೋಣ 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 ಮೇಲೆ ಮೇಲೆ ಹೇಳೋಣ. Every eye closed. ಪ್ರತಿಯೊಂದು ಕಣ್ಣು ಮುಚ್ಚಿರಲಿ. ಯೇಸುವಾ, ಯೇಸು. ಸಂಚರಿಸು ಸಂಚರಿಸು ಆತ್ಮನೇ ನಮ್ಮ ಮಧ್ಯದಲ್ಲಿ ವಾಸಿಸು. ನೀ ಬಾ, ನೀ ಬಾ, ನಮ್ಮ ಮಧ್ಯದಲ್ಲಿ ಸಂಚರಿಸು. ಬಕಶಕರಬಸ. ಪರಿಶುದ್ಧನೇ ನನ್ನ ಹಿರಿಯನೇ. Everyone together. Lift your voice, lift your voice. ಎಲ್ಲರೂ ಸೇರಿ ನಿಮ್ಮ ಧೋರಣೆ ಮೇಲೆ ಕೆತ್ತೋಣ. ಯೇಸು. Thank you, Jesus. Thank you, Lord Jesus. Let the Holy Spirit touch you right now. ಪರಿಶುದ್ಧಾತ್ಮ ನಿಮ್ಮನ್ನು ಈ ಸಮಯದಲ್ಲಿ ಮುಟ್ಟಲಿ. The Holy Spirit is moving in this place. ಪರಿಶುದ್ಧಾತ್ಮ ಈ ಸ್ಥಳದಲ್ಲಿ ಚಲಿಸಿದ್ದಾನೆ. Holy Spirit is moving in this place. ಪರಿಶುದ್ಧಾತ್ಮ ಈ ಸ್ಥಳದಲ್ಲಿ ಚಲಿಸಿದ್ದಾನೆ. Right next to you, right next to you. ನಿಮ್ಮ ಪಕ್ಕದಲ್ಲಿ. Thank you. Every eye closed. ಪ್ರತಿಯೊಂದು ಕಣ್ಣು ಮುಚ್ಚಿರಲಿ. Every eye closed. ಪ್ರತಿಯೊಂದು ಕಣ್ಣು ಮುಚ್ಚಿರಲಿ. Thank you, Jesus. ಯೇಸು. ಸಕರಬಶ. ಯೇಸುವಾ, ಯೇಸು, ಯೇಸು. Let the Lord touch you right now. ದೇವರು ನಿಮ್ಮ ಸಮಯದಲ್ಲಿ ಮುಟ್ಟಲಿ. If there's a pain in the body, ಎಲ್ಲ ಶರೀರದಲ್ಲಿ ಏನಾದ್ರು ನೋವಿದ್ದರೆ
When the presence of the Holy Spirit comes, ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬರುವಾಗ the pain disappears. ನೋವು ಬಿಟ್ಟು ಹೋಗ್ತದೆ. There's a lump in the body. ಅಲ್ಲಿ There's a growth in the body ಅಲ್ಲಿ ನಿಮ್ಮ ದೇಹದಲ್ಲಿ ಒಂದು ಗಂಟಿದೆ, that is disappearing right ಆ now. ಗಟ್ಟೆ ಕರಗಿ ಹೋಗ್ತಿದೆ. People with the knee pain, knee ಅಲ್ಲಿ joints, knee joints. ಮೊಣಕಾಲು ನೋವಿದೆ. God is ಸಂದು healing ನೋವು. you. God is touching you right now. ಸಂದು ನೋವು ದೇವರು ಮುಟ್ತಿದ್ದಾನೆ. Thank you. Thank you, Holy Spirit. ಧನ್ಯವಾದ I know ಧನ್ಯವಾದ. this is a Sunday morning service. ಇದು ಭಾನುವಾರ ಆರಾಧನೆಗೆ ಸಮಯ. This is not a healing service. ಇದು ಸ್ವಸ್ಥತೆ. You cannot tell Jesus not to heal. ಅಲ್ಲಿ ನಿಮ್ಮನ್ನು ಗುಣಪಡಿಸಬೇಕಂತ ಇದು ಕೇಳಬೇಕಾಗಿಲ್ಲ. You don't have to tell Jesus. ಯೇಸು You ಹೀಗೆ ಹೇಳ್ತಾನೆ, cannot heal on a Sunday morning. ಬೇರೆ ಭಾನುವಾರ ಮಾತ್ರ ನೀನು ಗುಣ ಮಾಡು ಅಂತ ಹೇಳಬೇಕಾಗಿಲ್ಲ. He can heal anytime he wants. ಯಾವುದೇ ಸಮಯದಲ್ಲಿ ಅದನ್ನು ಗುಣ ಮಾಡಬಲ್ಲನು. He can heal you anytime he ಯಾವುದೇ wants. ಯಾವುದೇ ಸಮಯದಲ್ಲಿ ಆತನು ಬಯಸುವಂತ ಸಮಯಕ್ಕೆ ಗುಣ ಮಾಡಬಲ್ಲ. But it's up to you to receive it. ಆದ್ರೆ ಹೊಂದಿಕೊಳ್ಳೋದು ನಿಮಗೆ ಬಿಟ್ಟದ್ದು. It's up to you to ಅದು receive it. ಅದು ನಿಮಗೆ ಹೊಂದಿಕೊಳ್ಳೋದು ಬಿಟ್ಟದ್ದು. It's up to you. ಅದು ನಿಮಗೆ. As we sing this song, ಈ ಹಾಡನ್ನು just tell him, Holy Spirit, touch me. ಪರಿಶುದ್ಧಾತ್ಮನ ಮುಟ್ಟಲಿ. Touch me, Holy Spirit. ಪರಿಶುದ್ಧಾತ್ಮ ನನ್ನ ಮುಟ್ಟುವಂತ ಕೇಳಿ. Few minutes only. ಇನ್ನು ಸ್ವಲ್ಪ ಹೊತ್ತು ಮಾತ್ರ. ಶಂದರ ಯೇಸುವಾ. Everybody together. ಎಲ್ಲರೂ ಸೇರಿ Keep your hand open, please. ಯೇಸುವಾ. Sujata, Yeshua, Yeshua. Hallelujah. Yeshua, Yeshua. Everyone together slowly. पवित्र यीशुआ भेजा सिर्फ यीशु, सिर्फ सिर्फ यीशु, मैं चाहता हूँ सिर्फ तेरे लिए, सिर्फ I feel the Holy Spirit. ಪರಿಶುದ್ಧಾತ್ಮನ ಬಿಡುಗಡೆ ಮಾಡಿ. I feel the Holy Spirit touching you. ಪರಿಶುದ್ಧಾತ್ಮನಿಗೆ ನಿಮ್ಮನ್ನು ಕೊಡ್ತಿದ್ದಾನೆ. Only the voice. Only the voice. ಹಾಡು ಮಾತ್ರ, ವಾಕ್ಯಗಳು ಬೇಡ. Every eye closed. ಪ್ರತಿಯೊಂದು ಕಣ್ಣು ಮುಚ್ಚಿದ 2 minutes. ಈ 2 ನಿಮಿಷ We'll finish fast. ಬೇಗ ಮುಗಿಸೋಣ. We'll finish very fast. ಬೇಗ ಮುಗಿಸೋಣ. Just cooperate with me. ಅದನ್ನ ಜಗತ್ತು ಸಹಕರಿಸಿ ಸಾಕು. Wait.
Somebody said Christians don't speak lies, ಯಾರು ಹೇಳಿದ್ರು ಕ್ರೈಸ್ತರು ಸುಳ್ಳು but ಮಾತಾಡೋದಿಲ್ಲ, they sing lies. ಅದು ಸುಳ್ಳು ಸುಳ್ಳನ್ನ ಆಡ್ತಾರೆ. Why? ಯಾಕೆ? मैं हाथ उठाता है, hand is down. ಕಣ್ಣು ಕೈಗಳನ್ನ ಮೇಲೆ ಕೆತ್ತದಂತಾರೆ, ಆದ್ರೆ ಕಣ್ಣು ಕೈ ಸಾರಿ ಕೈ ಕೆಳಗಿರ್ತದೆ. What is your heart? Where is your hand? Where is your heart? ನಿಮ್ಮ ಹೃದಯ ಎಲ್ಲಿದೆ, ನಿಮ್ಮ ಕೈಯಲ್ಲಿದೆ. Don't be a man pleaser. ಮನುಷ್ಯನ ಮೆಚ್ಚಿಸ್ಬಿಟ್ಟು ಬೇಡ, Don't be a people pleaser. ಜನರನ್ನು ಮೆಚ್ಚಿಸಬೇಡ, Be a God pleaser. ದೇವರನ್ನು ಮೆಚ್ಚಿಸೋಣ. We have to honor our God. ನಮ್ಮ ದೇವರನ್ನು When you ಸನ್ಮಾನಿಸಿ, say, I lift my hands, ನನ್ನ ಕೈಗಳನ್ನು ಮೇಲೆ ಕೆತ್ತುತ್ತೇನೆ ಅಂತ unless you ಹೇಳುವಾಗ have a joint pain, you have a paralysis, it's okay, I understand. ಕೈ ಕಾಲು ಬಿದ್ದಿದ್ರೆ ಸಂದು ನೋವಿದ್ರೆ A little bit. ಕೈ Just, ಕೈ ಎತ್ತಕ್ ಆಗುದಿಲ್ಲ just ಅಷ್ಟೇ. honor the people. Don't honor me, I am just nobody. ಇಷ್ಟೇ ಕೈ I am nobody. ನಾನು ಯಾರು ಅಲ್ಲ, I am not celebrity, I am not famous. I am nobody. ನಾನು Honor ಯಾರಲ್ಲ. the Holy Spirit ನಾನು in this ಪ್ರಸಿದ್ಧನಲ್ಲ. house of God. ದೇವರ ಪ್ರಸನ್ನತೆ ಇದೆ, ದೇವರು ಪ್ರಸಿದ್ಧ, ನಾನು ಪ್ರಸಿದ್ಧ ಅಲ್ಲ, ದೇವರನ್ನು ಸನ್ಮಾನಿಸೋ. I see that Hindu lady crying at the back, and because of us, the Holy Spirit may not touch that lady. ಅಲ್ಲಿ ನೋಡ್ರಿ, ಆಕೆ ಹಿಂದೂ ಹೆಣ್ಮಗಳ ಕಣ್ಣೀರು ಸುರಿಸ್ತಾಳ್ತಿದ್ದಾಳೆ. Because of us. ಆಕೆ Because we don't want to cooperate with the Holy Spirit. ನಮ್ಮ ನಿಮಿತ್ತ ಆಕೆಗೆ Somebody may ಸ್ಪರ್ಶ ಆಗ್ತಾ ಇಲ್ಲ. miss the touch of God. ಯಾರಿಗೋ ದೇವರ ಸ್ಪರ್ಶ ಬೇಕು, Somebody may miss the touch of God. ಯಾರಿಗೋ ದೇವರ ಸ್ಪರ್ಶ ಬೇಕು, Somebody may miss the move of God. ಯಾರೋ ದೇವರ ಚಲನೆ ತಪ್ಪಿಸಿಕೊಂಡಿದ್ದಾರೆ. Not for us, for someone. ಯಾರಿಗೋ ಬೇರೆಯವ್ರಿಗಾಗಿಲ್ಲ, Let's pray for someone. ಬೇರೆಯವ್ರಿಗೆ ಪ್ರಾರ್ಥಿಸೋಣ, Let's cooperate. Let's ask the Holy Spirit. ನಾವು ಸಹಕರಿಸೋಣ, ಪರಿಶುದ್ಧಾತ್ಮನ ಕೇಳಿಕೊಳ್ಳೋಣ. The brother with the brown shirt, dear brother. Brother, can you open your eyes? I know you're closing your eyes. ಹ್ಯಾರಿ Brother Harry, God is touching you. I feel that. ದೇವರು ನಿಮ್ಮನ್ನು I see right behind you, there's an angel touching your back right now. ನಿಮ್ಮ ಹಿಂದೆ Something is happening. God is touching you in a special way. ನಿಮ್ಮ I ಬೆನ್ನ saw an angel right over there. ಅಲ್ಲಿ ದೇವದೂತಲ್ಲಿ Right over there. ಅಲ್ಲಿ ನಿಂತು ನೋಡಿದೆ, I saw an angel right over there. ಅಲ್ಲಿ ದೇವದೂತ You ನೋಡಿದೆ. may be way back, but I can feel the presence of God coming on you. Keep worshiping, brother. ಅಲ್ಲಿ ದೇವರು Keep ಆರಾಧನೆ worshiping. ಮಾಡ್ತಿದ್ದಾರೆ. But try to keep your hand open, brother. Please. Can I see? ಕೈ Keep your ತೆರೆದು hand ಕೈ like this at least. See, brother Harry? Keep it like this. Yeah. Keep it like this. Yeah, I like that. Appreciate it. God bless you, brother. God bless you. God bless you. There's a pain in your back just going. The Lord is healing you. ನಿಮ್ಮ ಬೆನ್ನ ಹಿಂದೆ I know this is not a healing service. I keep forgetting it. ಅಲ್ಲಿ ಸ್ವಸ್ಥತೆ ಕೂಟ ಅಲ್ಲ ಇದು. You have to receive the Holy Spirit. ಪರಿಶುದ್ಧಾತ್ಮನಿಂದ ಹೊಂದಿಕೊಳ್ಳೋಣ. Holy Spirit is touching you. ಪರಿಶುದ್ಧಾತ್ಮ ನಿಮ್ಮನ್ನು ಮುಟ್ತಿದ್ದಾನೆ. Can you open your mouth and say, Lord Jesus? ನಿಮ್ಮ ಬಾಯನ್ನು ತೆರೀಬಹುದು. Open your mouth, everybody say, Lord Jesus. ಎಲ್ಲರೂ ಬಾಯಿ ತೆರೆದು ಕರ್ತನಾದ ಯೇಸುವೇ, Lord Jesus, ಕರ್ತನಾದ ಯೇಸುವೇ, I love you. ನಿನ್ನನ್ನು ಪ್ರೀತಿಸ್ತೇನೆ, I worship you. ನಿನ್ನನ್ನು ಆರಾಧಿಸ್ತೇನೆ, I praise ನಿನ್ನನ್ನು you. ಸ್ತುತಿಸ್ತೇನೆ. I thank you. ನಿನಗೆ ಧನ್ಯವಾದ ಹೇಳ್ತೇನೆ. Thank you for your presence. ನಿನ್ನ ಪ್ರಸನ್ನತೆಗಾಗಿ Thank you ಸ್ತೋತ್ರ. for your presence. ನಿನ್ನ ಪ್ರಸನ್ನತೆಗಾಗಿ Thank you ಸ್ತೋತ್ರ. for your presence. ನಿನ್ನ ಪ್ರಸನ್ನತೆಗಾಗಿ Thank ಸ್ತೋತ್ರ. you for the presence. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Thank you, Jesus. ಸ್ತೋತ್ರ ಯೇಸು. The lady in the brown, I see the Holy Spirit right next to you. The lady in the brown, yeah. I see the Holy Spirit. ಪರಿಶುದ್ಧಾತ್ಮ ನಿಮ್ಮ ಹಿಂದೆ ನೋಡಿ. Is that purple? I'm sorry, I'm colorblind. Yeah. I feel the Holy Spirit right next to you. ಪರಿಶುದ್ಧಾತ್ಮ ನಿಮ್ಮ ಪಕ್ಕದಲ್ಲಿ You have to take an important decision this week. ಈ ವಾರದಲ್ಲಿ ಒಂದು ಪ್ರಾಮುಖ್ಯವಾದ ತೀರ್ಮಾನ. And you're confused which way to go. You're on a crossroad. ಯಾವ ಕಡೆ ಹೋಗಬೇಕು ನೀವು ಚತುರ್ದಿಕ್ಕಿನಲ್ಲಿ ಇದ್ದೀರಿ. You need to take an important decision. ಪ್ರಮುಖವಾದ ತೀರ್ಮಾನ. But the Holy Spirit is waking you up in the night, ಪರಿಶುದ್ಧಾತ್ಮ ನಿಮಗೆ ರಾತ್ರಿಯಲ್ಲಿ asking you to read some scriptures. ಏನು ವಾಕ್ಯ ಓದಂತ ಹೇಳ್ತಿದ್ದಾನೆ. You're underlining the scriptures. ಅಂಡರ್ ವಾಕ್ಯವನ್ನು ಅಂಡರ್ಲೈನ್ And ಮಾಡ್ತಿದ್ದೀರಿ. you're crying out, you're worshiping God. ನೀವು ದೇವರನ್ನ ಆರಾಧನೆ ಮಾಡ್ತಿದ್ದೀರಿ. You're just worshiping God. ನೀವು ದೇವರನ್ನ ಆರಾಧನೆ And ಮಾಡ್ತಿದ್ದೀರಿ. you get a dream. ಅಲ್ಲಿ ನಿಮ್ಗೆ ಕನಸು ಬೀಳ್ತದೆ. And in the dream, the solution comes. ಅಲ್ಲಿ ಕನಸಲ್ಲಿ ಪರಿಹಾರ ಬರ್ತದೆ. I release the gift of dreams in the name of Jesus. ಅಲ್ಲಿ ಕನಸಿನ ವರಗಳನ್ನು ನೀವು I ಬಿಡುಗಡೆ. release the gift of interpretation in the name of Jesus. ಅಲ್ಲಿ ಕನಸಿನ ವರಗಳನ್ನು ಹಾಗೂ I'm happy ಅರ್ಥೈಸುವ God is ವರಗಳನ್ನು touching ಬಿಡುಗಡೆ. you, sister. I'm happy God is touching. I don't know why this section. I feel the presence of God so ಈ strong. ಭಾಗದಲ್ಲಿ ಯಾಕೆ ಪರಿಶುದ್ಧಾತ್ಮ I'm very sensitive to the Holy Spirit. ಪರಿಶುದ್ಧಾತ್ಮ ಸೂಕ್ಷ್ಮ ಇದ್ದಾನೆ. I am very ಸೂಕ್ಷ್ಮ sensitive ಅಲ್ಲಿ to the Holy. You can stop me, slow me down. ಪರಿಶುದ್ಧಾತ್ಮನಿಗೆ ಬಹಳ ಸೂಕ್ಷ್ಮವಾಗಿ Very ಕಾರ್ಯ ಮಾಡ್ತಿದ್ದಾನೆ. sensitive. Very sensitive. Very sensitive. Just a second. Don't sing. ಇನ್ನೊಂದು Thank you, Holy Spirit. ಧನ್ಯವಾದ Thank ಪರಿಶುದ್ಧಾತ್ಮ. you. Thank you, Holy Spirit. ಧನ್ಯವಾದ Thank ಪರಿಶುದ್ಧಾತ್ಮ. you, Holy Spirit. Thank you, Holy Spirit. Cervical spondylitis, neck pain from the back, neck region. Somebody there with a neck pain ಕುತ್ತಿಗೆ ಕೆಳಗೆ coming all the down to your spine. ಅಲ್ಲಿ ಬೆನ್ನೆಲುಬು I see the report. The X-ray report says cervical spondylitis.
God's healing you. I don't know who the person is. God's healing you right now. ನೋಡ್ತಿದ್ದಾನೆ ದೇವ್ರು ಯಾರೋ Thank you, ಗೊತ್ತಿಲ್ಲ thank ದೇವ್ರು you, ಮುಟ್ತಿದ್ದಾನೆ. thank you, Holy ದೇವ್ರು Spirit. ನಿಮ್ಮನ್ನು ಮುಟ್ತಿದ್ದಾನೆ. Thank you, Jesus. Thank you, Holy ಧನ್ಯವಾದ Spirit. ಧನ್ಯವಾದ Thank you, Holy Spirit. Thank you, Holy Spirit. Somebody had an accident and they had a ankle injury, ankle leg injury. ಅಲ್ಲಿ ಯಾರಿಗೋ ಪಾದದ ಕಡೆ ಆಕ್ಸಿಡೆಂಟ್ ಆಗಿದ್ದರಿಂದ ನೋವಾಯ್ತು. They slipped and fell and there's a pain in that ಜಾರಿ ankle. ಬಿದ್ದಿದ್ದೀರಿ, ಅಲ್ಲಿ ಆಂಕಲ್ ನೋವಿದೆ. Wow, Holy Spirit, you're so awesome in this place. ಪರಿಶುದ್ಧಾತ್ಮ ಬಲವಾಗಿ ಕಾರ್ಯ ಮಾಡ್ತಿದ್ದಾನೆ. Can we lift our hands one last time? ಕಡೆ Everybody? ಕಡೆ ಸರ್ಕಾರಿಯನ್ನು ಎತ್ತೋಣ. One last time. ಕಡೆ Every eye closed. ಎಲ್ಲ ಕಣ್ಣು ಮುಚ್ಚಿರಲಿ. Sorry, I'm rushing. ನಾನು I'm rushing. ಹೋಗ್ತಿದ್ದೇನೆ. Just one last time, please. ಕಡೆ ಒಂದು ಸಾರಿ ಮಾತ್ರ. One last time. ಕಡೆ ಸಾರಿ. The Holy Spirit is a gentle spirit. ಪರಿಶುದ್ಧಾತ್ಮನು ಮಧುರ ಸೌಮ್ಯ ಸಭ್ಯಸ್ಥನು. Is a gentle spirit. ಆತನು ಸಭ್ಯಸ್ಥನು. Whether you like it or not, ನೀವು ಇಷ್ಟಪಡ್ರಿ ಪಡೆದಿರಲಿ, whether you know it or not, ನಿಮಗೆ ಗೊತ್ತಿದ್ದಿರಲಿ ಗೊತ್ತಿರಲಿ, He's touching you in a very special. ನಿಮ್ಮಲ್ಲಿ ವಿಶೇಷ ರೀತಿಯಲ್ಲಿ ನಿಮ್ಮೆಲ್ಲರನ್ನು ಮುಟ್ತಿದ್ದಾನೆ. He's touching you. ನಿಮ್ಮನ್ನು ಮುಟ್ತಿದ್ದಾನೆ, He's touching you. ಮುಟ್ತಿದ್ದಾನೆ. Touching you. Don't say anything. Don't speak anything. ಏನ್ ಮಾತಾಡ್ಬೇಡ್ರಿ, ಏನು ಹೇಳ್ಬೇಡ್ರಿ. Just be still. ಅದು ಅದನ್ನು ಹೊಂದಿಕೊಂಡು Keep your eyes closed. ನಿಮ್ಮ ಕಣ್ಣು ಮುಚ್ಚಿರಲಿ. Holy Spirit, ಪರಿಶುದ್ಧಾತ್ಮನೇ, you're so kind. ನೀ ಎಷ್ಟು ದಯಾಳು, You're so gentle. ನೀನೆಷ್ಟು ಸಭ್ಯಸ್ಥನು. Your people, ನಿನ್ನ ಜನರು they come for you. ನಿನಗಾಗಿ ಬಂದಿದ್ದಾರೆ. You will honor them. ನೀನು ಸನ್ಮಾನಿಸುತ್ತಿ, You will bless them. ನೀನು ಆಶೀರ್ವದಿಸುತ್ತಿ, You will heal them. ನೀನು ಗುಣಪಡಿಸುತ್ತಿ. I rebuke that arthritis in the name of Jesus. ಎಲ್ಲ ಸಂದು ನೋವುಗಳನ್ನು ಯೇಸು ನಮ್ಗೆ ಗದರಿಸ್ತಾನೆ. Head injury. ಎಲ್ಲ ತಲೆ ಗಾಯ, Head injury. ತಲೆಯಲ್ಲಿ ಆದ ಗಾಯ, Left side. ಎಡಗಡೆ Inside the brain. There's a bleeding. ಮೆದುಳು ಒಳಗೆ Somebody- ರಕ್ತಸ್ರಾವ ಆಗ್ತಿದೆ. Thank you, Jesus. ಧನ್ಯವಾದ ಯೇಸು. Holy Spirit, ಪರಿಶುದ್ಧಾತ್ಮನೇ, I honor you. ನಿನ್ನನ್ನು ಸನ್ಮಾನಿಸ್ತೇನೆ, I worship you. ನಿನ್ನನ್ನು ಆರಾಧಿಸ್ತೇನೆ. Can you give me cheek, Tina? Cheek. Holy Spirit, thou art welcome here. This place. Is the volume on? Holy Spirit, thou art welcome. Tina, your voice. In This place, omnipotent Father. Yeshua. Only her voice, please. Only her voice. One more time. Yeshua. One more time. Spirit, thou art welcome in Yeshua. Holy Spirit, thou art welcome in omnipotent Father of mercy, for thou now, everybody together, everybody together. ಎಲ್ಲರೂ ಸೇರಿ, ಎಲ್ಲರೂ ಸೇರಿ. Holy Spirit, thou art welcome in Holy Spirit, you're welcome. Omnipotent Father of mercy and for thou the Holy Spirit wants you to know. ಪರಿಶುದ್ಧಾತ್ಮನು ನಿನಗೆ ತಿಳಿಯಕ್ಕೆ ಬಯಸ್ತಾನೆ. Gotcha. Let me hear it. ಓಕೆ ಓಕೆ. Isaiah 11 verse 2. The sevenfold, look at me, look at me. Sevenfold Spirit of God. Spirit of wisdom to handle every situation. Spirit of strategy. Give you new strategies from heaven. New ideas from heaven. New methods. New ways. God showed his ways to Moses, but he revealed his deeds to the people.
God wants to encounter you in a very special way. And He's going to give you strategies. He will not pour new wine in old wineskin. But as you pay a price, as you pay a price, there is going to be a transformation within. And I thought that baptism of the Holy Spirit, the baptism of fire into your spirit, and you will partner with the Holy Spirit, and He is going to take the youth ministry, the church ministry, the evangelism, miracle, healing ministry, like the way Catherine Kuhlman was broken and used. Catherine Kuhlman said, God is not looking for a golden vessel or silver vessel, He's looking for a broken vessel. The Lord has allowed this brokenness because there is an openness in heaven. In the midst of your adversity, God will manifest His prosperity. In the midst of your weakness, God will manifest His greatness. Cling on to the hem of the garment of Jesus, and He is going to manifest His love, His power, His presence, and through you, it's going to explode the power of the Holy Spirit. It's going to move all over this region. For such a time as this, for such an hour as this, God's hand is coming upon you, and He will not take His hand away from you. Let's clap our hands and say, thank you, Holy Spirit. Let's clap our hands and thank you, Holy Spirit. Let's clap our hands and say, thank you, Holy Spirit. Do a new thing, O Lord. Do a new thing. Do a new thing. Old things pass away. Come on, open your mouth and say, old things shall pass away. Come on, open your mouth and say, old things. Old things. Old things. I receive it. I receive it. How many of you want new things? Come on, wave your hands. New things. New blessings. New breakthrough. New anointing. New fire. Come on. I can see your hands. Come on. Let me see your hands. Come on. Please feel free. Lift your hands. Are you translating? Yeah. Speak to them. Sorry, I'm not giving you time. This new fire. New anointing. New business. New breakthrough. God will not send a prophet and send him out just like that. Without giving you a blessing. I will not withhold anything that belongs to you. I will not withhold anything that belongs to you. When you're going back, baskets of blessings will follow you. 12 disciples will carry the 5 loaves. Truckloads of blessing will follow you. People will try to touch your garment to get healed. In the name of Jesus. The shadow will heal people. That's what I want to release on you. Not just because she's green. I see everyone in green right now. Everyone. Say, I receive everything that belongs to me. In Jesus' mighty name. Come on, clap your hand and say, thank you, Jesus. Hallelujah. Thank you. Hallelujah. Jaya Kosha Veeraragi Saguna. I don't know. Pastor, you can come. Let's sing a happy song. Come on, everybody. Everyone together. ಆತ್ಮನು ಜಯ ನೀಡುವ ದುಷ್ಟರೇ ಅಡ್ಡಿ ಬಂದರು ಆತ್ಮನು ಜಯ ನೀಡುವ ಭಯಬೇಕೆ ನನ್ನ ಮಗನೇ ನಿನಗೆ ಭಯಬೇಕೆ ನನ್ನ ಮಗಳೇ ಭಯಬೇಕೆ ನನ್ನ ಮಗನೇ ನಿನಗೆ ಭಯಬೇಕೆ ನನ್ನ ಮಗಳೇ ಜಯಿಯೋಣ ನಾವು ಬೀರರಾಗಿ ಸಾಗೋಣ ಜಯದ ಜಯಿಯೋಣ ನಾವು ಬೀರರಾಗಿ ಸಾಗೋಣ ಗುಡ್ಡ ಕಾಡು ಆದರೇನು ಯೇಸುವಿನ ಹಿಂದೆ ಹೋಗುವೆ ಗುಡ್ಡ ಕಾಡು ಆದರೇನು ನೇಗಿಲು ಹಿಡಿದಿರುವೆ ನಾ ತಿರುಗಿ ನೋಡಲಾರೆ ನೇಗಿಲು ಹಿಡಿದಿರುವೆ
ತಿರುಗಿ ನೋಡಲಾರೆ ಜಯ ಧ್ವಜ ಹಿಡಿಯೋಣ ವೀರನಾಗಿ ಸಾಗೋಣ ಜಯ ಧ್ವಜ ಹಿಡಿಯೋಣ ವೀರನಾಗಿ ಸಾಗೋಣ. Thank you, Jesus. Hallelujah. ಧನ್ಯವಾದ ಯೇಸು, ಧನ್ಯವಾದ, ಧನ್ಯವಾದ ಯೇಸು. Thank you. ಧನ್ಯವಾದ ಯೇಸು. ಧನ್ಯವಾದ, ಧನ್ಯವಾದಗಳು. ಧನ್ಯವಾದ ಯೇಸು. Hallelujah. Hallelujah. ಧನ್ಯವಾದ. ಪರಿಶುದ್ಧನು, ಪರಿಶುದ್ಧ ಸರ್ವಶಕ್ತನಾದ ದೇವರೇ, ನಿನ್ನೊಬ್ಬನೇ ಪರಿಶುದ್ಧನು. ನೀನು ನಮ್ಮ ನಡುವಿಲ್ಲಿದ್ದಿ, ನಿನಗೆ ಗುರುತಿಸ್ತೇವೆ, ನಿನಗೆ ಸ್ಪಂದಿಸ್ತೇವೆ, ನಿನಗೆ ಒಪ್ಪಿಸ್ತೇವೆ, ನಿನಗೆ ಹೊಂದಿಕೊಳ್ತೇವೆ ಯೇಸು ನಾಮದಲ್ಲಿ. Hallelujah. ಧನ್ಯವಾದ ಯೇಸು. ನಿನಗೆಲ್ಲ ಗೌರವ ಕೊಡ್ತೇವೆ. ನಾವು ಪ್ರಾರ್ಥಿಸಿ ಆರಾಧನಾ ಸಮಯ ಮುಗಿಸೋಣ. Heavenly Father, ಪರಲೋಕ ತಂದೆಯೇ, we thank you for having had mercy. ನಮ್ಮ ಮೇಲೆ ನಿನ್ನ ಕೃಪೆ ನಿಟ್ಟಿದ್ದಕ್ಕಾಗಿ ಸ್ತೋತ್ರ. Thank you for touching us. ನಮ್ಮನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. Thank you for ministering. ನಮ್ಮಲ್ಲಿ ಸೇವೆ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you for ministering through your servant. ನಿನ್ನ ದಾಸನ ಮೂಲಕವಾಗಿ ಸೇವೆ ಮಾಡಿದ್ದಕ್ಕಾಗಿ Thank ಸ್ತೋತ್ರ. you for working in our hearts. ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you for clearing so many obstacles to the Holy Spirit. ಪರಿಶುದ್ಧಾತ್ಮನ ಮೂಲಕವಾಗಿ ಅನೇಕ ಅಭ್ಯಂತರಗಳನ್ನು ತೆಗೆದುಹಾಕಿ ಸ್ತೋತ್ರ. Thank you for helping so many people to open themselves to receive the Holy Spirit. ಪರಿಶುದ್ಧಾತ್ಮನ ದೀಕ್ಷಾಸ್ನಾನ ಹೊಂದಿಕೊಳ್ಳುವ ಅನೇಕರನ್ನು ತೆರೆಯುವಂತೆ ಮಾಡಿದ್ದಕ್ಕಾಗಿ We ಸ್ತೋತ್ರ. thank you, Jesus, for the ministry of your servant. ನಿನ್ನ ದಾಸನ ಸೇವೆಗಾಗಿ ನಿನಗೆ ಸ್ತೋತ್ರ. Bless him, O Lord. ಅವರನ್ನು ಆಶೀರ್ವದಿಸು. Bless his whole family. ಇಡೀ ಕುಟುಂಬವನ್ನು They ಆಶೀರ್ವದಿಸು. have been a blessing to our church, ಅವ್ರ ಸಭೆಗೆ ಆಶೀರ್ವಾದ whether ನಿಧಿಯಾಗಿ they are here or not. ಅವ್ರು ಇಲ್ಲೇ ಇರಲಿ, ಎಲ್ಲೇ ಇರಲಿ. Lord, thank you for making him great blessing to many people. ಅನೇಕರಿಗೆ ಅವರ ಆಶೀರ್ವಾದ ನಿಧಿಯನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. Prosper them in the things you have appointed for. ನೀನು ಅವರನ್ನು ನೇಮಿಸಿದ ಕಾರ್ಯಗಳಲ್ಲಿ ಉತ್ತರಿಸು. Connect them to the things and the people and environment which you have appointed for them. ಅವ್ರಿಗಾಗಿ ನೇಮಕಾದ ಜನರಿಂದ ಪರಿಸ್ಥಿತಿಗಳನ್ನು ಸಂಪರ್ಕಿಸುವಂತೆ ಮಾಡು. Cause thy face to shine upon them. ಅವ್ರ ಮೇಲೆ ನಿನ್ನ ಮುಖ ಪ್ರಕಾಶಿಸು. Lord, I pray for everyone who is expecting to receive the Holy Spirit baptism, the Lord in their life. ಯಾರ್ಯಾರ ಜೀವಿತದಲ್ಲಿ ಪರಿಶುದ್ಧ ದೀಕ್ಷಾಸ್ನಾನ ಹೊಂದಿಕೊಳ್ಳಲು ಯಾರು ನೋಡ್ತಿದ್ದಾರೋ ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. Lord, may your hand come upon them. ನಿನ್ನ ಕೈ ಅವರ ಮೇಲೆ ಬರಲಿ. May they experience the Lord, power of the Holy Spirit change. ಪರಿಶುದ್ಧಾತ್ಮನ ಬಲ ಅವರನ್ನು ಬದಲಾಯಿಸುವುದನ್ನು ಅವರು May the ಅನುಭವಿಸಲಿ. gifts of the Holy Spirit be manifest in them. ಪರಿಶುದ್ಧಾತ್ಮನ ವರಗಳು ಅವರಲ್ಲಿ ಕಾರ್ಯ ಮಾಡಲಿ. Lord, may they grow in the knowledge of the character of Jesus Christ. ಯೇಸು ಕ್ರಿಸ್ತನ ತಿಳುವಳಿಕೆಯಲ್ಲಿ, ಚಾರಿತ್ರೆಯಲ್ಲಿ ಅವ್ರು ಬೆಳೆಯುವಂತಾಗಲಿ. Bless every one of us.